ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲವು ಬಸವಂ ಕಾಲಂಗೆ ಕಾಲನುಪವಸು ಬಸವಂ ಜಂಗಮ ವರಲೋಲವು ಬಸವ ರಕ್ಷಿಸುವುದನ್ನ ಸಂಗನ ಬಸವ ಶ್ರೀ ವಿಮಲ ಮುಕ್ತಿದಾಯಕ ಪಾವನಮಯ ಪರಮಚರಿತ ಶಟಸ್ಥಲ ನಾಯಕ ಭುವಿನುತ ಸಚ್ಚಿದಾತ್ಮಕ ಭಾವಜಹರ ಸಲಹು ಸಿದ್ಧಲಿಂಗ ಸುದೇಶಿ ಸದಾಕಾಲ ಸ್ಮರಣೀಯರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂತಹ ಬಸವ ತಂದೆಯನ್ನ ಬಸವಾದಿ ಶಿವಶರಣೀಯರನ್ನ ಸ್ಮರಿಸಿಕೊಂಡು ಆರಾಧ್ಯ ದೈವ ಶ್ರೀ ತೋಂಟದ ಸಿದ್ಧಲಿಂಗ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡಿ ಶಿವಯೋಗ ಪರಂಪರೆಯಲ್ಲಿ ಬಾಳಿ ಬೆಳೆದಂತಹ ಶ್ರೀಮದ್ ಅಥಣಿಯ ಜಂಗಮ ಜ್ಯೋತಿ ಮುರುಗೇಂದ್ರ ಮಹಾಶಿವಯೋಗಿಗಳವರನ್ನ ಬಾಲಲೀಲಾ ಮಹಂತ ಶಿವಯೋಗಿಗಳವರನ್ನ ಪರಮ ತಪಸ್ವಿ ವಿಜಯ ಮಹಂತ ಶಿವಯೋಗಿಗಳವರನ್ನ ಗಣಮಠ ಶಿವಯೋಗಿಗಳವರನ್ನ ಕುಮಾರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ ಈ ನಾಡಿನಲ್ಲಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಮಠಗಳಲ್ಲಿ ಅಧಿಕೃತ ಪ್ರಸಾದ ನಿಲಯವನ್ನು ತೆಗೆಯುವುದರ ಮೂಲಕ ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ನಾಡಿನ ಒಳಹೊರಗೂ ಸಂಚರಿಸಿ ಮಠಗಳು ಹೀಗಿರಬೇಕು, ಮಠಾಧಿಪತಿಗಳು ಹೀಗೆ ಬದುಕಬೇಕು ಅನ್ನೋದಕ್ಕೊಂದು ನಿದರ್ಶನವಾಗಿ ಬಾಳಿ ಬೆಳಗಿದಂತಹ ಪೂಜ್ಯರಾದ ಗುರುವರ್ಯ ಮೃತ್ಯುಂಜಯ ಅಪ್ಪಗಳವರನ್ನು ಹೃದಯದಲ್ಲಿ ಸ್ಮರಣೆ ಮಾಡಿಕೊಳ್ತಾ ತತ್ಸ್ವರೂಪರಾದ ಮಹಂತಪ್ಪಗಳವರನ್ನ ಸ್ಮರಣೆ ಮಾಡಿಕೊಳ್ತಾ ಸದ್ಯದ ಪೀಠಾಧಿಪತಿಗಳಾದ ಮಲ್ಲಿಕಾರ್ಜುನ ಅಪ್ಪಗಳವರ ಅಡಿದಾವರಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀಮದ್ ಅಥಣಿಯ ಮುರುಗೇಂದ್ರ ಮಹಾಶಿವಯೋಗಿಗಳವರ 94ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂಜ್ಯ ಗುರುಗಳವರ ಒಂದು ಅಪ್ಪಣೆಯ ಮೇರೆಗೆ ಗಣಮಠದ ನಾಗಭೂಷಣ ಶಿವಯೋಗಿಗಳವರ ಸ್ವರವಚನಗಳನ್ನು ಕುರಿತು ಒಂದಿಷ್ಟು ಬೆಳಕು ಚೆಲ್ಲುವಂತಹ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಅವಕಾಶವನ್ನ ಈ ವರ್ಷದ ಎಲ್ಲಾ ಜಾತ್ರಾ ಮಹೋತ್ಸವದ ಸಮಿತಿಯವರು ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪೂಜ್ಯ ಗುರುಗಳ ಅಡಿದಾವರಗಳಲ್ಲಿ ಶರಣ, ಆತ್ಮೀಯ ಪೂಜ್ಯ ಮರಿದೇವರಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಕಲಾಬಳಗದವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಶ್ರೀಮಠದ ಪ್ರಸಾದ ನಿಲಯದ ವಿದ್ಯಾರ್ಥಿಗಳಲ್ಲಿ, ನೆರೆದಿರುವಂತಹ ಸದ್ಭಕ್ತರಲ್ಲಿ ಇವತ್ತಿನ ವಿಷಯವನ್ನ ವಿಡಿಯೋ ಮಾಡುವುದರ ಮೂಲಕ ಉಳಿಸುತ್ತಿರುವಂತಹ ಸಂಗ್ರಾಮ ಯೋಜನೆಗಳಲ್ಲಿ ನಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಪೂಜ್ಯ ಗಣಮಠದ ಶಿವಯೋಗಿಗಳವರ ಉಪದೇಶಾಮೃತ ಸುಬೋಧ ಸಾರವನ್ನು ಕುರಿತು ಸ್ವರವಚನಗಳನ್ನು ಕುರಿತು ನಾವೀಗಾಗಲೇ ಬಸವಸ್ತುತಿ, ಗುರುಸ್ತುತಿ, ಶರಣಸ್ತುತಿ ಅನ್ನುವಂತಹ ಅಧ್ಯಾಯಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಪೂಜ್ಯ ಶಿವಯೋಗಿಗಳವರು ಲಿಂಗ ಪೂಜೆ ಮತ್ತು ಲಿಂಗಾರ್ಚನೆಯ ಮಹತ್ವ, ಆ ಲಿಂಗ ಪೂಜೆಯಿಂದ ಆಗುವಂತಹ ಉಪಯೋಗ, ಆ ಲಿಂಗ ಪೂಜಾ ಸಿದ್ಧಿ ಮತ್ತು ಭಕ್ತಿ ಅಂದ್ರೆ ಏನು, ಭಕ್ತಿಯ ಮಾರ್ಗ ಅಂತ ಏನಕ್ಕೆ ಕರೀತಾರೆ, ಭಕ್ತಿ ಅಂದ್ರೆ ಏನು, ಈ ಎಲ್ಲ ವಿಷಯಗಳನ್ನು ಕುರಿತು ನಮಗೆ ಈ ಒಂದು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಗಣಮಠ ಶಿವಯೋಗಿಗಳಂದ್ರೆ ಅವರು 12ನೇ ಶತಮಾನದ ಶರಣರ ಪ್ರತಿರೂಪವೇ, ಮತ್ತೇನು ಬೇರೆ ಅಲ್ಲ. ಕನ್ನಡಿಯನ್ನ ನೋಡಿದ ಆಗ ಕನ್ನಡಿ ಒಳಗೆ ನಾವ ಕಾಣಬೇಕ ಹೊರತು ಮತ್ತಾರು ಕಾಣಂಗಿಲ್ಲ.
ಯಾರು ಕನ್ನಡಿಯನ್ನು ಹಿಡಿದಿರ್ತಾರ ಆ ಕನ್ನಡಿಯನ್ನು ಹಿಡಿದಾಗ ಆ ಕನ್ನಡಿ ಒಳಗೆ ನೋಡಿದವರ ಕಾಣಬೇಕು ಹೊರತು ಬೇರೆದವ್ರ ಕಾಣಂಗಿಲ್ಲ. ಹಂಗ ಗಣಮಠ ಶಿವಯೋಗಿ ಅನ್ನುವಂತ ಕನ್ನಡಿ ಒಳಗ ಆ ಗಣಮಠೇಶನ ರೂಪದಲ್ಲಿ ಅಲ್ಲಿ ಎಲ್ಲರೂ ಶರಣರ ಕಾಣ್ತಾರ ಹೊರತು ಮಧ್ಯಾಹ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಎಂತ ಆ ಕಳಕಳಿ ಅವತ್ತಿನ ಕಾಲದಲ್ಲಿ ಅವರ ವಿರಕ್ತಿ, ವಿರಾಗ, ವೈರಾಗ್ಯ, ಬಹುಶಃ ಅದು ಇವತ್ತಿನ ಕಾಲದಲ್ಲಿ ನಮ್ಮಂತವರಿಗೆ ಕಷ್ಟ. ಉಪದೇಶವನ್ನು ಮಾಡಲಿಕ್ಕೆ ನಾವು ಸಮರ್ಥರಿದ್ದೇವೆ ಹೊರತು ಆ ವೈರಾಗ್ಯವನ್ನ ಪಾಲಿಸಲಿಕ್ಕೆ ನಮ್ಮ ಕಡೆಯಿಂದ ಕಷ್ಟ ಆಗಿದೆ. ಕಾರಣ ಯಾವುದನ್ನೂ ಕೂಡ ಅವರು ಬಯಸಲಿಲ್ಲ. ಒಂದ ಕಡೆ ಸ್ಥಿರವಾಗಿ ಅವರು ನಿಲ್ಲಲಿಲ್ಲ. ಅವರ ನಡೆದಾಡಿದ ನೆಲವೆಲ್ಲ ಪಾವನಾಯಿತು. ಹೆಂಗ ನದಿ ಹರಿತದೆ, ಹರದ ಊರುಗಳನ್ನೆಲ್ಲ ಹೆಂಗ ತಂಪು ಮಾಡ್ಕೊಂತ ಹೋಗತಿ, ಹಂಗ ಶಿವಯೋಗಿಗಳವರು ಎಲ್ಲೆಲ್ಲಿ ನಡೆದಾಡ್ತಾರ ಆ ನಡೆದಾಡಿದ ನೆಲವನ್ನೆಲ್ಲ ಭಕ್ತಿಮಯ ನೆಲವನ್ನಾಗಿ ಮಾಡ್ಕೊಂತ ಅಡ್ಡಾಡಿರ್ತಾರೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಇವರು ಅಡ್ಡಾಡಿದಂತ ಕ್ಷೇತ್ರಗಳು ಬರ್ತಾರೆ. ಶಿವಯೋಗಿಗಳವರು ಕಲ್ಯಾಣ ಕರ್ನಾಟಕದ ಭಾಗದಲ್ಲೇನೆ ಹೆಚ್ಚು ಸಂಚಾರ ಮಾಡಿದವರು, ಅನೇಕ ಅಘಟಿತ ಘಟನೆಗಳನ್ನ ಮಾಡಿದವರು, 63 ಪುರಾತನರ ಮಂಟಪ ಪೂಜೆಗಳನ್ನು ಮಾಡಿದವರು, 63 ಪುರಾತನರ ಚರಿತ್ರೆಗಳನ್ನ ಬಾಮಿನಿ ಷಟ್ಪದಿಯಲ್ಲಿ ಬರೆಸಿದವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ದುರ್ಭಿಕ್ಷೋ ನಾಸ್ತಿ ಅಂತ ಹೇಳ್ತಾರೆ. ಜಗದೊಳಗ ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ. ಒಕ್ಕಲಿಗ ಒಕ್ಕಿದ್ರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ನಾವು ಹೇಳ್ತೀವಿ. ಜಗತ್ತು ಎದರ ಮ್ಯಾಗ ನಿಂತೈತೆ ಅಂದ್ರೆ ರಾಟಿ ಮತ್ತು ಮೇಟಿಗಳ ಮೇಲೆ ನಿಂತೈತೆ ಅಂತ ಹೇಳ್ತೀವಿ. ರಾಟಿ ನೂಲ್ಬೇಕಂತ, ಮೇಟಿ ತಿರುಗಬೇಕಂತ. ಆ ರಾಟಿ ಮೇಟಿಗಳ ತಿರುಗ್ಕೊಂತ ಇದ್ರೆ ಜಗತ್ತಿನ ಎಲ್ಲಾ ಉದ್ಯೋಗಗಳು ನಡೀತಾವಂತ. ಇವೆರಡು ಬಂದ್ ಆಗಿಬಿಟ್ರೆ ಜಗತ್ತಿನ ಎಲ್ಲಾ ಉದ್ಯೋಗಗಳು ಬಂದಂಗವಂತ ತಿಳ್ಕೊಂಡು ಹೇಳ್ತಾರೆ. ಅಷ್ಟು ಸಮರ್ಥವಾದಂತಹ ಉತ್ತರ ಇದೆ. ಆ ಒಕ್ಕಲತನದ ಮಹತ್ವವನ್ನು ಕುರಿತು ಜಗತ್ತಿನಲ್ಲಿ ಅಧಿಕೃತವಾದಂತಹ ಗ್ರಂಥನೇ ಇವತ್ತಿಗೂ ನಮಗೆ ಯಾರು ಕೊಂಡಿಲ್ಲ. ಅದು ಬಹಳ ವಿಶೇಷ ಐತಿ. ಕೃಷಿ ಬಗ್ಗೆ ಸೌಳು ನೆಲ, ಜವ ನೆಲ, ಮಡ್ಡಿ ನೆಲ, ಮಸಾರಿ ನೆಲ, ಬೇರೆ ಬೇರೆ ಕಪ್ಪು ಬಿಳುಪು ಮಿಶ್ರಿತ ನೆಲ, ಮತ್ತು ಬಾವಿ ಯಾವ ದಿಕ್ಕಿನಾಗ ತೋಡಬೇಕು, ಎರಿ ಹೊಲದಾಗ ಯಾವ ದಿಕ್ಕಿನಾಗ ಬಾವಿ ತೋಡಿದ್ರೆ ನೀರು ಬೀಳ್ತತಿ, ಮಸಾರಿ ನೆಲದಾಗ ಯಾವ ದಿಕ್ಕಿನಾಗ ಬಾವಿ ತೋಡಿದ್ರೆ ನೀರು ಬರ್ತತಿ, ಒಡ್ಡಿ ಹೆಂಗ್ ಹಾಕಬೇಕು, ಹೊಲದಾಗ ನೀರ್ ಹೆಂಗ್ ಹಿಂಗಿಸಬೇಕು, ಮುಂಗಾರಿ ತತ್ತಿಯನ್ನು ಬಂದಾಗ ಹೆಂಗ್ ಬೀಜ ಬಿತ್ತಬೇಕು, ಹಿಂಗಾರಿಗೆ ಯಾವ ಪೀಕಗಳನ್ನು ಮಾಡಬೇಕು, ಗುರುಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ. ಇದೆಲ್ಲವೂ ಬಹಳ ಅದ್ಭುತ ಜ್ಞಾನ. ಕೃಷಿ ಜ್ಞಾನ ಪ್ರದೀಪಿಕೆ ಅವ್ರು ಕೊಟ್ಟದ್ದು. ಪ್ರತಿಯೊಂದು ವಿಷಯಗಳನ್ನ ಅದರಲ್ಲಿ ಬರೀತಾರೆ. ಪಾಟಪಟ್ಟಿ ಅವ್ರು ಹೆಂಗ್ ಒಕ್ಕಲ್ತನ ಮಾಡಬೇಕು, ಒಣ ಬೇಸಾಯದ ಅವ್ರು ಹೆಂಗ್ ಮಾಡಬೇಕು, ಬಾವಿ ನೀರಾವರಿ ಅವ್ರು ಹೆಂಗ್ ಮಾಡಬೇಕು, ಹೊಳಿ ನೀರಾವರಿ ಅವ್ರು ಹೆಂಗ್ ಒಕ್ಕಲ್ತನ ಮಾಡಬೇಕು, ಬಾಳಿ ಬೇಸಾಯ ಹೆಂಗ್ ಮಾಡಬೇಕು, ಹತ್ತಿ ಹೆಂಗ್ ಬೆಳಿಬೇಕು, ಮೆಣಸಿನ ಗಿಡ ಹೆಂಗ್ ಬೆಳಿಬೇಕು, ಸದಕ ಹೆಂಗ್ ಬೆಳಿಬೇಕು, ಗೋಧಿ ಕಡ್ಲಿ ಹೆಂಗ್ ಬೆಳಿಬೇಕು, ಇದ್ರ ಬಗ್ಗೆ ಅದ್ಭುತವಾದ ನಾಲೆಜ್. ಕಾರಣ ಅಂದ್ರೆ ಅವ್ರ ಆಂಧ್ರ ಮೂಲದಿಂದ ಬಂದವರು. ಒಕ್ಕಲತನದಾಗ ಆಂಧ್ರದವ್ರು ಬಹಳ ಎತ್ತಿದ ಕೈ. ಕೃಷಿ ಒಳಗೆ ಬಹಳ ಆಂಧ್ರ ಬಹಳ ಸ್ಪೀಡ್ ಅದು. ಹೀಗಾಗಿ ಆ ನೆಲದ ಗುಣ ಅವರಿಗೆ ಬಂದಿತ್ತು. ಹೀಗಾಗಿ ಸ್ವತಃ ಶಿವಯೋಗಿಗಳವರು ಎತ್ತನ್ನ ಹೂಡಿ ಹುಣಗುಂದದ ನಾಗರಾಳದ ದೊಡ್ಡಪ್ಪ ಗೌಡರ ತೋಟದೊಳಗ ಹೊಲದಾಗ ಸ್ವತಃ ತಾವ ಎತ್ತು ಹೂಡಿ ಎಡಿ ಹೊಡೆದ್ರಂತ. ಎಡಿ ಹೆಂಗ್ ಹೊಡಿಬೇಕು ಅನ್ನೋದು ಹೇಳಿದ್ರಂತ. ಹೊಲದಾಗಿನ ಕರ್ಕಿ ಹೆಂಗ್ ಕಳಿಬೇಕಂತ ಹೇಳಿ ನಟ್ ಹೆಂಗ್ ಕಡಿಬೇಕು ಅನ್ನೋದು ಹೇಳಿಕೊಟ್ರಂತ. ಬೇಸಿಗೆ ಟೈಮಿನೊಳಗ ಹೊಲದಾಗ ರೈತರಿಗೆ ಕುಡಿಯಾಕ ನೀರು ಸಿಗುದಿಲ್ಲ. ಯಾಕೆ ಸಿಗುದಿಲ್ಲ? ಯಾವಾಗಲೂ ರೈತರಿಗೆ ಕುಡಿಲಿಕ್ಕೆ ಹೊಲದಾಗ ನೀರು ಸಿಗಬೇಕು. ನೀರು ಸಿಗಬೇಕಾದ್ರೆ ಯಾವ ಹೊಲದಾಗ ಯಾವ ದಿಕ್ಕಿನ್ಯಾಗ ಎಷ್ಟು ಫೂಟ್ ನೀರು ಆಳವಾಗಿ ಬಾವಿ ತೋಡಬೇಕು, ಇದನ್ನೆಲ್ಲವನ್ನ ಪೂಜ್ಯರು ಅಧಿಕೃತವಾಗಿ ಅಗದಿ ಗಣಿತದ ರೂಪದಲ್ಲಿ ಹೇಳ್ತಾರ. ಅವರು ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ಓದಿದ್ರೆ ಬಹುಶಃ ಇಂಥ ಅದ್ಭುತ ಜ್ಞಾನ. ಹೀಗಾಗಿ ಗಣಮಠ ಶಿವಯೋಗಿಗಳು ತತ್ವಜ್ಞಾನಿಗಳು ಹೌದು, ಅವರೊಬ್ಬ ಅನುಭಾವಿಗಳು ಹೌದು, ಅವರು ಶಿವಯೋಗಿಗಳು ಹೌದು, ಅವರು ಮಹಾನ್ ವಿರಕ್ತರು ಹೌದು, ಅವರು ಒಬ್ಬ ಕೃಷಿ ಋಷಿಗಳು ಕೂಡ ಹೌದು. ಇಷ್ಟೆಲ್ಲ ಒಬ್ಬ ಗಣಮಠ ಶಿವಯೋಗಿಗಳು, ಅವರು ಕೃಷಿ ಋಷಿಗಳು ಕೂಡ. ಸುಖ ಐತಿ ಅಂತ ತಿಳ್ಕೊಂಡು ಅವ್ರು ಎಲ್ಲಿ ಬಹಳ ದಿವಸ ನಿಲ್ತಿದ್ದಿಲ್ಲ. ಬೈಕೊಂತ ಅಡಿಗೆ ಮಾಡಿದ್ರೆ ಅದನ್ನ ಅಡಿಗೆನ ಉಣ್ಲಿಲ್ಲ ಅವ್ರು. ಇಲ್ಲಿ ಗಜೇಂದ್ರಗಢದ ಹಂತಕ್ಕೆ ಸೂಡಿ ಅಂತ ಬರ್ತದೆ. ಸೂಡಿ ಒಳಗ ಶಿವಯೋಗಿಗಳವರು ಸಂಚಾರ ಮಾಡ್ಕೊಂತ ಬಂದಾಗ ಅಲ್ಲಿ ಬೆಲ್ಲದವ್ರ ಮನೆ ಒಳಗೆ ಅವ್ರಿಗೆ ಒಂದು ರೂಮ್ ಕೊಟ್ಟಿದ್ರು, ಒಂದು ಕೋಲಿ ಕೊಟ್ಟಿದ್ರು. ಒಂದು ವಾರ ಅಲ್ಲಿ ಅವರು ಶಟಸ್ಥಲ ವಚನಗಳ ಪ್ರವಚನ ಮಾಡಕತ್ತಿದ್ರು.
ಆ ಸುಡಿ ಒಳಗೊಬ್ಬ ಹಿರೇಮಠ ಚೆನ್ನಯ್ಯ ಅಂತೇಳಿ ಅವ್ರನ್ನ ಸೇವಾ ಕಿಟ್ಟಿದ್ರು, ಚೆನ್ನೈಯಿಂದ ಸೇವಾ ಕಿಟ್ಟಿದ್ರು. ಅವರು ಉಪದೇಶ ಮಾಡ್ಕೊಂತ ಬಂದು ಭಕ್ತರಿಗೆ ಉಪದೇಶ ಮಾಡ್ಕೊಂತ ಈ ಕಡೆ ಕೋಲ್ಯಾಗ ಕೂತಿದ್ರು, ಈಚೆ ಕಡೆ ಕೋಲ್ಯಾಗ ಅವ್ರಿಗೆ. ಯಾಕಂದ್ರೆ ಅವ್ರದ್ದು ಅಜ್ಜವ್ರದ್ದು ಮಡಿ ಇತ್ತು, ಶಿಲಾ ಮಡಿ ಇತ್ತು ಅಜ್ಜವ್ರು. ಬಾವಿ ನೀರ ಬೇಕು ಅವ್ರಿಗೂ, ಹೊಳಿ ನೀರ ಬೇಕು, ಬಾವಿ ನೀರ ಬೇಕು, ಕಟ್ಟಾ ಶಿಲಾ ಮಡಿ ಇತ್ತು ಅವ್ರು ಗಣಮಠ ಶಿವಯೋಗಿಗಳು. ಹೆಂಗ ನಮ್ಮ ಮೃತ್ಯುಂಜಯ ತಗೊಳ್ಳೋದು ಮಾನ್ ತಗೊಳ್ಳೋದಿತ್ತು ಹಂಗ. ಆಶ್ಚರ್ಯ ಅಂದ್ರೆ ಯಾವ್ದೋ ಕಾರಣಕ್ಕೆ ಅವ್ರು ಶಿವಯೋಗಿಗಳು ಎದ್ದು ಹೊರಗೆ ಬರ್ತಾರ, ಇವ ಬ್ಯಾಳಿ ಕುಡಿಯಾಕ ಹಾಕಿರ್ತಾನೆ ಇವ ಚೆನ್ನೈ. ಆ ಬೆಲ್ಲದ ಬ್ಯಾಳಿ ಮಾಡ್ಬೇಕು, ಬುಸಗಡಬು ಮಾಡ್ಬೇಕು ಅಂತ ಹೇಳಿ ಆ ಬ್ಯಾಳಿ ಕುದಿಯಾಕ ಹಾಕಿರ್ತಾನ, ಕಡ್ಲಿ ಬ್ಯಾಳಿ. ಅದು ಸೌಳು ನೀರ್ ಇರ್ತಕ್ಕದು, ಸೌಳು ನೀರಿಗೆ ದೌಡು ಕುದಿದಿಲ್ಲದು. ಅವ್ ಬೈತಾನ, ಇವನು ಅವ್ರು ಎಷ್ಟೊತ್ತಾತ ಬ್ಯಾಳಿನ ಕುದಿಯೋದು ನೋಡಿದ ಅಂತ ತಿಳ್ಕೊಂಡು. ಆ ಬೇಗದ ಬೇಗ ಅವ್ರಿಗೆ ಕೇಳ್ತತಿ, ಬಂದು ಚೆನ್ನಾಗಿ ಹೇಳ್ತಾರ, ಬೇಕು ಅಂತ ಅಡಿಗೆ ಮಾಡಿದ್ದು ಎಂದು ಪ್ರಸಾದ ಆಗುದಿಲ್ಲಪ್ಪ, ಚೆಲ್ಲ ಅವನ್ನ ಮತ್ ಹೊಸದಾಗಿ ಮಾಡಂತ ಹೇಳಿ ಆ ಬೇಗ ಮಾಡಿದ ಬ್ಯಾಳಿ ಕುದಿಸಿದ್ದು ಚೆಲ್ಲಿಸಿ ಮತ್ತು ಹೊಸಾದ ಮಾಡಿಸಿದ್ರಂತ ನೋಡ್ರಿ. ಅವ್ರ ಜೀವನದಲ್ಲಿ ಬರ್ತೈತಿ, ಎಲ್ಲರಿಗೂ ಉಪದೇಶ ಕೊಟ್ರಂತೆ. ಅಡಿಗೆ ಮಾಡುವಂತವ್ರು ವಿಶೇಷವಾಗಿ ಅಡಿಗೆ ಮಾಡುವಾಗ ಯಾವಾಗಲೂ ಸಕಾರಾತ್ಮಕ ಭಾವಗಳನ್ನಿಟ್ಟುಕೊಂಡು ಒಳ್ಳೆಯ ಭಾವದಿಂದ ಮಾಡಿದ್ರೆ ಅದು ಪ್ರಸಾದಕತಿ. ತಲೆ ಒಳಗ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಮಾಡಿದ್ರೆ ಅದು ಉಣ್ಣವರಿಗೂ ಆ ಗುಣಗಳು ಬರ್ತಾವ. ಅದಕ್ಕೆ ಮಾಡುವವರು ಯಾವಾಗಲೂ ಶಾಂತ ಚಿತ್ತರಾಗಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಡಿಗೆ ಮಾಡ್ರಿ. ಅಂತ ಮನೆಯಲ್ಲಿ ಉಳ್ಳವರು ಯಾರೂ ಕೂಡ ಒಳ್ಳೆಯವರಾಗ್ತಾರೆ, ಕೆಟ್ಟವರಾಗುವುದಿಲ್ಲ ಅಂತೇಳಿ ಶಿವಯೋಗಿಗಳವರು ಅದನ್ನ ತಿಳುವಳಿಕೆಯನ್ನು ಕೊಡ್ತಾರೆ ಅವತ್ತಿನ ಉಪನ್ಯಾಸದಲ್ಲಿ. ಅದನ್ನ ಬ್ಯಾಳಿ ಚೆಲ್ಲಿಸಿಬಿಡ್ತಾರ. ಎಂಥ ವ್ಯಕ್ತಿತ್ವ ಅವು. ಅಂದ್ರೆ ಬೈಕೊಂತ ಮಾಡಿದ್ದು ಪ್ರಸಾದ ಆಗುದಿಲ್ಲ. ಅದ್ರ ಸಲುವಾಗಿ ಅಡಿಗೆ ಮಾಡ್ಬೇಕಾದ್ರೆ ಪ್ರಸಾದ ಆಗ್ಬೇಕಾದ್ರೆ ಲಿಂಗಯ್ಯನಿಗೆ ಅದರ ಭಕ್ತಿಯಿಂದ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವನು ಚೆಲ್ಲಿಸಿ ಮತ್ತೆ ಇದನ್ನ ಮಾಡಿದ್ರು. ಕೂಡಲ ಸಂಗಮದ ಊರಿನ ದಾರಿ ಒಳಗೆ ಬರ್ಬೇಕಾದ್ರೆ ಅಲ್ಲಿ ಕಮತ್ ಅಂತ ಒಂದು ಊರು ಬರ್ತದೆ. ಅಲ್ಲೆಲ್ಲ ಹೊಳೆ ಸಾಲಿಗುಂಟ, ಮಲಪ್ರಭಾ ಮತ್ತು ಕೃಷ್ಣಾ ನದಿ ದಂಡಿಗುಂಟ, ತಂಗಡಿಗಿ, ಕಮದತ್ತ, ಹಿಂಗ್ ಕೆಲವು ಕಂದಗಲ್ಲ, ಕೆಲವು ಊರುಗಳು ಬರ್ತಾವ. ಅಲ್ಲಿ ಒಬ್ಬ ಭಕ್ತನ ಮನೆಗೆ ಹೋಗಿರ್ತಾರ. ನಡೆದ ಘಟನೆನೇ ಇದು. ಆ ಒಬ್ಬ ಭಕ್ತನ ಮನೆಗೆ ಪೂಜಾಕ್ಕೆ ಹೋಗಿರ್ತಾರ. ಹೋದ ಸಂದರ್ಭದೊಳಗ ಆತ ಗಣಗಳ ದಾಸೋ ಇಟ್ಕೊಂತಾನ. ಪೂಜ್ಯರು ಇನ್ನೇನು ಪೂಜೆ ಮಾಡ್ಕೋಬೇಕು ಅನ್ನೋದ್ಕೇನ ನಿನ್ ಹೆಸರೇನಂತ ಕೇಳ್ತಾರ. ಫಕೀರಪ್ಪ ಅಂತ ತಿಳ್ಕೊಂಡಂತಾನ. ಒಬ್ಬ ಶರಣ ಪರಂಪರೆಯ ವ್ಯಕ್ತಿಯಾಗಿ ನಿನಗೆ ಬೇರೆ ಹೆಸರು ಸಿಗಲಿಲ್ಲ ಅಂತ ತಿಳ್ಕೊಂಡ್ ಬೈತ. ನಿನ್ ಹೆಸರು ಚೇಂಜ್ ಮಾಡ್ಕೋಬೇಕು ನೋಡಿ, ನಿನ್ನ ಹೆಸರು ಚೇಂಜ್ ಮಾಡ್ಕೋ. ಏನ್ ಮಾಡ್ಕೊ ಬುದ್ಧಿ, ಬಾಳ ವರ್ಷದಿಂದ ಇಟ್ಟು ಕರೆದಾರ್ರಿ ನನ್ನ ಹೆಸರು ಹೆಂಗ್ ಚೇಂಜ್ ಮಾಡ್ಕೊಳ್ಳಿ, ಈಗಾಗಲೇ ನನಗೆ 45 ವಯಸ್ಸ. ಇಲ್ಲ, ಇವತ್ತಿನಿಂದ ನಿನ್ ಹೆಸರು ಚೇಂಜ್ ಮಾಡ್ಕೊಂಡ್ರ ನಿನ್ನ ಮನ್ಯಾಗ ನಾನು ಪೂಜೆ ಮಾಡ್ಕೊಂತೀನಿ, ಪ್ರಸಾದ ಮಾಡ್ತೀನಿ, ಇಲ್ಲಿದ್ರೆ ಹಂಗ ಏರ್ಬೇಕು ನೋಡಂತಾರ. ಅವ ಹಂಗ್ ಮಾಡ್ಬೇಡ್ರಿ ಬುದ್ಧಿ, ಜಂಗಮಾಮೂರ್ತಿಗಳ ಹಂಗ ಆದ್ರ ನನ್ನ ಪರಿಸ್ಥಿತಿ ಏನಾಕೈತಿ ಅಂದ್ರೆ ಮತ್ತೆ ನಾ ಹೇಳಿದೆ ಕೇಳಂತ ಹೇಳ. ಏನ್ ಮಾಡ್ಬೇಕು ಹೇಳಿ? ನಿನ್ನ ಮನೆಯೊಳಗ ಇವತ್ತು ಗಣಗಳಿಗೆ ಹೋಳಿಗೆ ಊಟ ಆಗ್ಬೇಕು, ನಿನ್ನ ತೊಟ್ಟಲ ಕಾರ್ಯ ಆಗ್ಬೇಕು ಇವತ್ತು ಅಂತ ಹೇಳ್ತಾನ ಸ್ವತಃ ಶಿವಯೋಗಿಗಳೇ. ಸ್ವತಃ ಅವನನ್ನು ತೊಟ್ಟಲ್ದಾಗ ಕುಂದ್ರಿಸಿ ಅವನಿಗೆ ಕುಚ್ಚಿಗೆ ಕಟ್ಟಿಸಿ ಮುತ್ತೈದರ ಕಡೆಯಿಂದ ಅವನಿಗೆ ಬಸವಲಿಂಗಪ್ಪ ಅಂತ ಹೆಸರಿಟ್ಟು ಕೂಗಿಸ್ತಾರ ನೋಡ್ರಿ. ಆ ಘಟನೆ ಇವತ್ತು ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಇನ್ನು ಮೇಲೆ ನಿನ್ನ ಫಕೀರಪ್ಪ ಅಲ್ಲ, ನೀ ಬಸವಲಿಂಗಪ್ಪ ಅಂತ ಕರೆಸ್ಕೋಬೇಕಂತೇಳಿ ಮತ್ತೆ ಅಲ್ಲಿರುವಂತ ಗಣಗಳಿಗೆಲ್ಲ ದಾಸೋಹ ಮಾಡಿಸಿ ಅವರಿಗೆಲ್ಲ ಕಾಣಿಕೆ ಕೊಡಿಸಿ, ಇನ್ನು ಮೇಲೆ ನೀನು ಬಸವಲಿಂಗಪ್ಪ ಆಗೋ, ನಿನ್ನ ಮನತನ ಯಾವಾಗಲೂ ಏಳಿಗೆ ಹಾಕುವಂತ ಹೋಗತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಮುಂದೆ ಆ ಮನತನ ಬಹಳ ದೊಡ್ಡ ಸಿರಿಯನ್ನ ಖಂಡಿಸು ಅಂತ ತಿಳ್ಕೊಂಡು ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಮುದ್ದೇಬಿಹಾಳಕ್ಕೆ ಬರ್ತಾರೆ ಪೂಜ್ಯ ಶಿವಯೋಗಿಗಳು. ಇವತ್ತಿಗೂ ಮುದ್ದೇಬಿಹಾಳದಲ್ಲಿ ನಾವದಿಗೆ ಅವರ ಮನೆತನಗಳಂತೂ ದೊಡ್ಡ ಮನೆತನ ಇದೆ. ಆ ನಾವದಿಗೆ ಅವರ ಮನೆಯೊಳಗೆ ಇದ್ದುಕೊಂಡು ಶಿವಯೋಗಿಗಳು 3 ತಿಂಗಳು ಅನುಷ್ಠಾನ ಮಾಡ್ತಾರೆ, ಪೂಜಾ ಮಾಡ್ಕೊಂತಾರೆ. ನಿನ್ನ ಮನೆ ಎಲ್ಲಿ ಮಠ ನಿನ್ನ ವಂಶಾವಳಿ ಇರ್ತೈತೆ ಅಲ್ಲಿ ಮಠ ನಿಮ್ಮ ಮನೆತನದೊಳಗೆ ಒಳ್ಳೊಳ್ಳೆ ವಿದ್ಯಾರತ್ನಗಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡ್ತಾರ. ಇವತ್ತಿಗೂ ಆ ಮನೆತನದೊಳಗೆ ದೊಡ್ಡ ದೊಡ್ಡ ಆಫೀಸರ್ಸ್ ಅದಾರ. ಇವತ್ತಿಗೂ ಅದಾರ ಮನೆತನ, ನಾವದಿಗೆ ಅವ್ರ ಮನೆತನ. ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಕುಂತು ಆಶೀರ್ವಾದ ಮಾಡ್ಯಾರ ಅವೆಲ್ಲವೂ ಸಿದ್ಧಿ ಆಗ್ತಾವೆ. ಅವ್ರು ಏನು ಅಂತಾರ ಅದೆಲ್ಲ ಆಗ್ತಿತ್ತು. ಕಾರಣ ಏನು ಅಂದ್ರೆ ಶಿವಯೋಗಿಗಳವರು ಅವರು ವಿರಕ್ತ ಮಾರ್ಗದಲ್ಲಿ ಎತ್ತಿದವರಾಗಿ ಬಹಳ ದೊಡ್ಡ ವೈರಾಗ್ಯ ಪುರುಷರಾಗಿ. ಎಂಥ ವಿರಕ್ತಿ ಅಂದ್ರೆ ಬಹಳ ದೊಡ್ಡ ವಿರಕ್ತಿ ಅವರು. ಅವ್ರು ಮನಸ್ಸು ಮಾಡಿದ್ರ ಕುಂಟೋಜ ಅನ್ನುವಂತ ಊರು ಬರ್ತದೆ. ಕುಂಟೋಜದಲ್ಲೇನೆ ಅವ್ರು ಬಹಳ ವರ್ಷಗಳ ಕಾಲ ಇದ್ರು. ಕುಂಟೋಜ ಅನ್ನುವಂತ ಊರಿನಲ್ಲಿ ಸುಮಾರು 10-12 ವರ್ಷ ಇದ್ರು ಅವ್ರು. ಕೌಡಿಮಟ್ಟಿ ಅಂತ ಬರ್ತದೆ, ಕುಂಟೋಜ ಅಂತ ಬರ್ತದೆ. 2 ಊರಲ್ಲಿ ಇವತ್ತಿಗೂ ಅವ್ರ ಗದ್ದಿಗೆಗಳದಾವ್, ತೋರ ಗದ್ದಿಗೆ ಅದಾವ್. ತಾಳಿಕೋಟಿ ಮತ್ತು ಕುಂಟೋಜ ಆ ಭಾಗದಲ್ಲಿ ಎಲ್ಲ ಮುದ್ದೇಬೇಳದಲ್ಲಿ ಅವ್ರು ಅಡ್ಡಾಡಿದನ್ನೆಲ್ಲ ಅದು ಕೃಷ್ಣಾ ನದಿ ದಂಡಿಗುಂಟ ಅವ್ರು ಅಡ್ಡಾಡ್ಯಾರ. ಅಲ್ಲೆಲ್ಲ ಅವ್ರಿಗೆ ಮನಸ್ಸು ಮಾಡಿದ್ರೆ ಊರೂರಿಗೆ ಅವರಿಗೆ 100 ಎಕರೆ ಹೊಲ ಅವರಿಗೆ ಬಳುವಳಿಯಾಗಿ ಬರ್ತಿತ್ತು ಅವರಿದ್ದ ಕಾಲದಾಗ. ಅವ್ರು ಮನಸ್ಸು ಮಾಡಿದ್ರೆ ಅವ್ರಿಗೆ ಏನ್ ಬೇಕಾದ್ದು ಬರ್ತಿತ್ತು. ಬಹುಶಃ ಅವ್ರು ಒಂದು ಅಂದಾಜಿನ ಪ್ರಕಾರ 100 ಅಲ್ಲ 1000 ಎಕರೆ ಭೂಮಿ ಅವರಿಗೆ ದಾಸೋಹ ರೂಪದಲ್ಲಿ ದೇಣಿಗೆ ಬರ್ತಿತ್ತು. ಅವ್ರು ಯಾವುದನ್ನು ಅಪೇಕ್ಷೆ ಪಡಲಿಲ್ಲ. ಹಿಂಗ ಭಕ್ತರ ಕಡೆಯಿಂದ ಇಸ್ಕೊಂಡದ್ದು ಭಕ್ತರಿಗೆ ಕೊಟ್ಟು ನಿರಂತರ ನಿಮ್ಮ ಮನೆಯಲ್ಲಿ ದಾಸೋಹ ಮಾಡಿಲ್ಲ ಅಂತ ನಾವು ಹೋದ್ರ ಹೊರತು ಎಲ್ಲಿಯೂ ಕೂಡ ಅವ್ರು ಅಧಿಕೃತವಾಗಿ ಮಠಗಳನ್ನ ಕಟ್ಕೊಳ್ಳಿಲ್ಲ, ಗದ್ದಿಗೆ ಕಟ್ಕೊಳ್ಳಿಲ್ಲ. ಮುಂದೆ ಭಕ್ತರ ಅವ್ರ ಹೆಸರು ಮೇಲೆ ಮಠ ಕಟ್ಕೊಂಡ್ರು, ಗದ್ದಿಗೆ ಕಟ್ಕೊಂಡ್ರು ಹೊರತು ಅವ್ರು ಇದ್ದಾಗ ಮಾಡ್ಕೊಳ್ಳಿಲ್ಲ. ಬಹಳ ದೊಡ್ಡ ವೈರಾಗ್ಯ ಪುರುಷರು.
ಇಂಥ ಪುಣ್ಯಾತ್ಮರು ಎಲ್ಲಿ ಹೋಗ್ತಾರಲ್ಲೆಲ್ಲ ಜನಗಳು ಕುಂತಂತ ಸಂದರ್ಭದೊಳಗ ಹೇಳ್ತಿದ್ರು ಅವರು, ಏಳಿ ಮನುಜರಿರ ಏಳಿ, ಶಿವಲಿಂಗ ಪೂಜೆ ಮಾಡಪ್ಪ ಸಮಯವಾಯಿತು ಹೇಳಿ. ಇವತ್ತು ಲಿಂಗ ಪೂಜೆ ಮಹತ್ವವನ್ನು ಕುರಿತು ಅವರು ಉಪದೇಶ ಮಾಡ್ತಾರೆ. ಏನ್ರಿ ಯಾಕೆ ಮಲ್ಕೊಂಡಿರಿ, ಸಂಸಾರದ ಮೋಹ ನಿದ್ರೆ ಸಾಕಿನ್ನು ಮೇಲೆ ಹೇಳಿ, ಏಳಿ ಮನುಜರಿರ ಹೇಳಿ, ಶಿವಲಿಂಗ ಪೂಜೆ ಮಾಡಪ್ಪ ಸಮಯವಾಯಿತು ಹೇಳಿ. ಶಿವಲಿಂಗ ಪೂಜೆ ಮಾಡುವವರಿಗೆ ಭವವಿಲ್ಲ, ಬಂಧನವಿಲ್ಲ, ರೋಗವಿಲ್ಲ, ಜರಾ ಮರಣಗಳಿಲ್ಲ, ದುಃಖಗಳಿಲ್ಲ. ಶಿವಲಿಂಗ ಪೂಜೆ ಮಾಡುವವರಿಗೆ ಸಿರಿಯು, ಸಂಪದವು, ಅಷ್ಟ ಐಶ್ವರ್ಯಗಳು, ಮಹದ ಭಾಗ್ಯವು ಇಹದಲ್ಲಿ ಪರದಲ್ಲಿ ದೊರಕಿ ನಿತ್ಯ ಸುಖದಲ್ಲಿರುವವರು ಶಿವಲಿಂಗ ಪೂಜೆ ಮಾಡುವರು ಏಳಿ ಏಳಿ ಅಂತ ತಿಳ್ಕೊಂಡು ಅವರು ಶಿವಲಿಂಗ ಪೂಜೆಯನ್ನ ಮಾಡ್ಯಪ್ಪ. ಲಿಂಗ ಪೂಜೆಯನ್ನ ಯಾರು ಮಾಡ್ಕೊಂತೀರಿ ಅವರಿಗೆ ಜರಾ ಮರಣಗಳಿಲ್ಲ, ಹುಟ್ಟು ಸಾವುಗಳಿಲ್ಲ, ಅಕಾಲ ಮರಣ ಬರುವುದಿಲ್ಲ ಅಂತ ಯಾರು ನಿಷ್ಠೆಯಿಂದ ಲಿಂಗ ಪೂಜೆಯನ್ನ ಮಾಡ್ಕೊಂತಿರ್ತಾರ ಹೇಳ್ತಾರಲ್ಲ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳಯ್ಯ ಅಂತಾರೆ ಅಂತ ಅದ್ಭುತ ಮಾತು. ನಮ್ಮ ಜೀವನದಾಗ ನಮ್ಗೆ ಏನಾಕೈತೆ ಗೊತ್ತಿಲ್ಲ, ನಾಳೆ ಬೆಳಗರದ ಸಂಜೆ ಮಠ ಅಥವಾ ಏನಾಕೈತೋ ಗೊತ್ತಿಲ್ಲ, ಕಲ್ಲರ ಎಡೆ ಬೀಳ್ತಿರ್ತೀವಿ, ಗ್ವಾಡ್ಯಾರ ಬೀಳ್ತಿರ್ತೈತಿ, ಗಾಡಿನಾರ ಬಡಿತಿರ್ತೈತಿ, ಏನಾರ ಒಟ್ಟು ಅಪಘಾತಗಳಂತ ಹಾಕಿರ್ತಾವ, ಅಥವಾ ರೋಗಗಳಂತ ಬರ್ತಿರ್ತಾವ, ಏನೇನೋ ತೊಂದರೆ ಅಂತ ಬರ್ತಿರ್ತಾವ. ಪರಮಾತ್ಮ ಎಲ್ಲರಿಗೂ ಕೂಡ ಆಯುಷ್ಯವನ್ನ ಹೆಚ್ಚಾಗಿ ಕೊಟ್ಟಾನ. ಎಲ್ಲರೂ ಸುಖದಿಂದ ಬದುಕಿ ಬರಲಿ ಅಂತ ತಿಳ್ಕೊಂಡು ಒಂದು 100 ವರ್ಷ ಆಯುಷ್ಯನ ಕೊಟ್ಟಾನಂತ. ಆದ್ರೆ ಆ ಆಯುಷ್ಯ ಎಲ್ಲರಿಗೂ ಸಮಾನ ಆಯುಷ್ಯನ ಕೊಟ್ಟಾನಂತ. ಅದು ಹೆಚ್ಚು ಕಡಿಮೆ ಯಾರು ಮಾಡ್ಕೊಂತಾರ ಅಂದ್ರ ನಮ್ಮ ನಡೆ ನುಡಿಗಳ ಮೂಲಕ ಅದು ಹೆಚ್ಚು ಕಡಿಮೆ ಆಗತ್ತಂತ. ಆಯುಷ್ಯ ಹೆಚ್ಚು ಕಡಿಮೆ ಎಲ್ಲರಿಗೂ ಆಯುಷ್ಯವನ್ನು ಹೆಚ್ಚ ಕೊಟ್ಟಾನಂತ, ಯಾರಿಗೂ ಹಂಗ ಅನ್ಯಾಯ ಮಾಡಿಲ್ಲಂತ. ಮತ್ ಎಲ್ಲರಿಗೂ ಆಯುಷ್ಯ ಹೆಚ್ಚು ಕೊಟ್ಟರು ಸಹಿತ ಎಲ್ಲರೂ ಒಂದೇ ವಯೋಮಾನದಾಗ ಯಾಕೆ ಬದುಕುದಿಲ್ಲ ಅಂದ್ರ ಅವರವರ ಕರ್ಮ ಫಲಗಳು ಅವನ ಪರಮಾತ್ಮನು ಎಲ್ಲರಿಗೂ ಸಮಾನವಾದ ಆಯುಷ್ಯವನ್ನು ಕೊಟ್ಟಾನ. ನಿಮ್ಮ ನಿಮ್ಮ ಕರ್ಮ ಫಲಗಳು, ನೀವು ಮಾಡುವ ಭೋಗಗಳು ನಿಮ್ಮನ್ನೇನು ಮಾಡ್ತಾವಪ್ಪ ಅಂತಂದ್ರ ದುಃಖಕ್ಕೆ ಗುರಿ ಮಾಡಿ ಮರಣಕ್ಕೆ ಒಳಗ ಮಾಡ್ತಾವಂತ. ಅದಕ್ಕೆ ಅವ್ರು ಏನ್ ಉದಾಹರಣೆ ಕೊಡ್ತಾರಂದ್ರ, ಒಂದು ಪಣತೆ ಇದೆ, ಒಂದು ಪಣತಿ ಒಳಗ ಬತ್ತಿ ಹಾಕಿವಿ, ಎಣ್ಣಿನೂ ಹಾಕಿವಿ, ತುಂಬಾ ಎಣ್ಣೆ ಹಾಕೈತಿ, ತುಂಬಾ ಎಣ್ಣೆ ಹಾಕಿಬಿಟ್ಟತಿ, ಬತ್ತಿ ಹಚ್ಚಿವಿ, ನಂದಾ ದೀಪ ಬೆಳಗಾಕತ್ತತಿ. ಆ ಎಣ್ಣಿ ಆ ದೀಪ ಬೆಳಗಾಕತ್ತಲ್ಲ, ಅದ್ರ ಪ್ರಮಾಣ ಎಷ್ಟೈತಿ ಅಂದ್ರ 6 ತಾಸು ಉರಿಬೇಕದು, ಅಷ್ಟು ಎಣ್ಣೆ ಐತಿ ಎದ್ರಾಗ ಪಣತಿ ಒಳಗ. 6 ತಾಸು ಉರಿವಷ್ಟು ಎಣ್ಣೆ ಐತಿ ಅದು. ಈ ಮನೆ ಒಳಗಿನ ಗ್ಯಾಸ್ ಗೀಸ್ ಎಲ್ಲ ಇಂತಿಷ್ಟು ದಿವಸ ಬರ್ತಾವ ಅಂತ ಒಂದು ಲೆಕ್ಕ ಇರ್ತೈತಿ ನಿಮಗೆ, ಇಂತಿಷ್ಟು ದಿವಸ ಬರ್ತಾವ ಅನ್ನೋ ಒಂದು ಲೆಕ್ಕ ಇರ್ತೈತಿ, ಅಂದಾಜಿನ ಮೇಲೆ ಒಂದು 6 ತಾಸು ಉರಿಬೇಕನ್ನೋ ಲೆಕ್ಕ ಇರ್ತೈತಿ ಅದು. ಆದ್ರೂ ಕೂಡ ಒಮ್ಮೊಮ್ಮೆ ದೀಪ ಆರಿಬಿಟ್ಟಿರ್ತೈತಿ. ನೋಡ್ತೀರಿ ನೀವು, ಬತ್ ಏನಾರ ಆಗೈತೇನೋ ಇಲ್ಲ ಬರೋಬ್ಬರಿ ಐತಿ, ಎಣ್ಣೆರ ಸೋರೈತೇನೋ ಇಲ್ಲ ಇನ್ನೂ ಪಣತೆಯಾಗ ಎಣ್ಣೆ ಐತಿ, ಬತ್ತಿನೂ ಐತಿ, ಮತ್ ದೀಪ ಯಾಕೆ ಆರೈತಿ ಅಂದ್ರ ಗಾಳಿ ಬಿಟ್ಟು ಆರಿರ್ಬೋದು, ಒಂದು ಇಲ್ಲ ಹುಳ ಬಂದ್ ಆರಿಸಿರ್ಬೋದು, ಇಲ್ಲ ನೊಣ ಕುಂತ ಆರಿಸಿರ್ಬೋದು, ಇಲ್ಲ ಏನಾರ ಬಂದ್ ದೀಪ ಆರಿ ಹೋಗ್ಬಿಟ್ಟಿರ್ತೈತಿ. ಹಂಗ ಮನುಷ್ಯ ಅಕಾಲ ಮರಣಕ್ಕೆ ಯಾಕೆ ಒಳಗಾಗ್ತಾನಂತಂದ್ರ ಏನಾರ ಅಪಘಾತಗಳಾಗ್ಬೋದು ಅಥವಾ ದೋಷಗಳು ದುರ್ಗತಿಗಳು ಬಂದು ಮರಣಕ್ಕೆ ಒಳಗಾಗ್ತಾನಂತ. ಹಂಗಾರ ಆ ಪಣತಿ ಒಳಗಿನ ಎಣ್ಣೆ ತೀರು ಮಟನು ದೀಪ ಉರಿಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಆ ದೀಪದ ಮೇಲೆ ಗ್ಲಾಸ್ ಅಂತ ಹಾಕ್ಬೇಕಂತ. ಗ್ಲಾಸ್ ಅಂದ್ರೇನು, ಗಾಳಿ ಬಂದ್ರು ಅದಕ್ಕೆ ದೀಪಕ್ಕೆ ಬಡಿಬಾರ್ದು, ನೊಣಾನು ಬಡಿಬಾರ್ದು, ಅಥವಾ ಏನು ಬಡಿಬಾರ್ದು. ಅದು ಎಣ್ಣೆ ಮುಗಿಮಟನು ಅದು ನಂದಾ ದೀಪ ಬೆಳಗಬೇಕು ಅಂದ್ರೆ ಅದಕ್ಕೊಂದು ಮ್ಯಾಗ್ ಗ್ಲಾಸ್ ಅಂತಾರಲ್ಲ, ಅದಕ್ಕೊಂದು ಮ್ಯಾಗ್ ನಮ್ಮಲ್ಲಿ ಲಾಟಾನಕ್ಕೆ ಒಂದಿಷ್ಟು ಗ್ಲಾಸ್ ಅಂತ ಹಾಕಿದ್ರು ನೋಡ್ರಿ ವರ್ಷಿ, ಅದನ್ನ ಹಾಕಿ ಹಂಗ ಗ್ಲಾಸ್ ಹಾಕಿಬಿಟ್ರ ಅದು ಎಣ್ಣೆ ಆಗೋ ಮಟನು ಅದು ದೀಪ ಉರಿತೈತಿ ಅಂತ. ಹಂಗ ನಿನಗೆ ನಿನ್ನ ಶರೀರಕ್ಕ ನಿನ್ನ ಮನಸ್ಸಿಗೆ ಯಾವುದೇ ಧಕ್ಕೆ ಆಗಬಾರದು, ಯಾವ ರೋಗ ಅಥವಾ ರೋಗ ಬಂದರೂ ನಿನಗೆ ದುಃಖ ಆಗಬಾರದು, ಅದನ್ನ ತಡ್ಕೊಳ್ಳುವಂತ ಆತ್ಮವಿಶ್ವಾಸ ಬರಬೇಕು. ನೀ ಹಾದ್ಯಾಗ ಬೀದ್ಯಾಗ ಹೊಂಟಾಗ ಎಲ್ಲಾರ ಹೊಂಟಾಗ ನಿನಗೇನಾರ ಅಕಾಲ ಮರಣ ಬರೋದಿತ್ತಂದ್ರ ಅಥವಾ ಅಪಘಾತ ಆಗೋದಿತ್ತಂದ್ರ ತೊಂದರೆ ಆಗೋದಿತ್ತಂದ್ರ ಅದನ್ನ ತಪ್ಪಿಸ್ಕೋಬೇಕಂದ್ರ ಲಿಂಗ ಪೂಜೆಯನ್ನ ನಿತ್ಯ ಮಾಡಿಕೊಂಡ್ರ ಆ ಅಪಘಾತಗಳಾಗೋದಿಲ್ಲ ಅಂತ ಸ್ಪಷ್ಟ ಹೇಳ್ತಾರಂತ. ಪರಿಪೂರ್ಣವಾಗಿ ಬದುಕಾಕ್ ಸಾಧ್ಯ ಐತೆ ಅಂತ. ಅದಕ್ಕ ನಮ್ಮಲ್ಲಿ 12ನೇ ಶತಮಾನದಲ್ಲಿ ಉರಿಲಿಂಗ ಪೆತ್ತಿ ಅಂತ ಒಬ್ಬ ಶರಣ ಬರ್ತಾನೆ. ಉರಿಲಿಂಗ ಪೆತ್ತಿ ಬಹಳ ಅದ್ಭುತವಾದ ವಚನ ಬರೀತಾನ. ಆಯುಷ್ಯ ಭಾಷೆಯನ್ನು ಲಿಂಗವೇ ಕೊಡುವನಯ್ಯ ಅಂತ ಹೇಳ್ತಾನ. ಆಯುಷ್ಯ ಭಾಷೆ ಅಂದ್ರೆ ನಾವ್ ಇಷ್ಟ ವರ್ಷ ಬದುಕಬೇಕನ್ನುವಂಥದ್ದು ಏನೈತಲ್ಲ, ಆ ಆಯುಷ್ಯ ಭಾಷೆಯನ್ನ ಲಿಂಗವೇ ಕೊಡುವನಯ್ಯ. ಇನ್ನಾರಿಗೆಯೂ ಕಕ್ಕುಲತೆ ಪಡಬೇಡಿ,
ಸುಮ್ಮನೆ ಯಾರ್ಯಾರನಾರ ಬೇಡ್ಕೊಳಕ್ ಹೋಗ್ಬೇಡ್ರಿ. ಆ ದೇವ್ರಿಗೆ ನಡ್ಕೊಂಡ್ರ ನನ್ನ ಆಯುಷ್ಯ ಹೆಚ್ಚಕತಿ, ನನ್ನ ಆರೋಗ್ಯ ಹೆಚ್ಚಕತಿ, ನಾ ಅಲ್ಲಿ ನಡ್ಕೊಂಡ್ರ ನನಗೆ ಹಂಗಾಕತಿ, ಆ ಔಷಧ ತಗೊಂಡ್ರ ನಾ ಆರಾಮಕ್ಕಿನಿ, ಇದನ್ನ ಯಾವ್ದು ಮಾಡಬೇಡ್ರಿ. ಆಯುಷ್ಯವನ್ನ ಲಿಂಗಯ್ಯ ಕೊಡ್ತಾನ. ಯಾರು ಲಿಂಗವನ್ನ ನಿಷ್ಠೆಯಿಂದ ಪೂಜೆ ಮಾಡ್ತೀರಿ, ನಿಮಗೆ ಬರುವಂತಹ ಅಕಾಲ ಮರಣಗಳು ಹೋಗಿ ನೀವು ಆಯುಷ್ಯ ಪೂರ್ತಿಯಾಗಿ ಬದುಕುತ್ತೀರಿ. ಇದಕ್ಕ ಉರಿಲಿಂಗ ಪ್ರತಿಪ್ರಿಯ ವಿಶ್ವೇಶ್ವರ ನಾಡಿ ಅಂತ ಹೇಳ್ತಾನ. ನಾವು ನಾಡಿ ಅಂತ ಹೇಳ್ತೀನಿ. ನೀವು ಯಾರ ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ತೀರಿ ನಿಮಗೆ ಆಯುಷ್ಯ ಹೆಚ್ಚಕತಿ ಅಂತ ಹೇಳ್ತಾನ, ಅಥವಾ ಇಚ್ಛಾಮರಣ ಬರ್ತದೆ ಅಂತ ಹೇಳ್ತಾನೆ. ಬರೋದು ಮುಂದೊಂದಿನ ಬರಂಗಿಲ್ಲ ಅಂತಲ್ಲ, ಬರತೈತಿ, ಅದು ಯಾರು ಬಿಟ್ಟಿಲ್ಲ. ಆದ್ರೂ ಕೂಡ ಪರಿಪೂರ್ಣವಾದ ಜೀವನವನ್ನ ಬದುಕಬೇಕಂತ. ಅದಕ್ಕೆ ಹೇಳ್ತಾರ ನೋಡ್ರಿ, ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದನ. ಇವತ್ತು ಎಂತೆಂತ ವಿದ್ಯೆ ಕಲಿತಿರ್ತಾರ, ಎಷ್ಟೆಷ್ಟೋ ಸರ್ಟಿಫಿಕೇಟ್ ತಗೊಂಡಿರ್ತಾರ, ಲಕ್ಷಗಟ್ಲೆ ಪಗಾರ ತಗೊಂಡಿರ್ತಾರ, ಯಾವುದೋ ಒಂದು ಅಪಘಾತದಾಗ ಸತ್ತು ಹೋಗ್ಬಿಡ್ತಾರ ನೋಡ್ರಿ, ಮರಣಕ್ಕೆ ಒಳಗಾಗಿ ಬಿಡ್ತಾರ್ರಿ. ಅವ್ರ ಜೀವನದ ಹಿಸ್ಟ್ರಿ ತೆಗೆದ್ರ ಒಂದು 3-4 ಡಿಗ್ರಿ ಮಾಡಿದ್ರಿ ಮನುಷ್ಯ, ಬಾಳ ಶ್ರೀಮಂತ ಇದ್ರಿ, ಬಾಳ ಗಳಿಸಿದ್ದ, ಚಲೋ ನೌಕರಿ ಇತ್ರಿ, ಈಗ ಇನ್ನೂ ಸರ್ವಿಸ್ ಬಾಳ ವರ್ಷ ಆಗಿಲ್ಲ, ಈಗ ಒಂದು 35-40 ವಯಸ್ಸ ನೋಡ್ರಿ, ಇಷ್ಟೆಲ್ಲಾ ಕಷ್ಟಪಟ್ಟಿದ್ದ, ಎಲ್ಲ ಮಾಡಿದ್ದ, ಅಕಾಲಕ್ಕೆ ಸತ್ತು ಹೋಗ್ಬಿಟ್ಟು ನೋಡ್ರಿ, ಏನೋ ಆತ್ ನೋಡ್ರಿ. ಹಂಗಾರ ವ್ಯರ್ಥ ಆತಿಲ್ಲ ಅಲ್ಲಿ, ನಾವು ಗಳಿಸಿದ ಸರ್ಟಿಫಿಕೇಟ್ ವ್ಯರ್ಥ ಆತು, ನಮ್ಮ ನೌಕರಿ ವ್ಯರ್ಥ ಆತು, ನಾವ್ ಇಷ್ಟು ದಿವಸ ಶ್ರಮ ಪಟ್ಟದ್ದು ವ್ಯರ್ಥ ಆತು. ಅದಕ್ಕ ಜಗತ್ತಿನ ಎಲ್ಲಾ ವಿದ್ಯೆಗಳು ಸಹಿತ ನಮಗೆ ಏನ್ ಮಾಡ್ತಾವಂದ್ರ ಮರಣವನ್ನ ಗೆಲ್ಲುವಂತ ವಿದ್ಯೆಯನ್ನು ಯಾವ ಹೇಳಿಕೊಡುದಿಲ್ಲ ಅಂತವು. ಮರಣದ ಒಳಗಿನ ವಿದ್ಯೆಗಳಂತಾವೆಲ್ಲ, ಏನ ಬಂದ್ರು ಮರಣದ ಒಳಗನ. ಸಾವನ್ನ ಗೆಲ್ಲುವಂತ ವಿದ್ಯೆ ಯಾವ ಹೇಳ್ಕೊಡುದಿಲ್ಲ ಅಂತ. ಆ ಸಾವನ್ನ ಗೆಲ್ಲುವಂತ ವಿದ್ಯೆ ಎಲ್ಲಾದ್ರೂ ಐತಂದ್ರ ಅದು ಶಿವಲಿಂಗ ಪೂಜೆ ಮಾಡುವುದರಲ್ಲಿದೆ ಅಂತ ಹೇಳ್ತಾನೆ. ಶಿವಲಿಂಗ ಪೂಜೆ ಮಾಡುವವರಿಗೆ ಭವವಿಲ್ಲ, ಬಂಧನವಿಲ್ಲ, ಮರಣವಿಲ್ಲ, ಅಕಾಲ ಮೃತ್ಯುಗಳಿಲ್ಲ. ಶಿವಲಿಂಗ ಪೂಜೆ ಮಾಡುವರು ಇಹದಲ್ಲಿ ಪರದಲ್ಲಿ ಸುಖಿಗಳಾಗಿ ಬಾಳುವರು, ಅವರಿಗೆ ಮೃತ್ಯುವಿನ ಹಂಗಿಲ್ಲ ಅಂತ ಹೇಳ್ತಾನೆ. ಮೃತ್ಯುವಿನ ಹಂಗ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ ನೋಡ್ರಿ. ಅದಕ್ಕೆ ಬಸವಣ್ಣವರು ಅದ್ಭುತವಾದ ಮಾತು, ಸುಪ್ರಭಾತ ಸಮಯದಲ್ಲಿ ಯಾರು ಲಿಂಗ ಪೂಜೆಯನ್ನ ಮಾಡ್ಕೊಂಡ ಗಣಮಠ ಶಿವ ಹೇಳ್ತಾರೆ, ಲಿಂಗ ಪೂಜೆ ಯಾವಾಗ ಮಾಡ್ಕೋಬೇಕಂದ್ರ ಉತ್ತಮದ ಪೂಜೆ ಇದು ಬಹಳ ನಕ್ಷತ್ರ ವಿಹ ಕಾಲದೊಳಗೆ. ಉತ್ತಮದ ಪೂಜೆ ಯಾವಾಗ ಮಾಡ್ಕೋಬೇಕಂದ್ರ ಬಹಳ ನಕ್ಷತ್ರಗಳಿರ್ತಾವ ನೋಡ್ರಿ. ಅಂದ್ರೆ 12 ಗಂಟೆಯಿಂದ 3ರ ಅವಧಿ ಒಂದು, 3ರಿಂದ 5 ಗಂಟೆ ಅವಧಿ ಒಂದ್ ಏನಿರ್ತಾವ ನೋಡು, ಇವು ಗಾಂಧಾರ ಮಾಂಧಾರ ಅನ್ನುವಂತ ಅಹೋರಾತ್ರಿ ಅಂತ ಕರೀತಾರೆ. 12ರ ಮೇಲ್ಪಟ್ಟು 3ರ ಮಧ್ಯದಲ್ಲಿ ಗಾಂಧಾರಿ, ಮತ್ತು 3ರಿಂದ 5 ಗಂಟೆ ಒಳಗೆ ಬರ್ತೈತಲ್ಲ ಅದು ಮಾಂಧಾರಿ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕಣ್ಣ ಅಂತ ಹೇಳ್ತಾರೆ ವಚನಕ್ಕ. ಆ ಹೊತ್ತಿನಾಗ ಲಿಂಗ ಪೂಜೆ ಮಾಡ್ಕೊಂಡ್ರ ಅದು ಸಿದ್ಧಿಯನ್ನ ಕೊಡ್ತೈತೆ ಅಂತ ಪೂಜ್ಯ ಗುರುಗಳೆಲ್ಲ, ಅದಣೀಯ ಶಿವಯೋಗಿಗಳೆಲ್ಲ ಊರು ಹೊರಗೆ ಗವಿ ಒಳಗ ಹಗಲೆಲ್ಲ ಅವರು ಲಿಂಗಾರ್ಚನೆ ಮಾಡ್ಕೊಳ್ಳೋದಕ್ಕಿಂತ ರಾತ್ರಿನ ಹೆಚ್ಚು ಲಿಂಗ ಪೂಜೆ ಮಾಡ್ಕೊಂಡು ಇತಿಹಾಸದಲ್ಲಿ ಲಿಂಗ ಪೂಜೆಯನ್ನ ರಾತ್ರಿನ ಮಾಡ್ಕೊಂಡ್ರು. ಅದು ಹೆಚ್ಚು ಮಧ್ಯರಾತ್ರಿಯಲ್ಲಿ ಪರಿಣಾಮಕಾರಿ ಲಿಂಗ ಪೂಜೆ. ಉತ್ತಮದ ಲಿಂಗ ಪೂಜೆಯದು ನಕ್ಷತ್ರ ವಿಹ ಕಾಲದವು, ಬಹಳ ನಕ್ಷತ್ರಗಳಿರುವಂತ ಕಾಲದವು. ಮಧ್ಯಮದ ಪೂಜೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ. ಮಧ್ಯಮದ ಪೂಜೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ 5 ಗಂಟೆ ನಂತರ ಬರ್ತೈತೆ ನೋಡ್ರಿ. ಅದು ಮಧ್ಯಮ ಪೂಜೆ ಅಂತದ 5 ಗಂಟೆ ನಂತರ ಮಾಡ್ಕೊಳ್ಳೋದು ಶ್ರೇಷ್ಠ ಪೂಜೆ ಅಲ್ಲದು. ಅದು ಮತ್ತೆ 2ನೇ ದರ್ಜೆ ಪೂಜೆ ಅಂತದ 5 ಗಂಟೆಗೆ ಮಾಡ್ಕೊಳ್ಳೋದು. ಕನಿಷ್ಠ ಪೂಜೆಯುವುದು ದಿನಕರ ಉದಯದೆ ಅಂತ. ಕನಿಷ್ಠ ಪೂಜೆ ಅಂದ್ರೆ ಸೂರ್ಯ ಬೆಳಗರದ ಮೇಲೆ ಏನ್ ಮಾಡ್ಕೊಂತೀವಲ್ಲ ಅದು ಅತಿ ಕನಿಷ್ಠ ಪೂಜೆ ಅಂದ್ರೆ. ಶ್ರೇಷ್ಠ ಪೂಜೆ ಯಾವ್ದಂದ್ರೆ ಅದು 3ರಿಂದ 6 ಗಂಟೆ ಒಳಗೆ ಮಾಡ್ಕೊಳ್ಳೋದು, ಅಥವಾ 12ರಿಂದ 3ರೊಳಗೆ ಮಾಡ್ಕೊಳ್ಳೋದು, 5 ಗಂಟೆ ಒಳಗೆ ಮಾಡ್ಕೊಳ್ಳೋದು. ಉತ್ತಮದ ಲಿಂಗ ಪೂಜೆಯದು ಬಹಳ ನಕ್ಷತ್ರವಿಹ ಕಾಲದು. ಮಧ್ಯಮದ ಪೂಜೆಯೋದು ಬ್ರಾಹ್ಮಿ ಮುಹೂರ್ತದೋಳು. ಕನಿಷ್ಠ ಪೂಜೆಯದು ಸೂರ್ಯೋದಯದೋಳು. ಸೂರ್ಯ ಉದಯ ಆದ್ಮೇಲೆ ಮಾಡ್ಕೊಂತೀವಲ್ಲ ಕನಿಷ್ಠ ಅಂದ್ರೆ ಪೂಜಾನ, ಆದ್ರ ಫಲ ಸಿಗೋದಿಲ್ಲ. ಅದ್ ಹೆಂಗಂದ್ರ ತಂಪತ್ನ್ಯಾಗ ಮಾಡುವಾಗಿನ ಕೆಲಸ ಸಾಗಿದೆ ಬಿಸಿಲಾಗ ಮಾಡಕ್ ಹೋದ್ರೆ ಸಾಗೋದಿಲ್ಲ ಅಂತ ಉದಾಹರಣೆ ಕೊಡ್ತಾರೆ. ತಂಪತ್ನ್ಯಾಗ ಹೆಂಗ ಕೆಲಸ ಸಾಗ್ತೈತಿ, ಹೊಲದಾಗಿನ ಕೆಲಸ ತಂಪತ್ನ್ಯಾಗ ದೌಡ್ ಸಾಕ್ತೈತಿ. ಅದನ್ನ ನೀವು ಮಧ್ಯಾಹ್ನದಾಗ ಮಾಡಕ್ ಹೋದ್ರೆ ನೀವು ಸಾರಂಗಿಲ್ಲ. ಅದ್ರ 4 ಕಡೆ ಮಾಡಕ್ ಆಗುದಿಲ್ಲ. ಹಂಗ ಮಧ್ಯರಾತ್ರಿ ನಕ್ಷತ್ರ ವಿಹ ಕಾಲದೊಳು ಮಾಡಿಕೊಂಡ ಪೂಜೆಗೆ ಅದನ್ನ 10 ನಿಮಿಷ ಮಾಡಿಕೊಂಡ್ರು, ಹಗಲೆತ್ತು ತಾಸು ಮಾಡಿಕೊಂಡ್ರು ಅದ್ರ ಸಮ ಅದಕ್ಕೆ ಬರೋದಿಲ್ಲ ಅಂತ ನೋಡ್ರಿ. ಅಂದ್ರೆ ಅಷ್ಟು ಶಕ್ತಿ ಅದ್ರಲ್ಲಿ ಇರ್ತೈತೆ ಅಂತ ಹೇಳ್ತಾರ. ಅದಕ್ಕೆ ಅದು ಹೇಳಂಗಿಲ್ಲ, ಹಸಿ ಇದ್ದಾಗನ ಹದ ನೋಡಿ ಬಿತ್ತಿದ್ರೆ ಫಲ ಬರ್ತೈತೆ ಅಂತ. ಹದ ತಪ್ಪಿ ಬಿತ್ತಿದ್ರೆ ಪೀಕ್ ಬರೋದಿಲ್ಲ, ಹದ ತಪ್ಪಿ ಮಾಡ್ಕೊಳಕ್ ಆದ್ರೆ ಅದು ಫಲ ಸಿಗುದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಸಂದೇಶಗಳನ್ನು ಕೊಡ್ತಾರ. ಉತ್ತಮದ ಲಿಂಗ ಪೂಜೆ ಅದು ನಕ್ಷತ್ರ ವಿಹ ಕಾಲದಲ್ಲಿ. ಗಾಂಧಾರ ಮಾಂಧಾರವೆಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕಣ್ಣ ನೋಡ್ರಿ. ಹಂಗ ಪೂಜಿಸಬೇಕಂತ. ಹಂಗ ಪೂಜಿಸೋರಿಗೆ ಏನೇನು ಸಿದ್ಧಿ ಆಕ್ಕವ ಅಂದ್ರೆ ಹೇಳ್ತಾರ ಅವರು, ಜಗತ್ತಿನ ಎಲ್ಲಾ ವಿದ್ಯೆಗಳು ಅವ್ರ ಅಂಗಾಲದಾಗಿರ್ತಾವಂತ. ಅವ್ರ ಅಂಗಾಲಿನೊಳಗಿರ್ತಾವ ಜಗತ್ತಿನ ಎಲ್ಲಾ ವಿದ್ಯೆ. ಜಗತ್ತಿನ ಎಲ್ಲಾ ವಿದ್ಯೆ ಅಂದ್ರೆ ಏನ್ 64 ವಿದ್ಯೆ ಅಂತೀವಲ್ಲ, ಅವು ಯಾರು ಹೇಳ್ದಂಗೆ ಕೇಳ್ತಾವ ಅಂದ್ರೆ ಶಿವಯೋಗಿ ಹೇಳ್ದಂಗೆ ಕೇಳ್ತಾವ. ಮುಳುಗುಂದದ ಬಾಲ್ಯಲ್ ಮಾತು ಶಿವಯೋಗಿಗಳಿದ್ರು. ಯಾತಾಳಿ ಚನ್ನಬಸಪ್ಪ ಅಂತಿದ್ದ ಬೆಟಗೇರಿ ಒಳಗ. ಹುಲಿಗೇರಿ ಬಂದ ಶಿವಯೋಗಿಗಳನ್ನು ಭೇಟಿ ಆಗ್ಬೇಕಂತೇಳಿ ಪೂಜ್ಯ ಶಿವಯೋಗಿಗಳವರು ಮಠದೊಳಗಿದ್ರು, ಗವಿ ಮಠದಾಗನ ಇದ್ರು.
ಹುಲಿ ಏರಿ ಬಂದ. ಅವ್ನಿಗೆ ಯಾತಾಳ ವಿದ್ಯೆ ಬರ್ತಿತ್ತು, ಬಾಳ ಚಲೋ ಚಲೋ ವಿದ್ಯೆ ಕಲ್ತಿದ್ದವ. ಯಾತಾಳಿ ಚನ್ನಬಸಪ್ಪ ಅಂತಿಗೂ ಬೆಟಗೇರಿ ಆಗೋರು ನೀವು ಅವನ ಗದ್ದಿಗೆ ಅವ್ನ ಕುಂತ ಜಾಗ ಕಟ್ಟಿ ಗಿಟ್ಟಿ ಎಲ್ಲ ಅದ. ಬಹಳ ಸುಮಾರು ವಿದ್ಯೆ ಇದ್ವು ಅವನ ಅನಾಹುತ ವಿದ್ಯೆ ಕಲ್ತಿದ್ದವ. ಅಡವಿಯಾಗಿನ ಪ್ರಾಣಿಗಳನ್ನು ವಶೀಕರಣ ಮಾಡ್ಕೊಂತಿದ್ದ. ಹುಲಿ ಏರಿ ಬಂದ್ರು. ಬಂದ ತಕ್ಷಣವೇ ಮರಿದೇವರ ಮಠದ ಮರಿದೇವರು, ಗಣಂಗಳಪ್ಪನವರು ಅಂತ ಇರ್ತಿದ್ರು. ಹಸಿಬಿ ಗಣಂಗಳಪ್ಪ, ಮರದೇವರ ಮಠದ ಮರದೇವರು, ಪೂಜ್ಯ ಶಿವಯೋಗಿಗಳವರು ಸೇವಾ ಮಾಡ್ತಿದ್ರು. ಬಸಮ್ಮ, ಪಿರಂಗಿ ಬಸಮ್ಮ, ಈ ಮೂವರನ್ನ ನಾವು ನೆನೆಸ್ಬೇಕು. ಬಾಲ್ಯ ಮಾನಸಿಕ ಚರಿತ್ರೆ ಕೇಳಿರಿ ನೀವೆಲ್ಲ. ಆ ಚರಿತ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಾವು ಆ ಘಟನೆ ಕೇಳಿ. ಹುಲಿ ಏರಿ ಬಂದವ ಶಿವಯೋಗಿಗಳ ಮುಂದೆ ತನ್ನ ಶಕ್ತಿ ತೋರಿಸ್ಬೇಕಂತೇಳಿ. ಅಡವ್ಯಾಗಿನ ಪ್ರಾಣಿ ಹೆಂಗೆ ಏರಿ ಬಂದಿ ನೋಡ ಅಂತೇಳಿ ಶಿವಯೋಗಿಗಳವರು ಲೀಲೆ ಒಳಗಿರ್ತಿದ್ರು. ಯಾರು ಹಂಗ ದಡಕ್ರವ್ರು ಭೇಟಿ ಆಗಕ್ ಹೋಗಿದ್ದಿಲ್ಲ. ಲೀಲಾ ಯೋಗಿಗಳವರು ಶಿವಯೋಗ ನಿದ್ರೆಯೊಳಗೆ ತಾನಿದ್ದು ಭವಜಾಟೆ ಜಯಸಿರಪ್ಪಗೆ ಅಂತ ಹೇಳ್ತಾರೆ. ಹಂಗಿದ್ದವ್ರು ಅವ್ರನ್ನ ಯಾರು ಹಂಗ ಭೇಟಿ ಆಗಕ್ ಹೋಗಿದ್ದಿಲ್ಲ. ಅವ್ರ ಭೇಟಿ ಆಗ್ಬೇಕಂದ್ರೆ ಮರದೇವ್ರ ಮಠದ ಮರದೇವ್ರನ್ನ ಕೇಳ್ಕೊಂಡು ಭೇಟಿ ಆಗ್ಬೇಕು. ಇಲ್ಲ ಗಣಂಗಳಪ್ಪ ಇಲ್ಲ ಪಿರಂಗಿ ಬಸಮ್ಮನ ಕೇಳ್ಕೊಂಡು ಶಿವಯೋಗಿಗಳನ್ನ ಭೇಟಿ ಆಗ್ಬೇಕು. ಯಾರಾದ್ರೂ ದೊಡ್ಡವರು ಯಾರಾದ್ರೂ ಬಂದ್ರೆ. ಹಿಂಗಿದ್ದಂತ ಸಂದರ್ಭದೊಳಗ ಮರದೇವರ ಮಠದ ಮರದೇವ್ರನ್ನ ಕೂತಿರ್ತಾರಲ್ಲೇ. ಇವ್ರು ಹುಲಿ ಏರಿ ಬಂದದ್ದು ನೋಡಿ ಎಲ್ಲರೂ ಹೆದರ್ತಾರ. ಮರದೇವರ ಮಠದ ಮರದೇವ್ರು ಕೇಳ್ತಾರೆ, ಯಾಕೆ ಬಂದಿರಿ ಅಂದ್ರೆ ಶಿವಯೋಗಿಗಳನ್ನ ಭೇಟಿ ಆಗ್ಬೇಕಾಗೈತಿ, ಅದಕ್ಕ ಅವ್ರ ದರ್ಶನಕ್ಕೆ ಬಂದೇನಿ ಅಂತೇಳಿ ಹುಲಿ ಮ್ಯಾಗ ಕೂತ ಮಾತಾಡ್ತಾರಂತ ಅವ್ರ ಮಠದ ದ್ವಾರ ಬಾಗಿಲು ಮುಂದೆ. ಅವಾಗ ಆ ಮರದೇವರ ಮಠದ ಮರದೇವ್ರು ಹೇಳ್ತಾರಂತ, ಒಳಗೆ ಶಿವಯೋಗಿಗಳನ್ನ ಹೋಗಿ ಕೇಳ್ತಾರಂತೆಪ್ಪ, ಯಾತಾಳಿ ಚನ್ನಬಸಪ್ಪ ಬಂದಾನ್ರಿ ಬೆಟಗೇರಿಯಿಂದ. ಹುಲಿ ಏರಿ ಬಂದಾನ ಮೊದಲ ಅಂದ್ರಂತ ಅಜ್ಜಾರ. ಒಳಗ್ ಕೂತ್ಕೊಂಡ ಹೇಳಿದ್ರಂತವ್ರು, ಹುಲಿ ಏರಿ ಬಂದಾನ ಮೊದಲ ಅಂದ್ರಂತ. ಹೌದ್ರಿ, ಹುಲಿ ಏರ್ಕೊಂಡ ಬಂದ. ಯಾಕಂದ್ರೆ ಅವ್ರ ಗುರುಗಳಾದ ಗುರುಮಾಂತ ಸ್ವಾಮಿಗಳು ಹುಲಿ ಮ್ಯಾಗ ಕಪ್ಪತ್ತು ಗುಡದಾಗ ಪತ್ರಿ ಹರಿಯಾಕ್ ಹೋಗಿದ್ರಂತ. ಬಾಲಿನ ಮಹಂತ ಸ್ವಾಮಿಗಳವರು ಗುರುಗಳಿದ್ರು, ಗುರುಮಾಂತ ಸ್ವಾಮಿಗಳಂತೇಳಿ. ಅವರು ನಮಗ್ ಹೂಪತ್ರಿ ಬೇಕಾದ್ರ ಕಪ್ಪತ್ತು ಗುಡಕ್ ಹೋಗಿದ್ರಂತ. ದಿವಸ ಹೂಪತ್ರಿ ತರಕ್ ಅವ್ರು ಹುಲಿ ಏರಿ ಹೋಗಿದ್ರಂತೆ. ಕಪ್ಪತ್ತು ಗುಡ್ಡದ ಸೀಮೆ ಅಂದ್ರೆ ಅಲ್ಲಿ ಮುಳುಗುಂದಿಂದ ಹತ್ತದ ನೋಡಿ. ಅವ್ರ ಎಂತ ತಪಸ್ವಿಗಳಿರ್ಬೇಕು. ಶಿವಯೋಗಿಗಳಂದ್ರ ಮಗ ಹುಲಿ ಏರಿ ಬಂದಾನ, ಏನ್ ದೊಡ್ಡ ಆಗದ, ನಮ್ಮ ಗುರುಗಳು ಹುಲಿ ಏರಿ ಕಪ್ಪತ್ತು ಗುಡದಾಗ ಹೂಪತ್ರಿ ತಂದು ಲಿಂಗ ಪೂಜೆ ಮಾಡ್ಕೊಂಡಾರ ಅಂತೇಳಿ ಶಿವಯೋಗಿಗಳಂದ್ರ. ಅವ್ರ ಗುರುಗಳಂದ್ರೆ ಗುರುಮಾಂತ ಸ್ವಾಮಿ. ಹಂಗಾರ ನಂದೊಂದು ಕಂಡೀಷನ್ ಅದೇ, ಒಂದು ಮಗಿ ಒಳಗ ಒಂದಿಷ್ಟು ನೀರ್ ಹಾಕಿ ಕೊಡ್ತೀನಿ. ಆ ನೀರು ಒಂದು ನೆಲಗಣಿ ತಗೊಂಡೋಗಿ ಮಠದ ದ್ವಾರ ಬಾಗಿಲು ಕಟ್ರಿ, ಅದನ್ನ ನಾವು ಹೊಡಿಬೇಕು, ಅದ್ರ ನೀರು ಚೆಲ್ಬೇಕು. ಆಮೇಲೆ ನನ್ನ ದರ್ಶನಕ್ಕೆ ಬಾ ಅಂದ್ರಿ ಮರದೇವ್ರಿ ಅಂತ ಹೇಳಿದ್ರಂತ ಅಜ್ಜವರು, ಪೂಜ್ಯ ಶಿವಯೋಗಿಗಳು. ಈತ ಹೋಗಿ ಬಾಲ್ಯಲ ಮಹಂತ ಶಿವಗಳ ಮಾತು ಹೇಳಿದ್ದನ್ನು ಕೇಳಿ ಮರದೇವರ ಮಠದ ಮರದೇವರು ಹೋಗಿ ಹೇಳಿದ್ರಂತ, ಹಿಂಗೊಂದು ನಿಯಮ ಹೇಳ್ಯಾರ, ಆ ಕಂಡೀಷನ್ಗೆ ನೀವು ಒಪ್ಪೋದಾದ್ರ ಏನದು? ಅವ್ರೊಂದು ಮಗಿ ಕೊಡ್ತಾರಂತ, ಅದನ್ನ ಹೆಂಗ್ ರೊಟ್ಟಿ ಕೆರಿಸಿ ಇಡ್ತಿದ್ರು ನೋಡಿ ನೆಲಗಣ್ಯಾಗ, ಹಂಗ ಆ ನೆಲಗಣಿಯನ್ನು ಮಠದ ಬಾಗಿಲಕ್ಕೆ ಕಟ್ತೀವಿ. ನಿಮ್ಮ ವಿದ್ಯೆಯಿಂದ ಅದನ್ನ ಹೊಡಿಬೇಕು, ಗಡಿಗೆ ಹೊಡೆದು ಅದ್ರಾಗಿನ ನೀರ್ ಕೆಳಗೆ ಬಿಡ್ಬೇಕು, ನೀವು ದರ್ಶನಕ್ಕೆ ಬರಬೇಕು ಅಂತ ತಿಳ್ಕೊಂಡು ಶಿವಯೋಗಿಗಳು ಹೇಳ್ಯಾರಂತ. ಏನ್ ದೊಡ್ಡಾಗದ, ಆಡು ಹುಡುಗರು ಹೊಡಿತಾವ ಅದನ್ನ ಹರಿವಿನ ಆ ಮಗಿನ, ನಾ ಹೊಡೆದ ಏನ್ ದೊಡ್ಡಾಗದ ಅಂತ ಹೇಳಿ ಶಿವಯೋಗಿಗಳು ಕೊಟ್ಟರು. ಅದನ್ನ ನೆಲಗಣಿ ತಗೊಂಡ್ಬಂದು ಮಠದ ಬಾಗಿಲಕ್ಕೆ ಕಟ್ಟಿದ್ರು. ತನ್ನ ಯೋಗ ದಂಡವನ್ನ ಮಂತ್ರಿಸಿ ಒಗದ, ಅದು ಬಂದು ಮಡಿಕೆಗೆ ಬಡಿತು, ಮಡಿಕೆ ಒಡಿತು. ಒಡೆದ ಕರೆ ಮಡಿಕೆ ಏನೋ ಕೆಳಗೆ ಬಿತ್ತು, ನೀರು ಮಾತ್ರ ಕೆಳಗೆ ಬೀಳಿಲ್ಲ. ಹೆಂಗ ನಿಂದ್ರಬೇಕು ಹಂಗ ನೀರ್ ಕೆಳಗೆ ಬೀಳೇ ಇಲ್ಲ ಅಂತ. ಎಂದಾದ್ರೂ ಸಾಧ್ಯವೇ? ನೀರಿಗೆ ಅಸ್ತಿತ್ವವಿಲ್ಲ. ಯಾವಾಗ್ಲೂ ಅಧೋಮುಖ ಆದ ನೀರು, ನೀರು ಅಧೋಮುಖ ಅಧೋಮುಖವಾದ ನೀರು. ಅದು ತನಗ ಆ ಆಕಾರ ಇದ್ದಾಗ ಮಾತ್ರ ಅದಕ್ಕೆ ನೀರಿಗೆ ಆಕಾರ ಇಲ್ಲ. ನಾವು ಯಾವ್ಯಾವ ಆಕಾರ ಕೊಡ್ತೀವಿ ಆ ಆಕಾರಕ್ಕೆ ಬರ್ತದ ನೀರು. ನೀವು ಚರಿಗ್ಯಾಗ ಹಾಕ್ರಿ ಚರಿಗೆ ಆಕಾರ ಆಕತಿ, ಗಂಗಾಳಕ್ಕೆ ಹಾಕ್ರಿ ಗಂಗಾಳ, ಲೋಟದಾಗ ಹಾಕ್ರಿ ಲೋಟ, ಬಾಟ್ಯಾಗ ಹಾಕ್ರಿ ಬಾಟ್ಲಿ, ಅದಕ್ಕೆ ಆಕಾರನ ಇಲ್ಲ ನೀರಿಗೆ. ಎಲ್ಲಿ ಚೆಕ್ ಐತಿಲ್ಲ ಹರ್ಕೊಂಡು ಹೋಗೋದು ಅದ್ರ ಗುಣಧರ್ಮ. ಆದ್ರ ಆ ಗಡಿಗೆ ಆ ಮಡಿಕೆ ಹೊಡಿತು, ನೀರ್ ಮಾತ್ರ ಕೆಳಗೆ ಬೀಳಿಲ್ಲ, ಹಂಗ ನಿಂತಿತ್ತು ನೀರದು. ಅವಾಗ ಅವ ಅಂದಂತ, ಅವ್ರ ಗುರು ವಿದ್ಯೆ ಕಲಿಸಾಕ ವಿದ್ಯೆ ಕಲಿಸುವಾಗ ಹೇಳಿದಂತ, ನೀ ಏನಾರ ವಿದ್ಯೆಯನ್ನು ಯಾರದರ ಮುಂದೆ ತೋರಿಸು, ಶಿವಯೋಗಿಗಳ ಮುಂದೆ ಈ ವಿದ್ಯೆ ಎಂದು ನಡೆಯಲ್ಲ, ಅಂತವ್ರ ಮುಂದೆ ನೀ ಇದ್ರ ವಿದ್ಯೆ ತೋರಿಸ್ಬೇಡ. ಒಂದ್ ವೇಳೆ ನೀ ತೋರ್ಸಾಕಾದ್ರ ನೀ ಈ ವಿದ್ಯೆ ಮಾಡ್ಬೇಕಾದ್ರೆ ನಿನ್ನ ಅಂತ್ಯಕ್ಕ ಕೆಲವು ಮಂದಿ ಈ ವಿದ್ಯೆ ಮಾಡ್ಕೊಂಡು ಹೋಗಿ ಕೆಲವ್ರನ್ನ ಕೆಟ್ಟದ್ದು ಮಾಡಿಸಿರ್ತಾನ. ಯಾಕಂದ್ರೆ ಕೆಟ್ಟ ಆಗಿರ್ತತಿ, ಅದ್ರ ದೋಷ ನಿನಗೂ ಕಟ್ಟಿರ್ತತಿ. ಒಬ್ಬ ಶಿವಯೋಗಿ ದರ್ಶನ ಆದ್ರೆ ಅದ್ರ ಪಾಪ ನಿನಗೆ ಗುಣ ಆಗ್ತಾವ. ಅಂತವ್ರ ಮುಂದೆ ನೀನು ಪಾಂಡಿತ್ಯ ಪ್ರದರ್ಶನ ಮಾಡಬೇಡ ಅಂತ ಅವ್ರಿಗೆ ವಿದ್ಯೆ ಕಲಿಸಿದ ಗುರು ಹೇಳಿದಂತ. ಅದು ನೆನಪಾತಂತವಂಗ. ನೆನಪಾಗಿ ಅಯ್ಯೋ ಶಿವ, ನನ್ನ ಅಹಂಕಾರದಿಂದ ಒಬ್ಬ ಶಿವಯೋಗಿಯ ದರ್ಶನ ಆಗೋದು ತಪ್ಪಲ್ಲ ಅಂತೇಳಿ ಹುಲಿಯಿಂದ ಕೆಳಗೆ ಎಳೆದು ಸಾಷ್ಟಾಂಗವನ್ನು ಮಠದ ದ್ವಾರ ಬಾಗಿಲಕ್ಕೆ ಹಾಕಿ ಮುಳುಗುಂದದ 10 ದಾಟರ ಮಠ ಅವನು ಹಿಂಬ್ರಿಕೆ ಹಾನ್ ಅಂತ ತಿಳ್ಕೊಂಡು ಅವ್ರ ಚರಿತ್ರೆಯಲ್ಲಿ ಹೇಳ್ತಾರೆ. ಹಿಂಬ್ರಿಕೆ ದಾಟಿದಂತ ಮತ್ತೆ ಮುಂಬ್ರಿಕೆ ಹೋಗ್ಬಾರ್ದು ಅಂತೇಳಿ ಹಿಂದೆ ಹಿಂಬ್ರಿಕೆ ಹಾನ್ ಅಂತ ಯಾವಾಗಿದು ಬಾಲ್ಯದ ಮನಸ್ಸುಗಳ ಚರಿತ್ರೆಯಲ್ಲಿ ಬರ್ತದೆ. ಶಿಶುನಾಳ ಶರೀಫಜ್ಜ ನವಳು ಮುಂದೆ ನಾಗಲಿಂಗಪ್ಪನವರು ಆ ಮಠದ ಬಾಗಿಲು ಮುಂದೆ ಹಾಯ್ಬೇಕಾದ್ರ ಬಾಯಿ ಗುದದ್ವಾರ ಮುಚ್ಕೊಂಡು ಹೋಗಿದ್ರು, ಒಳಗೆ ಹುಲಿ ಮುಕ್ಕೊಂಡೈತಿ, ಬಾ ಶಿವಯೋಗದ ಹುಲಿ ಅಂತೇಳಿ. ಅಂದ್ರೆ ಶಿಶುನಾಳ ಶರೀಫಜ್ಜ ಅನುಭಾವಿ ತತ್ವಪದಕಾರ, ನಾಗಲಿಂಗ ಹಠಯೋಗಿ. ಆದ್ರೂ ಅವ್ರು ಯಾರಿಗೆ ಹೆದರಿದ್ರು ಅಂದ್ರೆ ಅವರು ಶಿವಯೋಗಿಗಳಿಗೆ ಮಾತ್ರ ಹೆದರಿದ್ರು. ಎಷ್ಟು ಅವರಲ್ಲಿ ಶಕ್ತಿ ಇರಬೇಕು ಅಂದ್ರೆ ಅದು ಎಲ್ಲವನ್ನ ಮೀರಿತದು. ಶಿವಯೋಗ ಅಂದ್ರೆ ಎಲ್ಲವನ್ನ ಮೀರಿತದು. ಅದಕ್ಕೆ ಶಿವಲಿಂಗ ಪೂಜೆ ಐತಲ್ಲ, ಆ ಶಿವಲಿಂಗ ಪೂಜೆಯ ಮುಂದೆ ಎಲ್ಲಾ ವಿದ್ಯೆಗಳು ಸಣ್ಣವಾಗ್ತಾವಂತ ನೋಡ್ರಿ. ಅದಕ್ಕೆ ಲಿಂಗ ಪೂಜೆಯ ಮಾಡುವವರಿಗೆ ಭವಬಂಧನಗಳಿಲ್ಲ,
ಅವ್ರು ಹೇಳ್ತಾರ, ಅವ್ರು ಅಕಾಲ ಮರಣಗಳಿಲ್ಲ, ಶಿವಲಿಂಗ ಪೂಜೆಯ ಮಾಡ್ಪವರ ಮನೆಯಲ್ಲಿ ಸಕಲ ಸಿರಿ ಸಂಪದಗಳಿರ್ಪವು ಅಂತ ಹೇಳ್ತಾರ. ಸಕಲ ಸಿರಿ ಸಂಪದ ಇರ್ತಾವಂತ, ಮನಿ ಶಾಂತ ಇರ್ತದಂತ, ಉತ್ತಮವಾದ ಮಕ್ಕಳು ಹುಡ್ತಾರಂತ, ಉತ್ತಮವಾದ ಸತಿ ಸಿಗ್ತಾಳಂತ, ಉತ್ತಮವಾದ ಸಿರಿ ಸಂಪತ್ತು ಇರ್ತತಿ ಅಂತ. ನಿತ್ಯ ಲಿಂಗ ಪೂಜೆ, ನಿತ್ಯ ಜಂಗಮ ದಾಸೋಹ ಮಾಡುವಂತ ಸದ್ಭಕ್ತನ ಮನೆಯೊಳಗ ಅಷ್ಟಾಶಷ್ಟಿ ಪುಣ್ಯ ತೀರ್ಥಗಳು ಇರ್ತಾವಂತ. ಅದಕ್ಕೆ ಲಿಂಗ ಪೂಜೆಯ ಮಾಡಿರಿ, ಏಳಿ ಮನುಷ್ಯರಿರ ಏಳಿ, ಶಿವಲಿಂಗ ಪೂಜೆ ಮಾಡಪ್ಪ ಸಮಯವಾಯಿತು ಏಳಿ, ಮೋಹ ನಿದ್ರೆ ಬಿಟ್ಟು ಮೇಲೆ ಹೇಳಿ ಅಂತ ಹೇಳ್ತಾರ. ಮೋಹ ನಿದ್ರೆ ಅಂದ್ರೆ ಏನು? ಮಕ್ಕೊಂಡಾಗಿ ಹೇಳ್ತೀವಲ್ಲ ಆ ನಿದ್ರೆ ಅಲ್ಲ. ಮಕ್ಕೊಂಡಾಗಿ ಹೇಳೋದು ಅದು ಶರೀರದ ನಿದ್ರೆ, ಅದು ದೇಹಕ್ಕೆ ಬರ್ತಕ್ಕಂಥ ನಿದ್ರೆ, ಅದು ಎಲ್ಲರೂ ಮಲಗ್ತೀವಿ. ಆದ್ರೆ ಮೋಹದ ನಿದ್ರೆ ಏನೈತಿ ನೋಡ್ರಿ, ಅದು ಸತ್ರು ಒಬ್ರು ಸುಮ್ಮನೆ ಅದ್ರಾಗ ಸತ್ತು ಹೋಗ್ಬಿಟ್ಟಿರ್ತಾರೆ, ಎದ್ದಿರಂಗೆ ಅಲ್ಲ. ಮೋಹದ ನಿದ್ರೆ ಅಂದ್ರೆ ಇದ, ನಾನು ನನ್ನದು ನನ್ನಿಂದ ಆತು, ನಾ ಇದ್ರ ಎಲ್ಲ ನಾ ಮಾಡಿದಲ್ಲೇ ಇದು ಅನ್ನುವಂಥದ್ದು ಏನೈತಿ ಇದ ಮೋಹ ಅಂತ ಹೇಳ್ತಾರ. ಈ ಮೋಹ ನಿದ್ರೆಯನ್ನ ಬಿಟ್ಟು ಹೇಳ್ರಿ, ಯಾಕಂದ್ರೆ ಇದು ನಿಮ್ಮದಲ್ಲ, ನಿಮ್ದು ಅಲ್ಲಿದೆ ಅಂತ ಹೇಳ್ತಾರ ಅವರು. ನಿಮ್ದು ಯಾಕಲ್ಲ ಅಂದ್ರೆ ನೀವು ಬರೋಕ್ಕಿಂತ ಮೊದಲು ಇದಿತ್ತು. ಅವ್ರು ಹೇಳ್ತಾರೆ, ನೀವು ಬರೋಕ್ಕಿಂತ ಮೊದಲ ಇದು ಇತ್ತು, ನೀವು ಹಾದ ಮೇಲೆ ಇದು ಇರ್ತತಿ, ಅದಕ್ಕೆ ನಿಮ್ಮಂತವ್ರು ಬರ್ಕೊಂತ ಅವ್ರ ಮುಂದೆ ಇರ್ತೀರಿ, ಅದು ಯಾವಾಗ್ಲೂ ಇರ್ತತಿ, ಅದಕ್ಕೆ ನಿಮ್ಮದಲ್ಲ. ಮತ್ತೆ ನಿಮ್ಮದು ಇದು ಆಗಿತ್ತಂದ್ರೆ ನಿಮ್ಗೆ ಯಾಕೆ ದುಃಖ ಕೊಡ್ತಿತ್ತು ಅಂತ ಕೇಳ್ತಾನೆ. ಹೆಂಡತಿ ನಿಮ್ಮವಳಾಗಿದ್ರೆ ನಿಮಗೆ ಶಾಶ್ವತ ಸುಖಾನ ಕೊಡ್ಬೇಕಾಗಿತ್ತು, ದುಃಖ ಯಾಕೆ ಕೊಟ್ಲು? ಹೆಂಡತಿಯಿಂದ ಎಲ್ಲರಿಗೂ ಸುಖಾನ ಆಗೈತೆ ಇಲ್ಲ, ಅಥವಾ ಗಂಡನಿಂದ ಹೆಂಡತಿ ಎಲ್ಲರಿಗೂ ಸುಖಾನ ಆಗೈತೆ ಇಲ್ಲ, ಮಕ್ಕಳಿಂದ ಎಲ್ಲರಿಗೂ ತಂದೆ ತಾಯಿಗೆ ಸುಖಾನ ಆಗೈತೆ ಇಲ್ಲ, ಮಕ್ಕಳಿಗೆ ತಂದೆ ತಾಯಿಯಿಂದ ಎಲ್ಲರಿಗೂ ಸುಖಾನ ಆಗೈತೆ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ದುಃಖ ಐತಿ. ಒಬ್ಬರಿಗೆ ಅನುರೂಪಳಾದ ಸತಿ ಸಿಕ್ಕಿಲ್ಲ, ಒಬ್ಬರಿಗೆ ಅನುರೂಪನಾದ ಗಂಡ ಸಿಕ್ಕಿಲ್ಲ, ತಂದೆ ತಾಯಿಗೆ ಚಲೋ ಮಕ್ಕಳು ಸಿಕ್ಕಿಲ್ಲ, ಒಳ್ಳೆ ಸಂಬಂಧಿಕರು ಸಿಕ್ಕಿಲ್ಲ. ಇವೆಲ್ಲ ನಮ್ಮ ಜೀವನದಲ್ಲಿ ಕೊರತೆಗಳು ಇರ್ತಾವ ನೋಡ್ರಿ. ಇವೆಲ್ಲ ಕೊರತೆಗಳನ್ನ ಇಟ್ಟಿರ್ತಾನಂತ ಪರಮಾತ್ಮ. ಮತ್ತೆ ಇವೆಲ್ಲ ಯಾಕದಾವಂದ್ರ ನಿಮ್ಮವಾಗಿದ್ರೆ ನೀವ್ ಹೇಳಿದಂಗೆ ಕೇಳ್ಬೇಕಾಗಿತ್ತಲ್ಲ, ನೀವ್ ಹೇಳಿದಂಗೆ ಇದೆಲ್ಲ ಇರ್ಬೇಕಾಗಿತ್ತು. ನೀವ್ ಹೇಳಿದಂಗೆ ಇದು ಇಲ್ಲ ಅಂದ್ರೆ ಇದು ನಿಮ್ಮದಲ್ಲ, ಇದು ನೀವು ಮಾಡಿಲ್ಲ, ಇದನ್ನ ಮಾಡಿದ ಒಬ್ಬ ಅದಾನ, ಅವನು ಒಲಿಸ್ಕೊಡ್ರಿ, ಆಮೇಲೆ ಎಲ್ಲಾ ತಾನ ಸೂತಾಕತೆ ಅಂತ ಹೇಳ್ತಾರ. ಮೊದಲು ಅವನು ಕಪಾಡ್ಬೇಕು, ಅವ್ನು ಶಿಕ್ಕಾ ಬಿತ್ತಂದ್ರೆ ಉಳಿದು ತಾನ ಸೂತಾಕತೆ ಅಂತ ಹೇಳ್ತಾರ. ಅದಕ್ಕೆ ಮೊದಲು ಅವನು ಒಲಿಸಿಕೊಡ್ರಿ. ಅದಕ್ಕೆ ಶಿವಲಿಂಗ ಪೂಜೆಯಿಂದ ದುರಾತ್ಮ ಬುದ್ಧಿಗಳು ಶಿವಾತ್ಮ ಬುದ್ಧಿಗಳಾಗ್ತಾವಂತ ನೋಡಿ. ಶಿವಲಿಂಗ ಪೂಜೆಯಿಂದ ಅವಗುಣಗಳು ಅಡಗ್ತಾವಂತ, ಶಿವಲಿಂಗ ಪೂಜೆಯಲ್ಲಿ ಅಂಗಗುಣಗಳು ಹೊಕ್ಕಾವಂತ, ಶಿವಲಿಂಗ ಪೂಜೆಯಲ್ಲಿ ಜನ್ಮ ಜನ್ಮಾಂತರದ ದೋಷಗಳು ಹೊಕ್ಕಾವಂತ, ನಮಗೆ ತಿಳಿಲಾರದ ಮಾಡಿದ ಕರ್ಮಗಳು ಹೊಕ್ಕಾವಂತ. ಇವೆಲ್ಲ ಹೋಗಿ ಹೆಂಗಾಗಿ ಬಿಡ್ತೀವಿ ಅಂದ್ರೆ ನಾವು ಶಿವಲಿಂಗ ಪೂಜೆಯ ಮಾಡಿ 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 ಹೆಂಗ ಒಂದು ಕೀಟಕ ಒಂದು ಕುಂಡಲಿನ ಸಂಘವನ್ನ ಮಾಡಿ ಮಾಡಿ ಆ ಗುಂಗಿ ಹುಡುಗ ಕೂಡ ಕಚ್ಚಿಸಿಕೊಂಡು ಕೊನೆಗೆ ತಾನು ಕೀಟಕ ಹೋಗಿ ತಾನು ಗುಂಗಿ ಹುಡುಗನಾಗಿ ಬಿಡ್ತಕ್ಕಂಥ ಅದು ಬಾಯಿ ಅಂತಕ್ಕಂಥ. ಹಂಗ ಭಕ್ತನಾದವ ಲಿಂಗವ ಪೂಜಿಸಿ ಅವನು ಲಿಂಗವೇ ಆದಂದ್ರ ಅವನಿಗೆ ಯಹದಲ್ಲಿನೂ ಸುಖ ಐತಿ, ಅವನಿಗೆ ಪರದಲ್ಲಿನೂ ಸುಖ ಐತಿ. ಅದಕ್ಕೆ ಜಗತ್ತಿನೊಳಗ ಬಾಳ ಕಡೆ ಹೋಗ್ಬೇಡ್ರಿ, ಅಲ್ಲಿ ತಿರುಗಬೇಡ್ರಿ, ನಿಷ್ಠೆಯಿಂದ ಲಿಂಗವನ್ನ ಒಂದು ಪೂಜಿಸ್ರಿ. ಬೇರಿಗೆ ನೀವು ನೀರ್ ಹಾಕಿದ್ರಿ ಅಂದ್ರ ಮರ ಮ್ಯಾಲೆ ತಾನ ಚಿಗಿರಿ. ಅದನ್ನ ಹೇಳ್ತಾರೆ ಗಣಮಠ ಶ್ರೀಗಳು. ಬೇರಿಗೆ ತಾ ನೀರೆರೆದಡೆ ಮರವು ತಾ ಮೇಲೆ ಕೊಳ್ಳವಿಸುವ. ನೀವು ಬೇರಿಗೆ ನೀರ್ ಎರೆದ್ ಬಿಡ್ರಿ, ಬೇರಿಗೆ ನೀರ್ ಹಾಕ್ರಿ. ನೀವು ಗಿಡ ಹಚ್ಚಿರ್ತೀರಿ, ಗಿಡ ಹಚ್ಚಿದಾಗ ನೀವೇನಾರ ಅದ್ರ ಬಡ್ಡಿಗೆ, ಅದ್ರ ಟೊಂಗಿಗೆ, ಅದ್ರ ಕೊಂಬಿಗೆ ಏನಾರ ಪ್ರತ್ಯೇಕ ನೀರ್ ಹಾಕಿರೇನು? ಇಲ್ಲ, ಬೇರಿಗೆ ಹಾಕಿ ಬಿಟ್ರೆ ನೀರು ಮ್ಯಾಲೆ ತಾನ ಸಿಗ್ತತಿ. ಹಂಗ ಜಗತ್ತಿನ ಎಲ್ಲಾ ಸಮಸ್ತ ವಿದ್ಯಮಾನಗಳು ಎದರಿಂದ ಹುಟ್ಟ್ಯಾವಂದ್ರ ಲಿಂಗದಿಂದ ಹುಟ್ಟ್ಯಾವಂತ. ಇವೆಲ್ಲ ಎದರಾಗ ಆಡ್ತಾವಂದ್ರ ಲಿಂಗದಾಗ ಆಡ್ತಾವಂತ. ಇವೆಲ್ಲ ಎಲ್ಲಿ ಲಯ ಆಗ್ತಾವಂದ್ರ ಲಿಂಗದೊಳಗ ಲಯ ಆಗ್ತಾವಂತ. ಅದಕ್ಕೆ ಲಿಂಗ ಅಂದ್ರ ಪರಮಾತ್ಮನೇ ಆಕಾರವು ಲಿಂಗವಾಗಿ ಬಂದ. ಆ ಲಿಂಗವನ್ನು ಒಂದು ಪೂಜಿಸಿ ಬಿಟ್ರೆ ಜಗತ್ತಿನ ಎಲ್ಲಾ ದೇವರುಗಳು ಶಾಂತ ಆಗಿ ಬಿಡ್ತಾವಂತ. ಬೇರಿಗೆ ನೀರ್ ಹಾಕಿದ್ರೆ ಹೆಂಗ ಮರ ಮ್ಯಾಲೆ ಜಿಗಿತೈತಿ, ಹಂಗ ನಿಷ್ಠೆಯಿಂದ ಒಂದು ಲಿಂಗ ಪೂಜೆಯನ್ನು ಮಾಡ್ಕೊಂಡ್ಬಿಟ್ರೆ ಸಾಕು, ನಿನಗೆ ನಿಜವಾದ ಸುಖ ಶಾಂತಿ ಸಿಗತೈತಿ ಅಂತ ಅದ್ಭುತವಾದ ನೋಡ್ರಿ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ. ಅದಕ್ಕೆ ನೀನ್ ಹೇಳಿದ್ರೆ ಇಂಗ್ಲೇಶ್ವರದ್ದು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಆಕತಿ ಅಂತ ತಿಳ್ಕೊಂಡು ಹೇಳಿದ್ರು. ಏನೆಲ್ಲ ಅಸಾಧ್ಯ ಇದ್ದದ್ದು ಸಾಧ್ಯ ಆಗಿ ಹೋಗ್ಬಿಡ್ತದೆ, ಎಂತೆಂಥದ್ದೆಲ್ಲ ಆಕತಿ. ಲಿಂಗ ಪೂಜೆ ಮಾಡ್ಕೊಂಡ ಅತನಿ ಶಿವಯೋಗಿಗಳಾದ್ರು, ಲಿಂಗ ಪೂಜೆ ಮಾಡ್ಕೊಂಡ ಮೃತ್ಯುಂಜಯಪ್ಪಗಳಾದ್ರು, ಲಿಂಗ ಪೂಜೆ ಮಾಡ್ಕೊಂಡು ಗಣಮಠದಾರ್ಯರಾದ್ರು, ಲಿಂಗ ಪೂಜೆ ಮಾಡ್ಕೊಂಡ ಹಾಲ್ಕೇರಿ ಅನುದಾನ ಸ್ವಾಮಿಗಳಾದ್ರು, ಇಳಕಲ್ ವಿಜಯಮಾಂತ ಸ್ವಾಮಿಗಳಾದ್ರು, ಎಂತೆಂಥವ್ರೆಲ್ಲ ಬಂದ್ರು. ಇವರ ಜೀವನ ಚರಿತ್ರೆಯನ್ನು ಓದಿದಾಗ ಇವರೆಲ್ಲರೂ ಲಿಂಗವನ್ನು ಪೂಜಿಸಿ ದೊಡ್ಡವರಾದ್ರ ಹೊರತು ಹಾಳು ವ್ರತಗಳನ್ನ ಮಾಡಿ ಎಂದೂ ದೊಡ್ಡವರಾಗಿಲ್ಲ. ಅದಕ್ಕೆ ಮುಂದಿನ ಪದ್ಯದಲ್ಲಿ ಹೇಳ್ತಾರ ಅವರು, ಹಾಳು ವ್ರತಗಳ ಮಾಡಿ ನೋಡಿ. ಹಾಳು ವ್ರತ ಅಂದ್ರೆ ಯಾವ್ಯಾವ ಅನ್ನೋದು ನಿಮಗೆ ಬಿಟ್ಟದ್ದು ಗೊತ್ತಿರ್ತಾವ ವ್ರತ. ಹಾಳು ವ್ರತಗಳ ಮಾಡಿ ಕಾಲವನ್ನು ಕಳೆಯುತ್ತ ಕಾಲನ ಬಾಯಲ್ಲಿ ಸಿಕ್ಕು ಸಾವುವುದು ಉಚಿತವೇ ಮೂಡ ಅಂತ ಹೇಳ್ತಾರೆ. ಹಾಳು ವ್ರತಗಳನ್ನು ಮಾಡೋದಂದ್ರ ಯಾವ್ಯಾವುದರ ವ್ರತ ಮಾಡೋದು, ಯಾವ್ಯಾವುದರ ವ್ರತ ಮಾಡ್ತೀರಿ, ಸಮಯ ಹೋಗ್ಬಿಡ್ತೈತಿ, ಹೊತ್ತು ಮುಳುಗ್ತೈತಿ, ಕತ್ಲಾಕತಿ. ಹೇಳ್ತಾರ ಅವ್ರು, ಹೊತ್ತು ಮುಳುಗ್ತೈತಿ, ಕತ್ಲಾಕತಿ, ಬೆಳಗ್ ಹರಿತೈತಿ, ನಿಮಗ ಗೊತ್ತಿಲ್ಲದಂಗನ ನಿಮ್ಮ ಆಯುಷ್ಯಗಳು ಕಡಿಮೆ ಆಕೊಂತ ಹೋಗ್ತಾವಂತ. ಜಗತ್ತಿನೊಳಗ ಏನಾರ ಕಳ್ಕೊಂಡ್ರ ತರಬಹುದು,
ಆಯುಷ್ಯವನ್ನು ಕಳ್ಕೊಂಡ್ರೆ ಹೊಳೆ ತರಕ್ ಆಗೋದಿಲ್ಲ. ಇವತ್ತು ಒಂದು ದಿವಸ ಹೋತಿಲ್ಲ, ಆಯುಷ್ಯದಾಗ ಒಂದಿನ ಕಡಿಮೆ ಆತ್ ನಮ್ಗೆ, ನೆನಪಿಟ್ಕೊಂಡ್ಬಿಡು. ಅದಕ್ಕೆ ಹೇಳಂಗಿಲ್ಲ, ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದುತ್ತಿರದ ಮುನ್ನ. ಉದಯ ಅಸ್ತಮಾನ ಅಂತದು, ಹಗಲು ಅನ್ನೋದು ಒಂದಂತ, ರಾತ್ರಿ ಅನ್ನೋದು ಒಂದಂತ. ಇದ್ರಾಗಿಂದ ಅಳದ್ ಇದಕ್ಕೆ ಹಾಕಾಕತ್ತೀವಿ. ಅಳದ್ ಹಾಕಿದ್ರೆ ಇದ್ರಾಗ ಹೆಚ್ಚಾದವ ಕಡಿಮೆ ಅದು, ಕಡಿಮೆನ ಅದು. ಹಂಗ ಹಗಲಿನಿಂದ ರಾತ್ರಿ ಗಳಿತೀವಿ, ಹಗಲಿನಿಂದ ರಾತ್ರಿ ಗಳಿತೀವಿ, ಹಗಲಿನಿಂದ ರಾತ್ರಿಗೆ ಅಳದು ನಮ್ಮ ಆಯುಷ್ಯ ಅಳ್ಯಾಕತ್ತಾವ್. ನಾವೇನ್ ತಿಳ್ಕೊಂಡಿವಿ, ಬಾಳ ದೊಡ್ಡವರಾಗಕತ್ತೀವಿ, ಬಾಳ ದೊಡ್ಡವರಾಗಕತ್ತೀವಿ, ಯಜಮಾನರಾಗಕತ್ತೀವಿ ಅಂತೀವಿ. ಯಜಮಾನರಾಗಕತ್ತಿಲ್ವ ಮರಾಯ, ರುದ್ರ ಭೂಮಿಗೆ ದಿನ ಒಂದೊಂದು ಇಂಚಿನ ಹತ್ತರಾಗಕತ್ತೀವಿ ಅಂತ ಹೇಳ್ತಾರೆ ಗಣಮಠ ನೋಡಿ. ಹಾಳು ವ್ರತಗಳ ಮಾಡಿ ಕಾಲವನ್ನು ಕಳೆಯುವುದು ಉಚಿತವೇ? ಕಾಲಹರಣ ಯಮನರಿಗೆ ಆಳಾಗಿ ಹೋಗುವ ಬದಲು ಗುರುಲಿಂಗ ಜಂಗಮವ ಪೂಜಿಸಿ ಮುಕ್ತಿ ಪಡೆಯರೆ ಜೀವರೇ ಅಂತ ಹೇಳ್ತಾರ. ನಾಳೆ ನೀವು ಹಿಂಗ ಸಮಯವನ್ನು ವ್ಯರ್ಥಗಳಿದ್ರಿ, ಬದುಕು, ಭೂಮಿ, ಸೀಮಿ, ಮಕ್ಕಳು, ಮರಿ ಮಾಡ್ರಿ ಬ್ಯಾಡ ಅಂತಲ್ಲ. ಇದನ್ನ ಹೆಂಗ್ ಮಾಡ್ತೀರಿ, ಅದಕ್ಕೆ ಹೆಂಗ್ ಸಮಯ ಕೊಡ್ತೀರಿ, ಇದಕ್ಕೂ ಒಂದಿಟ್ಟು ಸಮಯ ಕೊಡ್ರಿ ಅಂತ ಹೇಳ್ತಾರ. 24 ತಾಸಿನಾಗ ಅದನ್ನ ಹೆಂಗ್ ಮಾಡ್ತೀರಿ, 24 ತಾಸಿನೊಳಗೆ ಇದಕ್ಕೂ 1 ತಾಸು ಸಮಯ ಕೊಡ್ರಿ. ನಾಳೆ ಅವು ಏನಾರ ನಿಮ್ಮನ್ನ ಜಪಾನ ಮಾಡ್ತಾವ ಗೊತ್ತಿಲ್ಲ, ಇದು ಮಾತ್ರ ನಿಮ್ಮನ್ನ ದಾಟಿಸ್ತೈತೆ ಅಂತ ಹೇಳ್ತಾರ. ವಿಶ್ವಾಸ ಪಟ್ಟು ಹೇಳ್ತಾರ ನೋಡಿ, ಎಷ್ಟು ಅದ್ಭುತ ಮಾತು. ಬಹುಶಃ ಇವತ್ತು ಈ ಲೋಕ ಸರಿಯಾದ ತಿಳುವಳಿಕೆ ಇಲ್ಲಾರ್ದ ಬಳಲಾಕತ್ತೈತಿ. ಸರಿಯಾದ ಮಾರ್ಗದರ್ಶನ, ಸರಿಯಾದ ಉಪದೇಶ, ಇಂಥ ಉಪದೇಶಗಳೆಲ್ಲ ಗ್ರಂಥಗಳಲ್ಲಿ ಉಳ್ಕೊಂಡ್ಬಿಟ್ಟಾವ. ನಮ್ಮಂತ ಇಂಥ ಮಠಗಳಲ್ಲಿ ಕಪಾಟಿನ್ಯಾಗ ಉಗ್ರಾಣ ಕೋಲೆ ಆಗದಾವ್. ಇವುಗಳನ್ನ ಜನಗಳಿಗೆ ಉಪದೇಶ ಮಾಡಿದ್ರ 100ಕ್ಕೆ 50 ಜನರ ಇವತ್ತಿಗೂ ಬದಲಾಗ್ತಾರೆ. ಯಾಕಂದ್ರೆ ಅಷ್ಟು ಪರಿಣಾಮಕಾರಿಯಾದ ತತ್ವಗಳದಾವ. ನಾವೇನ್ ಮಾಡಾಕತ್ತೀವಿ ಅಂದ್ರೆ ಇಂಥ ಪರಿಣಾಮಕಾರಿಯಾದ ತತ್ವಗಳನ್ನ ಉಪದೇಶ ಮಾಡಕ್ ಏನೇನೋ ಅವ್ರನ್ನ ಹಾದಿ ತಪ್ಸಾಕತ್ತೀವಿ ನಾವು. ಜನನು ಈ ಕಡೆ ಬರಾಕ್ತಾ ಇರಲಿಲ್ಲ. ಹಿಂಗಾಗಿ ವ್ಯರ್ಥ ಜೀವನವನ್ನ ಮಾಡಿ ಸತ್ಪಂಟಾರ. ಗೊತ್ತಾಗೋಲ್ದ ಅದಕ್ಕೆ ನಾವೇನೋ ಮಾಡಾಕತ್ತೀವಿ ಸಾಧನೆ ಅಂತ ತಿಳ್ಕೊಂತಾರ. ಆದ್ರೆ ಅವ್ರು ಹೇಳ್ತಾರ, ಹಾಳು ವ್ರತಗಳ ಮಾಡಿ ಕಾಲವನ್ನು ಕಳೆದು ಯಮನ ಬಾಯಿಗೆ ತುತ್ತಾಗುವ ಬದಲಿ ಕಾಲಹರನ ಪೂಜೆಯನ್ನ ಮಾಡಿ ಶಿವಲಿಂಗಾರ್ಚನೆಯನ್ನ ಮಾಡಿ ಮುಕ್ತಿ ಪಡೆಯಿರಿ ಮೂಢಾಂಬರ ಅಂತ ಹೇಳ್ತಾರ. ಮುಕ್ತಿ ಪಡಿರೋ ಮರಾಯ, ಇಲ್ದಿದ್ರ ನಾಳೆ ಸಾವು ಬರ್ತೈತಿ. ಯಮ ಬರ್ತಾನಂದ್ರೆ ಏನು, ಸಾವು ಬರ್ತೈತಿ ಅಂತ ಅರ್ಥದ. ಅದು ಬರ್ತದೆ. ಬಸವಣ್ಣವ್ರು ಹೇಳ್ತಾರಲ್ಲ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಬಂದು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರ. ಇವೆಲ್ಲ ಬರೋಕ್ಕಿಂತ ಮೊದಲ ನೀ ಮಾಡೋ. ಮುಪ್ಪು ಬಂತು ಅಂದ್ರೆ ಲಿಂಗ ಪೂಜೆ ಮಾಡ್ಕೊಳಕ್ ಆಗೋದಿಲ್ಲ, ಕಣ್ ಕಾಣಂಗಿಲ್ಲ, ಅವಾಗ ಕೈ ನಡಗಾಕ ನಿಂದಿರ್ತಾವ್. ಅದೇನು ಕೆಲಸ ಆಗೋದಿಲ್ಲ, ದೇಹದ ಅಸ್ತಿತ್ವ ಹೋಗ್ಬಿಡ್ತೈತಿ. ಹಸೆ ಗಾಡಿ ಒಳಗ ಹಳ್ಳು ತಗೊಂಡು ಹೋಗದ್ರೆ ಹಿಡ್ಕೊಂತೈತಿ, ಒಣ ಗಾಡಿಗೆ ಹೋಗದ್ರೆ ಇದ್ದು ಮಣ್ಣನ್ನು ಉದುರಿ ಬಿಡ್ತತಿ. ಅದಕ್ಕ ಶಿವಲಿಂಗ ಪೂಜೆಯ ಮಾಳಪ ಸಮಯವಾಗುವುದಂತಡೆ ಯೌವನದ ಕಾಲದವರು ಶಿವನನ್ನು ಪೂಜಿಸಬೇಕಂತ ಹೇಳ್ತಾರೆ. ಬಹಳ ಜನ ಮುಪ್ಪಾದ ಮೇಲೆ ಪ್ರವಚನ ಕೇಳಬೇಕು ನೋಡ್ರಿ, ಮುದುಕರಾದ ಮೇಲೆ ಪ್ರವಚನ ಕೇಳಬೇಕು, ಮುದುಕರಾದ ಮೇಲೆ ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಏನು ಬರ್ತೈತಿ ಇದರಿಂದ? ಏನು ಪ್ರಯೋಜನ ಬರೋದಿಲ್ಲ ನೋಡ್ರಿ. ಅದರಿಂದ ಯಾವಾಗ ಮಾಡ್ಬೇಕದನಂದ್ರ ಯೌವನದ ಕಾಲದೊಳಗೆ, ಯೌವನ ಅಂದ್ರೆ ಹರೇ ಬಂದ ಕಾಲದೊಳಗ ನಾವು ಲಿಂಗ ಪೂಜೆಯನ್ನು ಮಾಡ್ಕೊಂಡ್ರೆ ಹಾದಿ ತಪ್ಪುದಿಲ್ಲ ಅಂತ. ಹರೇ ಬಂದ ಕಾಲದೊಳಗೆ ಪರಮಾತ್ಮನ ಸೇವೆ ಮಾಡಿದ್ರೆ, ಗುರುಲಿಂಗ ಜಂಗಮರ ಸೇವೆ ಮಾಡಿದ್ರೆ ನಮ್ಮ ದೇಹದಿಂದ ಮನಸ್ಸಿನಿಂದ ಆಗುವಂತ ಪಾಪಗಳು ಘಟಿಸಂಗಿಲ್ಲ ಅಂತ ನೋಡ್ರಿ. ಯಾಕಂದ್ರೆ ಇದು ಪಾಪವನ್ನ ಮಾಡ್ತಕ್ಕಂಥ ನಮ್ಗೆ ಗೊತ್ತಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಏನದಾವಲ್ಲ, ಇವು ಜೀವಾತ್ಮರನ್ನ ಬಂಧನಕ್ಕೆ ತರ್ತಾವಂತ ನೋಡಿ. ಒಂದೊಂದು ವಿಷಯವನ್ನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತ ಪಂಚ ವಿಷಯಗಳಲ್ಲಿ ಬಿದ್ದು ಜೀವಾತ್ಮ ಅದೇನ್ ಮಾಡ್ತೈತೆ, ಕರ್ಮಗಳನ್ನ ಸಂಗ್ರಹ ಮಾಡ್ಕೊಂತಕ್ಕಂತ. ಆ ಕರ್ಮಗಳು ಏನಕ್ಕಾವ ಅಂದ್ರೆ ಮುಂದೆ ನಮ್ಮ ದುಃಖಕ್ಕೆ ಗುರಿ ಮಾಡ್ತಾವ, ದುಃಖಕ್ಕೆ. ಅದಕ್ಕೆ ಅವ್ರು ಉದಾಹರಣೆ ಕೊಡ್ತಾರೆ. ದೀಪದ ರೂಪಕ್ಕೆ ಮರಳಾಗಿ ಆ ಹುಳ ಆಗ್ತತಿ, ದೀಪದ ಹುಳ ಅಂತ ಬರ್ತಿರ್ತಾವ, ಅದಕ್ಕೊಂದ್ ಚಟ ಅಂತ ಆ ರೂಪಕ್ಕೆ ಸ್ವರೂಪದ ಸುಖಕ್ಕೆ ಬರ್ತತಿ ಅಂತ ಬಂದು ಒಟ್ಟ ಅದಕ್ಕೆ ಬಂದು ಮುತ್ತು ಕೊಟ್ಟಂಗ್ ಮಾಡೋ. ಹಿಂಗೊಮ್ಮೆ ಕೊಡ್ತತಿ, ಹಿಂಗೊಮ್ಮೆ ಕೊಡ್ತತಿ, ಹಿಂಗೊಮ್ಮೆ ಕೊಡ್ತತಿ. ಹಂಗ ಕೊಟ್ಟಂಗ್ ಮಾಡಿ ಕೊನೆಗೆ ಒಂದು ಸಲ ಜೋಲಿ ತಪ್ಪಿ ಆ ದೀಪದಾಗ ಬಿದ್ದು ಸತ್ತು ಹೋಗ್ಬಿಡ್ತೈತಿ ನೋಡಿ. ಬೇಕಾದ್ರೆ ನೋಡ್ರಿ ನೀವು ಯಾವಾಗ ಯಾವ್ದಾರ ಟೈಮ್ ದೀಪ ಹಚ್ಚಿದಾಗ ಆ ದೀಪದ ಬೆಳಕಿಗೆ ಹುಳ ಬರ್ತಿರ್ತಾವ ನೋಡ್ರಿ, ಅದಕ್ಕೆ ಮುಟ್ಟಾಕ್ ಬರ್ತಿರ್ತಾವ. ಕೊನೆಗೆ ಜಳ ಪಡದ್ ಅದ್ರಾಗ ಸತ್ತು ಹೋಗ್ಬಿಡ್ತಾವ. ಬರೀ ಒಂದು ರೂಪದ ಸುಖಕ್ಕೆ ಒಳಗಾಗಿ ಹುಳ ಸತ್ತು ಹೋತು. ಸ್ಪರ್ಶದ ಸುಖಕ್ಕೆ ಮಿದುವಿದ್ದಲ್ಲೇ ಆನೆಗೆ ಒಂದು ಮೃದುವಾದ ಸುಖ ಅಂತದಕ್ಕೆ ಎಲ್ಲಿ ಮೆತ್ತಗಿರ್ತೈತಿ ಅದು ತನ್ನ ಮೈಯನ್ನು ಒಡತತಿ ಅಂತದ ಆನೆ. ಅದಕ್ಕ ಆನೆ ಹಿಡಿಬೇಕಾದ್ರೆ ಅಡವಿ ಒಳಗೆ ಏನ್ ಮಾಡ್ತಾರಂದ್ರೆ ಮೃದುವಾಗಿರ್ತಕ್ಕಂಥ ತೆಗೆದು ಅದ್ರ ಮೇಲೆ ಕಾಣದಂಗ ಮೃದುವಾದ ಹಾಸಿಗೆಯನ್ನು ಹೊದಿಸ್ತಾರ ನೋಡ್ರಿ, ಹುಲ್ಲ ಪಲ್ಲ ಹಾಕ್ತಾರ. ಅದು ಗೊತ್ತಿಲ್ಲದಂಗ ಮಿದು ಐತಿ ಅಂತ ತಿಳ್ಕೊಂಡು ಬಂದ್ ಅದ್ರ ಸಿಕ್ಕಿ ಕೆಳಗೆ ಬಿದ್ದು ಬಿಡ್ತೈತಿ ನೋಡ್ರಿ ಆನೆ. ಅದು ಮೃದುವಾದ ಸುಖಕ್ಕೆ ಒಳಗಾಗಿ ಆನೆ ದುಃಖಕ್ಕೆ ಒಳಗಾಕತಿ ಅಂತ ಕೆಳಗೆ ತಗ್ನಾಗಿ ಬೀಳ್ತತಿ ನೋಡ್ರಿ. ರೂಪೇಂದ್ರಿಯ ಸುಖಕ್ಕೆ ಒಳಗಾಗಿ ಆ ಹುಳ ಸಾಯ್ತೈತಿ. ರಸನೇಂದ್ರಿಯದ ಸುಖಕ್ಕೆ ಒಳಗಾಗಿ, ರಸ ಅಂದ್ರ
ನಾಲಿಗೆ. ಮೀನು ಸಾಯ್ತೈತಿ ಅಂತ ನೋಡ್ರಿ. ಒಂದ್ ಯಾವ್ದಾರ ಮೀನ ಹಿಡಿಬೇಕಾದ್ರ ಅವ ಏನ್ ಮಾಡ್ತಾನಂದ್ರ ಆ ಕೊಂಕಿಗೆ ಏನಾರ ಒಂದಿಟ್ಟು ಮುಸುರಿ ಹಚ್ಚಿರ್ತಾನ ನೋಡ್ರಿ. ಅವ್ ಮೀನಕ್ಕೆ ಆ ಮೀನ ಹಿಡಿಬೇಕಾದ್ರ ಅದಕ್ಕೆ ಒಂದಿಟ್ಟು ಏನಾರ ಮುಸುರಿ ಹಚ್ಚಿ ಹಿಂಗ್ ನದಿ ಒಳಗೆ ಇಟ್ಟಿರ್ತಾನ. ಆ ಮೀನ್ ಏನ್ ಮಾಡ್ತತಿ ಅಂದ್ರ ಆ ಮುಸುರಿ ತಿನ್ನೋ ಆಶಯಕ್ಕೆ ಬಂದು ಬಾಯಿ ಹಾಕ್ತತಿ. ಆ ಬಾಯಿ ಒಳಗ ಆ ಕೊಂಕಿ ಸಿಕ್ಕೊಂಡ್ಬಿಡ್ತತಿ. ಅದನ್ನ ಜಕ್ಕೊಂಡ್ಬಿಡ್ತಾನ ನೋಡ್ರಿ ಅವ್ ಮೇಲೆ ನೋಡಿ. ರಸನೇಂದ್ರಿಯ ಸುಖಕ್ಕ ಮೀನು ಸಾಯ್ತೈತಿ, ರೂಪೇಂದ್ರಿಯದ ಸುಖಕ್ಕ ಹುಳ ಸಾಯ್ತೈತಿ ನೋಡ್ರಿ. ಸ್ಪರ್ಶದ ಸುಖಕ್ಕ ಆನಿ ಸಾಯ್ತೈತಿ. ಶಬ್ದದ ಸುಖಕ್ಕ ಹಾವಿನಂತ ಹಾವು ಸಾಯ್ತೈತಿ ಅಂತ ನೋಡ್ರಿ. ಶಬ್ದದ ಸುಖ ಅಂದ್ರ ಸಂಗೀತದ ನಾದಕ್ಕೆ ಬಂದ್ಬಿಡ್ತದ ನೋಡ್ರಿ. ಅದು ಎಲ್ಲಿದ್ದಲ್ಲಿ ಬಂದ್ಬಿಡ್ತದ, ವೈ ಅಂತ ಬಂದ್ಬಿಡ್ತೈತಿ ನೋಡ್ರಿ. ಒಂದೊಂದು ಸುಖಕ್ಕೆ ಒಂದೊಂದು ತರ ಬರ್ತಾವಂತ. ಇವಕ್ಕ ಒಂದೊಂದು ಸುಖಕ್ಕನ ಸತ್ ಹೊಕ್ಕಾವ. ಈ 5 ಸುಖ ನಮ್ಮೊಳಗ ಇಟ್ಟಾನಂತ ನೋಡ್ರಿ ದೇವ್ರು. ನಮಗ್ ರೂಪಾನು ಇಟ್ಟಾನಂತ, ಸ್ಪರ್ಶಾನು ಇಟ್ಟಾನಂತ, ರಸಾನು ಇಟ್ಟಾನಂತ, ವಾಸನಿನೂ ಇಟ್ಟಾನಂತ. ಮತ್ತ ಒಂದೊಂದ್ ಇದ್ದದಕ್ಕ ನಾವು ಸತ್ ಹೋಗ್ಯಾವ. ಇನ್ನು 5 ಅದಾವ ನಮ್ಮ ಅಂತ್ಯಕ್ಕೆ. ನಿಮ್ ಹಣೆ ಬಾರಿ ಏನಕೈತಿ ಅಂತ ಹೇಳ್ತಾನ ನೋಡ್ರಿ. ನಿಮ್ದು ಏನಕೈತಿ ನೋಡ್ರಿ. ಅದಕ್ಕ ರೂಪಕ್ಕ ನೀವೇನನ್ನ ತೋರಿಸ್ರಿ ಅಂದ್ರೆ ಲಿಂಗವನ್ನ ತೋರಿಸ್ರಿ. ರೂಪ ಲಿಂಗ ರೂಪಕತಿ, ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಕೊನೆಗೆ ಮಹಾಲಿಂಗ ಆಗಿಬಿಟ್ರ ನಿನ್ನ ಅಂಗದೊಳಗ ದೋಷವೇ ಇಲ್ಲ. ಪದಾರ್ಥ ಭಾವ ಹೋಗಿ ಪ್ರಸಾದ ಭಾವ ಆಗಿಬಿಟ್ರ ನೀನು ಶುದ್ಧ ರೂಪವೇ ಲಿಂಗವೇ ಆಗಿಬಿಡ್ತಿ ಅಂತ ಹೇಳ್ತಾರ. ನಿನಗ ಜರಾಮರಣಗಳು ಬರುವುದಿಲ್ಲ. ಒಂದ್ ವೇಳೆ ಬಂದ್ರು ಸಹಿತ ಹೆದರ್ತಾವಂತ ನೋಡ್ರಿ. ನಿನಗೆ ಬಂದ್ರು ಹೆದರ್ತಾವಂತ ರೋಗಗಳು ಬಂದ್ರು ಹೆದರ್ತಾವಂತ ಮಾತ್ಪರಿಗೆ. ಯಾಕೆ ಹೆದರ್ತಾವಂದ್ರ ಅವ್ರನ್ನ ಮುಟ್ಟುದಲ್ಲಂತವ್. ಅದಕ್ಕ ಶಿವಲಿಂಗ ಪೂಜೆಯಿಂದ ಇಷ್ಟೆಲ್ಲಾ ಸುಖ ಐತಿ. ಅದಕ್ಕೆ ನೀವು ಇದನ್ನ ಮಾಡಿಕೊಡ್ರಿಪ್ಪ. ಇದರಿಂದ ಅಷ್ಟೈಶ್ವರ್ಯಗಳ ಸಿದ್ಧಿ ಆಗ್ತಾವ. ಇದರಿಂದ ನಿಮಗೆ ಸಂಪತ್ತು ಐತಿ, ಬೇಡಿದ ಇಷ್ಟಾರ್ಥಗಳು ಸಿಗ್ತಾವ, ನಿಮ್ಗೆ ಸುಖ ಆಕತಿ, ನಿಮಗೆ ಎಲ್ಲಾ ರೀತಿ ಒಳ್ಳೇದಾಕತಿ ಅಂತ ತಿಳ್ಕೊಂಡು ಹೇಳಿದ್ರು ಕೆಲವು ಜನ ಮತ್ತೂ ಅದನ್ನ ಮಾಡಲಿಲ್ಲ ಅಂತ ನೋಡ್ರಿ. ಇಟ್ಟೋತನ ಹೇಳಿದ್ರು ಲಿಂಗ ಪೂಜೆಯಿಂದ ಏನೇನಾಕತಿ ಅಂತ ಹೇಳಿ, ಮತ್ತೂ ಅದನ್ನ ಮಾಡ್ಲಿಲ್ಲ ಅಂತ. ಅದನ್ನ ಮಾಡ್ಲಿಲ್ಲ ಅಂದ್ಬಿಟ್ಲೆಕ್ಕನ ಮತ್ತ ಗಣಮಠ ಶಿವಗಳಿಗೆ ಸಿಟ್ಟು ಬಂತಂತ. ಸಿಟ್ಟು ಬಂದ್ ಏನ್ ಹೇಳ್ತಾರಂತ, ಇಷ್ಟೆಲ್ಲಾ ಮಾಡಂತ ಹೇಳ್ತೀವಿ, ಮತ್ತೂ ಇದ್ರ ಬಿಡ್ತಾವ, ಮತ್ತೂ ಏನೇನಾರ ಮಾಡಕ್ ಹೋಗ್ತಾವ ಅಂತೇಳಿ ಎಷ್ಟು ಎಲ್ಲಿ ಭಕ್ತಿಯ ಎಲ್ಲಿ ಮುಕ್ತಿಯೋ ಈ ಕಳ್ಳ ಸೋಳೆ ಮಕ್ಕಳಿಗೆ ಅಂತೇಳಿ ಮತ್ತೆ ಬೈತಾರ ನೋಡ್ರಿ. ಪದ್ಯಗಳಲ್ಲಿ ಬರೀತಾರ. ಅವ್ರದ ಬರೋದು ಪದ್ಯ ಇದೆ. ಎಲ್ಲಿ ಭಕ್ತಿ ಅದೆಲ್ಲಿ ಮುಕ್ತಿಯೋ ಈ ಕಳ್ಳ ಸೋಳೆ ಮಕ್ಕಳಿಗೆ, ಕುಲ್ಲತನದಲ್ಲಿ ಚರಿಸಿ ಶಿವಪದವೆಲ್ಲಿ ಕಾಣದೆ ಬಳಲತಿ ಹರಿ. ಎಲ್ಲಿ ಭಕ್ತಿ ಐತಿ ಇವ್ರಿಗೆ? ಎಲ್ಲಿದು ಭಕ್ತಿ? ಇದನ್ನ ಮಾಡ್ರು ಅಂದ್ರೆ ಬಿಡ್ತಾವ. ಗುಡ್ಡದಾಗಿನ ಕಲ್ ಹೊತ್ಕೊಂಡ್ಬಂದು ಮನೆಗೆ ಇಟ್ಕೊಂಡ್ರ ಮನಿ ನರ ಕಟ್ಟಾಕತಿ. ಮನಿ ಕಲ್ ಗುಡ್ಡಕ್ಕೆ ಹೊತ್ತು ಅಂದ್ಕೊಂಡು ಹಂಗಾಗಿ ಇಬ್ರು ಹಣೆ ಬರ ಅಂತ ಹೇಳ್ತಾರ. ಗುಡ್ಡದಾಗಿನ ಕಲ್ ಹೊತ್ಕೊಂಡ್ಬಂದ್ರ ಮನಿ ನರ ಕಟ್ಕೊಬಹುದು, ಮನಿ ಗಾಡಿ ನರ ಕಟ್ಕೊಬಹುದು. ಮನಿ ಹಿತ್ತಲಾಗಿನ ಕಲ್ ಗುಡ್ಡಕ್ಕ ಹೊತ್ತು ಬಿಟ್ರಂತ ಏನು ಪ್ರಯೋಜನ ಐತಿ? ಅದಕ್ಕ ನಮ್ಮಲ್ಲಿ ಬಂತು ನೋಡ್ರಿ, ಗುಡ್ಡಕ್ಕೆ ಕಲ್ ಹೊತ್ತಂಗ ಆತಂತಾರ, ಹಳ್ಯಾಗ ಹುಣಸೆ ಹಣ್ಣು ತೊಳೆದಂಗ ಆತಂತಾರ. ನೀವು ಮಾಡೋ ಭಕ್ತಿ ವ್ಯರ್ಥಕೈತಿ ಮರಾಯ, ಹಾಳಾಗ್ಬೇಡ್ರಿ ಮರಾಯ, ನಿಮಗೆ ಇಷ್ಟು ತಿಳಿಸಿ ಹೇಳಕತ್ತೀನಿ ಅಂತೇಳಿ. ಆದ್ರೂ ಮಬ್ಬು ಜನ ನೋಡ್ರಿ, ಮತ್ತು ಅಹಂಕಾರಕ್ಕೆ ಒಳಗಾಗಿ ಅಜ್ಞಾನಕ್ಕೆ ಒಳಗಾಗಿ ಏನೇನಾದ್ರು ಮಾಡ್ತಾರ. ಅದಕ್ಕೆ ಕೇಳ್ತಾರ, ಎಲ್ಲಿ ಭಕ್ತಿಯ ಎಲ್ಲಿ ಮುಕ್ತಿಯೋ ಕುಲ್ಲತನದಲ್ಲಿ ಚರಿಸಿ ಶಿವಪದವೆಲ್ಲಿ ಕಾಣದೆ ಬಳಲು ಮೇರೆಗೆ. ಶಿವನ ಮಾರ್ಗನ ಗೊತ್ತಿಲ್ಲ ಇವ್ರಿಗೆ. ಶಿವಪದ ನಮ್ಮ ಒಳಗೆ ಐತೆ ಅಂತದು. ಅದನ್ನ ತಿಳ್ಕೊಳ್ಳೋದು ಬಿಟ್ಟಾವ, ಎಲ್ಲೆಲ್ಲಾರ ಹೊಂಟು ಬಿಟ್ಟಾವ. ಹೇಳ್ತಾರ, ಗುಡಿಗೆ ಹೋಗುತ್ತಲಿ ಗುಡಿ ಬಕ್ಕಿ ಅಂತ ಹೇಳುವುದನ್ನು ಕಟ್ಟಿ ತಗೊಂಡು ಗುಡಿಗೆ ಹೋಗುತ್ತ ಈಶ್ವರನ ಧ್ಯಾನದೊಳಿರಲು ಈಶ್ವರನ ಚಿಂತೆಯನ್ನು ಬಿಟ್ಟು ತನ್ನ ಕೆರಹಿನ ಚಿಂತೆಯಲ್ಲಿರುವ ಮೂಢಾತ್ಮರಿಗೆ ಎಲ್ಲಿ ಭಕ್ತಿಯದ ಎಲ್ಲಿ ಮುಕ್ತಿಯೋ ಈ ಸೋಳೆ ಮಕ್ಕಳಿಗೆ ಅಂತ ಬೇದ್ರ ಪಾಪರಿಗೆ ಕೆಟ್ಟ ಅನ್ಸ್ಬೇಕು ನೋಡ್ರಿ. ಗುಡಿಗೆ ಬರ್ತಾರಂತ, ಗುಡಿಗೆ ಬಂದು ಹೊರಗ ಪಾದರಕ್ಷೆ ಬಿಟ್ಟು ಒಳಗೆ ಬಂದು ಗುಡಿ ಅಂತೆ ಕೂದಲು ಕಟ್ಟಿ ಬೆಳಿಗ್ಗೆ ಕೈ ಮುಗಿತಾರಂತ. ಆದ್ರ ಒಳಗಿರುವಂತ ದೇವ್ರ ಕಡೆ ಅವ್ರ ಮನಸ್ಸಿಲ್ಲ ಅಂತ, ಸುಮ್ಮನೆ ಶರೀರ ಕೈ ಅಟ್ಟ ದೇವ್ರಿಗೆ ಮುಗ್ದಾವಂತ. ಮನಸ್ಸಿನ್ಯಾಗ ಗುಡಿ ಹೊರಗೆ ಬಿಟ್ಟು ಚಪ್ಪಲ್ ಯಾರು ಹಾಕೊಂಡು ಆದ್ರೂ ಅಂತ ಚಿಂತೆ ಐತಂತ. ಅದಕ್ಕೆ ಹೇಳ್ತಾರ ಅವರು, ಗುಡಿಗೆ ಹೋಗುತ್ತ ಈಶ್ವರನ ಕಾಣದೆ ಹೊರಗಿನ ಕೆರಹಿನ ಚಿಂತೆಯಲ್ಲಿ ಬಳಲುತ್ತಿರುವರಂತ. ಕೆರಹಿನ ಚಿಂತೆ ಅವ್ರು ಹೊರಗೆ ಬಿಟ್ಟಂತ ಪಾದರಕ್ಷೆ ಮೇಲೆ ಅವ್ರ ಮನಸ್ಸದಾವ. ಎಲ್ಲಿ ಭಕ್ತಿಯದ ಎಲ್ಲಿ ಮುಕ್ತಿಯೋ ಉಣ್ಣುವ ಜಂಗಮನು ಮನೆಗೆ ಬಂದರೆ ನಡೆ ಎಂದು ದೂಡುತ್ತಿರುವರಯ್ಯ. ಉಣ್ಣದ ಲಿಂಗಗಳಿಗೆ ಉಣ್ಣದ ದೇವರುಗಳಿಗೆ ಎಡೆಯ ಹಿಡಿಯುವರಯ್ಯ. ಎಲ್ಲಿ ಭಕ್ತಿಯದೆಲ್ಲಿ ಮುಕ್ತಿಯೋ ಈ ಮೂಢ ಜನರಿಗೆ ಎಲ್ಲಿ ಭಕ್ತಿಯದೆಲ್ಲಿ ಮುಕ್ತಿಯೋ. ಎಲ್ಲಿ ಭಕ್ತಿಯೋ ಮಾರಾಯ ಇವರಿಗೆ? ಎಲ್ಲಿ ಐತಿ ಇವ್ರಿಗೆ ಭಕ್ತಿ? ಉಣ್ಣುವಂತ ಜಂಗಮ ಮನಿ ಬಾಗಿಲಕ್ಕೆ ಬಂದ್ ನಿಂತ್ರ ಮುಂದೆ ನಡಿ ಅಂತಾರ. ಉಣಲಾರದ ದೇವರುಗಳಿಗೆ ಎಲ್ಲರಿಗೂ ಎಡೆ ಹಿಡಿತಾರ. ಉಣ್ಣು ಜಂಗಮ ನಾ ಬಂದೀನಿ ನನಗೆ ನೀಡ್ರಿ ಅಂತಂದ್ರ ಮುಂದ್ ಹೋಗಂತ ಕರೀತಾರ. ಅದ ಒಬ್ಬ ಹಾವಾಡಿಗ ಬಂದು ಹೇಳ್ತಾನವ, ಹಾವಾಡಿಗನು ಊರ ಗ್ರಾಮದ ಮಧ್ಯದಲ್ಲಿ ಬರಲು ತನ್ನ ಹಾವಿನ ಬುಟ್ಟಿಯನ್ನು ತೆಗೆದು ಎಲ್ಲ ತಾಯಂದಿರು ಬಂದು ಹಾಲ ನೆರೆಯನರು ಹೆದರಿ ಆತನ ಬೈದು ಮಕ್ಕಳು ಹಂಚಿಕೊಂಡಾರೆಂದು ಬಡಿದು ಓಡಿಸುತ್ತಿಹರು. ಆ ಹಾವು ತಗೊಂಬಂದು ಬುಟ್ಟಿಯಾಗ ತೋರಿಸ್ಬೇಡ, ಮಕ್ಕಳು ಹೆದರಿ ಇರ್ತಾವ, ಮತ್ ಹಾಲೆರಿ ಅಂತ ಯಾದಕ್ಕಂತೇಳಿ ಅವ್ನು ಹೊಡಿತಾರಂತ. ಸುಮಾರು ತಗೊಂಡಕ್ಕೆ ಏನಂದ್ರೆ ಹಾವಿನ ಬುಟ್ಟಿನ ಅಂತ ಹೇಳಿ ಅವ್ನು ಓಡಿಸಿ ಬಿಡ್ತಾರಂತ.
ಅದ ಮುಂದ ನಾಗರದ ಪಂಚಮಿಯು ಬರಲು ಮನೆಯ ಹಾಲನ್ನು ಒಯ್ದು ಕಲ್ಲ ನಾಗರದ ಹುತ್ತ ಕೆರೆಯವರಿಗೆ ಎಲ್ಲಿ ಭಕ್ತಿಯಲ್ಲಿ ಎಲ್ಲಿ ಮುಕ್ತಿಯೋ ಅಂತೇಳಿ ನೋಡ್ರಿ. 12ನೇ ಶತಮಾನದ ಬಸವಣ್ಣನವರ ತತ್ವಗಳನ್ನೇ ಹೊಳ್ಳಿ ತನ್ನ ವಚನಗಳನ್ನ ಸ್ವರವಚನದಲ್ಲಿ ಹಾಡ್ತಾನೆ ನೋಡ್ರಿ. ಏನು ಫರಕಿಲ್ಲ ಬಸವಣ್ಣನ ಉಪದೇಶಕ್ಕೂ ಗಣಮಠ ಶ್ರೀಗಳ ಉಪದೇಶಕ್ಕೂ ಏನೇನೇನೇನು ಫರಕ್. ಯಾಕಂದ್ರೆ ಅವ್ರ ಹಾದಿಯಲ್ಲಿ ನಡೆದವನೇ ಈತ. ಅಪ್ಪಟ ಬಸವಣ್ಣನ ಹಾದಿಯಲ್ಲಿ ನಡೆದವನೇ ಗಣಮಠ ಶಿವಯೋಗಿ. ಬಸವಣ್ಣವ್ರ ಕಲ್ಲ ನಾಗರ ಕಂಡರೆ ಹಾಲ ನೆರಿವರಯ್ಯ, ಜಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂದ್ರು. ಉಂಬ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಅಂದ್ರು. ಗಣಮಠ ಶಿವಗಳು ಏನ್ ಹೇಳಿದ್ರು? ಉಂಬ ಜಂಗಮ ದೇವರು ಮನೆಯ ಮುಂದೆ ನಿಂತಿರಲು, ಹೋಗೋ ಜಂಗಮ ನೀಡಲು ಮನೆಯಲ್ಲಿ ಏನು ಇಲ್ಲೆನದು, ಹೋಗೋ ಮರಯ್ಯ ನಿಜಲ್ಲದ ಬಂದಿನ ಅಂದ್ರು. ಉಣ್ಣದ ದೇವರುಗಳಿಗೆ ಹೋಗಿ ಎಡೆಯ ಹಿಡಿತಿ, ಉಣ್ಣಾರದ ದೇವರಿಗೆ ಹೋಗಿ ಎಡೆ ಹಿಡಿದು ಬರ್ತಾರ. ಊರ ಮಧ್ಯದಿ ಒಬ್ಬ ಹಾವು ಆಡ್ಸವ ಬಂದ್ರ ಆ ಹಾವು ಆಡ್ಸವನ್ನ ಬೆದರಿಸಿ ಕಳಿಸ್ತಾರಂತ. ಮಕ್ಕಳು ಹೆದರಿ ಮೆಟ್ಟಿ ಬೀಳ್ತಾವ ಹೋಗಂತ ಹೇಳಿ. ಮುಂದೆ ನಾಗರ ಪಂಚಮಿ ಬಂದ್ರು ಮನಿ ಹಾಲು ತಗೊಂಡೋಗಿ ಅದ ಹುತ್ತದಾಗಿ ಹಾಲು ಎರಿತಾರಂತ. ಹುತ್ತಕ್ಕೆ ಹಾಲು ಎರಿವಾಗ ಆ ಹಾಲು ಆ ಹುತ್ತದಾಗ ಬಿದ್ದು ಆ ಒಳಗಿರುವಂತ ಸರ್ಪಗಳಿಗೆ ಏನೋ ಬೀಳಾಕತ್ತ ತಡಿಲಿ ತಂಪಾತಂತ ಹೊರಗೆ ಒಮ್ಗೆ ಬಂದು ಬಿಟ್ರ ದೊಡ್ಡ ಕಲ್ಲು ತಗೊಂಡು ಆ ಹುತ್ತದೊಳಗಿನ ಹಾವ ಸಾಯ ಮಾಡ್ಬಿಡ್ತಾರ. ಇವ್ರಿಗೆ ಎಲ್ಲಿ ಭಕ್ತಿ ಐತಿ, ಇವ್ರಿಗೆ ಎಲ್ಲಿ ಮುಕ್ತಿ ಐತಿ ಅಂತ ಇವ್ರು ಹಾಲು ಎರಿತಿರ್ತಾರಂತದ್ರಾಗ ಆ ಹುತ್ತದಾಗ. ಈ ಹಾಲು ಅಂದ್ರೆ ಅದು ತಂಪಿರ್ತತೆ, ಅದು ನೀರ್ ಅದು ಕೆಳಗೆ ಬೀಳಾಕತ್ ಬಿಟ್ಲೆ ಮತ್ತೆ ಹೊರಗೆ ಬರಾಕ್ ನಿಂದಿರ್ತಾವ. ಅದ್ರ ಗುಣ ಅದು. ಇವ್ರ ಹಾಲು ಹಾಕಾಕತ್ತಾರಂತ ಹೊರಗೆ ಬರೋದಿಲ್ಲವ. ಅವಕ್ಕೆ ಏನೋ ದೋಖ ಐತ್ ತಡಿ, ನಮಗ್ ಏನೋ ಕೆಟ್ಟ ಐತೆ ಅಂತ ಮ್ಯಾಲ ಹೊರಗೆ ಬರ್ತಾವ, ಈ ಜಾಗ ಬಿಟ್ಟು ಹೋಗೋಣ ಅಂತೇಳಿ. ಇವ್ರ ಏನ್ ಮಾಡ್ತಾರ? ಒಮ್ಮೆ ನಮ್ಗೆ ಹೆದರಿ ಅಲೇ ಅವನ ಹಾವ ಐತಿಲ್ಲ ಅಂತೇಳಿ ಹಾಲನ್ನು ಬಿಡ್ತಾರ, ಎಲ್ಲಾ ಬಿಡ್ತಾರ. 4 ಮಂದಿ ಕರೆದ ಆ ಹುತ್ತಾನ ಹೊಡೆದ್ ಬಿಡ್ತಾರ ಅನ್ಕೋಣ, ಆ ಹಾಮಕ್ ಬಂದು ಬಿಡ್ತಾನ. ಮತ್ತೆ ಎಲ್ಲಿ ಐತಿಪಾ? ಅಲ್ಲಿ ನೋಡಿದ್ರ ದೇವ್ರಂತ ಹಾಲು ಇರದ್ರಿ, ಇಲ್ಲಿ ನೋಡಿದ್ರ ಅದ ಹಾವು. ನೀವು ಹಾಕುವ ಹಾಲಿನ ತಾಪಕ್ಕ ಸುಡು ಹಾಲು ಅಥವಾ ತಂಪನ ಹಾಲು ಹಾಕಕತ್ರಿ, ಅದು ಹೆದರಿ ಮ್ಯಾಲ ಎದ್ದು ಬ್ಯಾರೆ ಜಾಗ ಹುಡ್ಕಾಕ್ ಹೊಂಟಾಗ ಹಾಲಿನ ಗಿಂಡಿ ಒಗದು 4 ಮಂದಿ ಹೊಯ್ಕೊಂಡು ಕರೆದು ಕಲ್ಲು ತಗೊಂಡು ಅದ ಹೊತ್ತದ ಮ್ಯಾಗ ಹೋಗೋದು ಹಾವು ಬಂದ್ರಿ. ಎಲ್ಲಿ ಭಕ್ತಿಯಲ್ಲಿ ಎಲ್ಲಿ ಮುಕ್ತಿಯೋ ಈ ಕುಲ್ಲತನದಲ್ಲಿ ಚರಿಸಿ ಶಿವಪದ ಎಲ್ಲಿ ಕಾಣದೆ ಬಳುತ್ತಿ ಹರಿಗೆ, ಎಲ್ಲಿ ಭಕ್ತಿಯಲ್ಲಿ ಎಲ್ಲಿ ಮುಕ್ತಿಯೋ ಅಂತ ಹೇಳ್ಕೊಂಡು ಅವ್ರು ಬೈತಾರ. ಎಲ್ಲರಿಗೆ ಎಲ್ಲಿ ಐತಿಪ್ಪ ಇದು ಭಕ್ತಿ, ಎಲ್ಲಿ ಐತಿ ಇವ್ರಿಗೆ? ಇಂಥವೆಲ್ಲ ಮಾಡ್ತೀರಿ. ಸತ್ಯ ಹೇಳಿದ್ರ ಅವ್ರನ್ನ ದ್ವೇಷ ಮಾಡ್ತೀರಿ, ಸುಳ್ಳು ಹೇಳಿದ್ರ ಅವ್ರನ್ನ ತಿರಸ್ಕಾರ ಸುಳ್ಳು ಹೇಳೋರ್ನ ಒಳಗ್ ಕರ್ಕೊಂತೀರಿ, ಕರೆ ಹೇಳುವಂತ ಜಂಗಮ ಬಂದ್ರ ಅವ್ರನ್ನ ನಡಿ ಅಂತೀರಿ. ನಿಮ್ಮಂತ ದುರುಳರಿಗೆ ಹೇಳ್ತಾರ ನೋಡ್ರಿ ಗಣಮಠ ಶಿವಗಳು, ನಿಮ್ಮಂತ ದುರುಳರಿಗೆ ಸೂರ್ಯ ಚಂದ್ರ ಇರುವ ತನಕ. ಎಂತ ಅದ್ಭುತ ಮಾತಿದು. ಸೂರ್ಯ ಚಂದ್ರನಂದ್ರ ಅವ್ರು ಇನ್ನು 8 ವರ್ಷ ಇರ್ತಾರೋ ಗೊತ್ತಿಲ್ಲ. ಸೂರ್ಯನ ಆಯುಷ್ಯ ಇನ್ನು 400 ಕೋಟಿ ವರ್ಷ ಐತೆ ಅಂತ ವಿಜ್ಞಾನಿಗಳು ಹೇಳ್ತಾರ. ಸೂರ್ಯನ ಆಯುಷ್ಯ ಇನ್ನು 400 ಕೋಟಿ ವರ್ಷ ಐತೆ ಅಂತ. 400 ಕೋಟಿ ವರ್ಷ ಆದ್ಮೇಲೆ ಸೂರ್ಯ ತನ್ನ ಕಳೆಯನ್ನ ಕಳ್ಕೊಂಡು ದೊಡ್ಡದಾಗಿ ಅವನು ಒಂದಿನ ಸತ್ತೋಗ್ತಾನ. ಸೂರ್ಯನಿಗೂ ಸಾವೈತಂತೆ ವಿಜ್ಞಾನಿಗಳು ಹೇಳ್ತಾರೆ 400 ಕೋಟಿ ವರ್ಷ ಆದ್ಮೇಲೆ. ಅಲ್ಲಿವರೆಗೂ ಆ ಸೂರ್ಯ ಇವ್ರ ಮಠನು ಇವ್ರೇನ್ ಇಂಥವೆಲ್ಲ ಮಾಡಿರ್ತಾರ ನೋಡ, ಇಂಥವ್க்கு ಎಂದೂ ಮುಕ್ತಿ ಇಲ್ಲಂತ. ಬಾರದ ಭವಗಳಲ್ಲಿ ಬಂದು ನರಕದ ಭಾಗದೊಳಗೆ ಯಾವಾಗ ಓಡಾಡ್ತಾರಂತ. ಇಂಥವ್ರಿಗೆ ಎಂದೂ ಸುಖ ಸಿಗುದಿಲ್ಲ. ಇದಕ್ಕೆ ಶರಣರ ಶಾಪವೇ ಸಾಕ್ಷಿ ಅಂತ ಹೇಳಿ ಶಾಪ ಕೊಡ್ತಾರ ಗಣಮಠ ಶ್ರೀಗಳು, ಶಾಪ ಕೊಡ್ತಾರೆ. ಕಾರಣ ದುಃಖ ಆತವ್ರಿಗೆ. ಇಷ್ಟು ತಿಳುವಳಿಕೆ ಹೇಳಿದ್ರು ನಿಮಗೆ ಬುದ್ಧಿ ಬರವಲ್ದಲ್ಲ, ಇಷ್ಟು ಸತ್ಯ ಹೇಳಿದ್ರು ನಿಮಗೆ ಬುದ್ಧಿ ಬರವಲ್ದಲ್ಲ ಅಂದ್ರು. ಅದು ಮತ್ತೆ ಹಿಂದಗಡೆ ಕೊನೆಗೆ ಅವರ ಅಂತಾರ, ಇಷ್ಟು ಹೇಳಿದ್ರು ಜನ ತಿಳ್ಕೊಳಂಗಿಲ್ಲ, ಇಷ್ಟು ಹೇಳಿದ್ರು ಸತ್ಯದ ಕಡೆ ಬರೋದಿಲ್ಲಲ್ಲ ಅಂತೇಳಿ ಕೊನೆಗೆ ಅವ್ರು ಹೇಳ್ತಾರ, ಎಲ್ಲರಿಗೂ ಎಲ್ಲಿ ಹೋದು ಶಿವಭಕ್ತಿ ಶಿವಜ್ಞಾನ. ಮತ್ತು ಅವರೇ ಒಂದು ಪದ್ಯದಲ್ಲಿ ಬರೀತಾರೆ, ಎಲ್ಲರಿಗೂ ಎಲ್ಲಿ ಹೋದು, ಎಲ್ಲರಿಗೂ ಬರೋದಿಲ್ಲ ಅಂತದ್ದು ಶಿವಭಕ್ತಿ ಶಿವಜ್ಞಾನ. ಅದು ಯಾರಿಗೆ ಬರ್ತೈತೆ ಅಂದ್ರ ಎಲ್ಲರಿಗೂ ಎಲ್ಲಿ ಹೋದು ಶಿವಭಕ್ತಿ ಶಿವಜ್ಞಾನ, ಅದು ಬಸವಾಂಶರಿಗಲ್ಲದೆ ಅಂತ ಹೇಳ್ತಾನೆ. ಅದು ಯಾರಿಗ್ ಬರ್ತೈತಿ ಅಂದ್ರ ಬಸವಾದಿ ಶರಣರ ವಂಶದವರಿಗೆ ಮಾತ್ರ ಬರ್ತೈತಿ ನೋಡ್ರಿ. ಅದು ಜೀನ್ಸ್ ಅಂತದ, ಹೆರಿಡಿಟಿ ಅಂತ ಕರೀತಾರ ನೋಡ್ರಿ. ಯಾರದರ ಮನೆ ಒಳಗ ದಮ್ ಇದ್ರ ಮುಂದಿನ ಪೀಳಿಗೆಗೆ ಆ ದಮ್ ಬರ್ತೈತಿ ಅಂತ. ದಮ್ ಇದ್ರ ಮುಂದಿನ ಯಾರಿಗಾರ ದಮ್ ಬರ್ತೈತಿ. ಕಣಬ್ಯಾನಿ ಇದ್ರ ಕಣಬ್ಯಾನಿ ಬರ್ತಾವಂತ. ಯಾವರ ರೋಗ ಇದ್ರ ಅವ್ರ ರೋಗ ಮುಂದಿನ ಪೀಳಿಗೆಗೆ ಬರ್ತಾವಂತ. ಅದಕ್ಕ ಅಂತಾರ ನೋಡು, ನಿಮ್ ಮನಿ ಒಳಗೆ ಯಾರಿಗಾರ ಇತ್ತನಿದ್ ದಮ್ ಅಂತ ಕೇಳ್ತಿರ್ತಾನ ನಾವು ಡಾಕ್ಟರ್ ಹೋದಂತ ಸಂದರ್ಭದಲ್ಲಿ. ಇಲ್ರಿ ನಮ್ಮ ಹಿಂದಿನ ಕಾಲದಾಗ ನಮ್ಮ ಅಜ್ಜಗ ಯಾರಿಗೋ ಇತ್ತು, ಅದು ಬರ್ತೈತಿ ನೋಡ್ರಿ ಜೀನ್ಸ್ನಾಗ ಅಂತ ಹೇಳ್ತಾನ. ಯಾರಿಗಾರ ಇತ್ತ ನಿಮ್ ಮನಿ ಒಳಗ ಸಕ್ಕರೆ ರೋಗ ಇತ್ರಿ, ಯಾರಿಗಾರ ಇತ್ತನು ನಿಮಗೆ ಒಳಗಿದು ಈ ವ್ಯಾಧಿ ಅಂತ ಕೇಳ್ತಾರ. ಅಂದ್ರ ಈ ದೊಡ್ಡ ರೋಗಗಳು ಬರೀ ಆಹಾರದ ಮೇಲೆ ಬರೋದಿಲ್ಲ ಅಂತದು, ವಂಶಾವಳಿ ಮೇಲೇನು ಬರ್ತಾವಂತ ನೋಡ್ರಿ. ಹಿಂದಿನ ವಂಶಾವಳಿ ಒಳಗೆ ಯಾರಿಗಾರ ಇದ್ರ ನಮಗದು ಬಳವಳಿಯಾಗಿ ಬರ್ತಾವಂತ, ಹೆರಿಡಿಟಿ ಅಂತ. ಅದಕ್ಕೆ ಏನಂತಾರ? ಹೆರಿಡಿಟಿ, ವಂಶವಾಹಿನಿ ಅಂತ ಕರೀತಾರ. ಹಂಗ ಅವ್ರ ಏನ್ ಹೇಳ್ತಾರಂದ್ರ, ವಂಶಾವಳಿ ಒಳಗೆ ಹೆಂಗ ರೋಗಗಳು ಬರ್ತಾವ ಹಂಗ ಶಿವಭಕ್ತಿ ಶಿವಜ್ಞಾನ ಅದು ಯಾರಿಗೆ ಬರ್ತತಿ ಅಂದ್ರ ಅದು ಬಸವಾಂಶರಿಗೆ ಬರ್ತತಿ ಅಂತ ಹೇಳ್ತಾರೆ ನೋಡಿ ಗಣಮಠ ಶಿವರು. ಅಂದ್ರೆ ಬಸವಣ್ಣನ ವಂಶದವರಿಗೆ ಮಾತ್ರ ಇದು ಬರ್ತತಿ, ಉಳಿದವರಿಗೆ ಇದು ಅಳವಡೋದಿಲ್ಲ ಅಂತ ಹೇಳಿ. ನರರಿಗೆಂತಹುದಯ್ಯ ಶಿವಭಕ್ತಿ, ನರರಿಗೆಂತಹುದಯ್ಯ ಶಿವಜ್ಞಾನ, ಅದು ಬಸವಾಂಶರಿಗಲ್ಲದೆ. ಅದು ಯಾರಿಗೆ? ಬಸವಾಂಶರಿಗಲ್ಲದೆ, ಅದು ಬಸವಾಂಶರಿಗೆ ಬರ್ತತಿ. ಅದಕ್ಕೆ ಹೇಳ್ತಾರ ಅವರು, ಹಣೆಯ ಮೇಲೆ ತ್ರಿಪುಂಡಗಾರದ ಭಸ್ಮವನ್ನು ಧರಿಸಿ
ಕೊರಳೊಳಗೆ ಲಿಂಗವ ಕಟ್ಟಿ ನೋಡ್ರಿ. ಅನುದಿನವ ಶಿವಮಂತ್ರವ ಜಪಿಸುತ್ತಿರುವವರ ಕಂಡರೆ ಇವನನ್ನು ಶಿವನೆಂದೇ ನಂಬು, ಅದು ಬಸವಾಂಶರಿಗೆ. ಅದಕ್ಕೆ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು, ಲಲಾಟದೊಳಗ ವಿಭೂತಿ, ಮುಖದಲ್ಲಿ ಶಿವಮಂತ್ರ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಅಂಗದ ಮೇಲೆ ಲಿಂಗ ಧಾರಣೆಯುಳ್ಳ ಭಕ್ತ ಸಾಕ್ಷಾತ್ ಶಿವನೇ ತಾನು ನೋಡ ಮಹಾಲಿಂಗ ಶಿವ ಸಿದ್ದೇಶ್ವರ ಅಂತ ಬರೀತಾರ ನೋಡ್ರಿ. ಹಣೆಯ ಮೇಲೆ ಭಸ್ಮ, ಕೊರಳಾಗ ರುದ್ರಾಕ್ಷಿ, ಅಂಗದ ಮ್ಯಾಗ ಲಿಂಗ ಇದ್ರ ಅವ ಬೇರೆ ಯಾರು ಅಲ್ಲ ಅಂತ, ಅವ ಶಿವಾನ ಅಂತ ತಿಳ್ಕೊಂಡ್ ನೋಡ್ರಿ, ಶಿವಾನ ಬಂದ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ವಿಭೂತಿ ರುದ್ರಾಕ್ಷಿ ದೇಹದಲ್ಲಿ ಹೊತ್ತಿರಲು ಅಂದ್ರೆ ದೇಹದಾಗ ಧರಿಸಿಕೊಂಡಿರಲು, ವಿಭೂತಿ ರುದ್ರಾಕ್ಷಿ ದೇಹದಲ್ಲಿ ಹೊದ್ದಿರಲು ಇದ್ದ ಪಾಪಗಳೆಲ್ಲ ಬಯಲಾಗಿ, ಇದ್ದ ಪಾಪ ಎಲ್ಲ ಬಯಲಾಗಿ ಶಿವ ತಾನಿದ್ದಲ್ಲಿಗೆ ಬರುವ ಸರ್ವಜ್ಞ ಅಂತ ಶಿವ ತಾನಿದ್ದಲ್ಲಿಗೆ ಬರ್ತಾನೆ. ಸಣ್ಣದೇನು ವಿಭೂತಿ ರುದ್ರಾಕ್ಷಿ, ಒಂದು ರುದ್ರಾಕ್ಷಿಯನ್ನು ಕೊಟ್ಟರು ಮೃತ್ಯುಂಜಯ ಅಪ್ಪಗಳಿಗೆ ಅತನಿ ಶಿವಯೋಜಿಗಳು. ಇವತ್ತು ಧಾರವಾಡ ಮುರುಘಾ ಮಠದ ಪ್ರಸಾದ ನಿಲಯ 106 ವರ್ಷ ಅಂತ ಇವತ್ತಿಗೂ ಇಂದ್ರದಲ್ಲಿ ನಡೆದಿದೆ. ಶಿವಯೋಗಿ ಕೊಟ್ಟ ಆಶೀರ್ವಾದದಿಂದ ಇವತ್ತಿಗೂ ಲಕ್ಷಾಂತರ ಮಕ್ಕಳು ಆ ಪ್ರಸಾದ ನಿಲಯದಲ್ಲಿ ಕಲ್ತು ವರ್ಷ 4-5 ಹುಡುಗರು ಬರ್ತಾರ, 4-5 ಹುಡುಗರು ಹೊಕ್ಕಾರ. ಅಜ್ಜಾರ ಆಶೀರ್ವಾದ ಮಾಡಿ ಕೊಟ್ಟದ್ದೇನೋ ರುದ್ರಾಕ್ಷಿ, ಅಜ್ಜಾರ ಶಿವಯೋಗಿ ಅಪ್ಪಗಳಿಗೆ ಹೋದಾಗ ಕೊಟ್ಟದ್ದೇನೋ ವಿಭೂತಿ, ಅಜ್ಜವ್ರ ಶಿವಯೋಗಿಗಳು ಪೂಜೆ ಮೃತ್ಯುಂಜಯಪ್ಪಳಿಗೆ ಹೇಳಿದ್ದೇನೋ ತ್ರಿಕಾಲವಾದ ಲಿಂಗ ಪೂಜೆ, ಬಸವನಾಮ ಸ್ಮರಣೆ ಮಾಡಪ್ಪ ಮೃತ್ಯುಂಜಯ ನೀ ಇದ್ದ ಮಠ ಕೈಲಾಸಕತೆ ಅಂತ ಹೇಳಿದ್ರು. ಇವತ್ತು ಅವ್ರು ಹೇಳಿದ ಮಾತಿನೊಳಗೆ ಇವತ್ತಿಗೂ ಅದು ನಡೆದದ್ದಿ. ಕಾಲಮಾನದಲ್ಲಿ ಒಟ್ಟು ಹೆಚ್ಚು ಕಡಿಮೆ ಆಕ್ಕವ, ಸ್ವಲ್ಪ ಹೆಚ್ಚು ಕಡಿಮೆ ಏರು ಇಳು ಅಂತಿರ್ತಾವ. ಓಟ್ ಏನೋ ಹಿಂದಿ ಇಳುವಿತ್ತು, ಮತ್ತೆ ಅಜ್ಜಾರ ಬಂದ್ರು, ಮತ್ತೆ ಏರಿಕೆ ಬಂತು, ಅದು ಬರ್ತಿರ್ತೈತಿ. ಅದು ಆದ್ರೆ ಮಾತ್ರ ಅದು ಇರ್ತೈತಿ, ಎಲ್ಲಿ ಹೋಗುದಿಲ್ಲ. ಸಂದರ್ಭ ಬಂದ್ರೆ ಮತ್ತೆ ಪ್ರಕಟಕತೆ ಅಂತ ಹೇಳ್ತಾರ. ಅದು ಇವತ್ತಿಗೂ ಇಂಥ ಕಾಲದಲ್ಲಿ ಉಳ್ಕೊಂಡೈತಿ. ಇನ್ನೂ ಶಿವಾನುಭವ ನಿಂತಿಲ್ಲ ಈ ಮಠದಾಗ, ಇನ್ನೂ ಪುಸ್ತಕ ಪ್ರಕಟಣೆಗಳು ನಿಂತಿಲ್ಲ. ಈ ಮಠದಷ್ಟು ಚಲೋ ಪುಸ್ತಕಂಕರು ಬೇರೆ ಮಠಗಳ ತಂದೇ ಇಲ್ಲ. ತಂದ ಬಂದ್ರು ಕೂಡ ಅದಕ್ಕೆ ಈ ಮಠನೇ ಆದರ್ಶ. ಸ್ಪಷ್ಟ ಬರ್ಕೊಂತಾರ ಅವರು ತಮ್ಮ ಮಠದ ಗ್ರಂಥಮಾಲೆಯಲ್ಲಿ. ನಾವು ಎಲ್ಲಾ ಮಠಗಳಲ್ಲಿ ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂತ ಬುದ್ಧಿ ಯಾರನ್ನು ನೋಡಿ ಬಂತಂದ್ರೆ ಅದು ಮೃತ್ಯುಂಜಯ ಅಪ್ಪುಗಳನ್ನು ನೋಡಿ ಬಂತು ಅಂತ ಬರೀತಾರೆ. ಗದಗಿನ ತೋಂಟದಾರಿ ಅಂತವ್ರು ಮಠ ಸ್ವಾಮಿಗಳು, ಗದಗಿನ ಜಗದ್ಗುರುಗಳು ಅಂತಿದ್ರು. ಅವ್ರವ್ರ ಶಾಖಾ ಮಠಗಳಲ್ಲಿ ಅವ್ರ ಪುರಾಣ ಹಚ್ಚಬೇಕಾದ್ರ ಹೇಳೋರು ಸಂದರ್ಭ ಇಲ್ಲ, ಸೂತ್ರ ಇಲ್ಲ. ಸಂದರ್ಭ ಇದ್ದಾಗ ಹೇಳ್ಬೇಕಾದ್ರ ಸಂದರ್ಭನ ಇರ್ತಿದ್ದಿಲ್ಲ. ಸಂದರ್ಭ ಇಲ್ಲದ ಟೈಮಿನಾಗೂ ಸಹಿತ ಅವ್ರು ಯಾರು ನೆನೆಸ್ಕೊಂತಿದ್ರು ಅಂದ್ರೆ ಮೃತ್ಯುಂಜಯ ಕೂಡ ನೆನೆಸ್ಕೊಂತಿದ್ರು. ಯಾಕಂದ್ರ ಇವತ್ತು ಈ ಪುರಾಣ ಹಚ್ಚುದು, ಈ ಶಿವಾನುಭವ ಮಾಡುದು, ಈ ದೀಕ್ಷಾ ಮಾಡಿಸುದು, ಇದೆಲ್ಲಾ ನಮಗೆ ಯಾರು ಪ್ರೇರಣೆ ಅಂದ್ರೆ ಮೃತ್ಯುಂಜಯ ಅಪ್ಪುಗಳು ಪ್ರೇರಣೆ ನೋಡಿದ್ರು. ನಮಗೆಲ್ಲ ಮೃತ್ಯುಂಜಯ ಪ್ರೇರಣೆ. ಅದಕ್ಕೆ ಮೃತ್ಯುಂಜಯ ಅಂದ್ರ ಪರಮಾತ್ಮ, ಎರಡನೇ ಮೃತ್ಯುಂಜಯ ಅಂದ್ರ ಅದು ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಸ್ವಾಮಿ ಅಂತ ತಿಳ್ಕೊಂಡು ಜಗದ್ಗುರುಗಳವರು ತಮ್ಮ ಆಶೀರ್ವಚನಗಳಲ್ಲಿ ಹೇಳಿದ್ದನ್ನ ನಾವು ಕೇಳಿದ್ದೇವೆ, ನೀವು ಕೇಳಿದ್ದೀವಿ. ಅದಕ್ಕಾಗಿ ಅಂತ ಒಂದು ಶಕ್ತಿ ಇಲ್ಲಿ ಬಂತು. ಯಾರು ಬಂದ್ರು ಸಹಿತ ಪೂಜ್ಯರು ನೋಡ್ರಿ. ಯಾರೋ ಇನ್ನು ಸಣ್ಣವ್ರಿದ್ದಾಗ ನಮ್ಮ ಊರವ್ರು ಯಾರೋ ಒಂದು ಕತಿ ಹೇಳ್ತಿದ್ರಿ. ಅಪ್ಪಗಳು ಮಠ ಮಧ್ಯಾಹ್ನದಾಗ ಬಂದ್ರ, ಮಧ್ಯಾಹ್ನದ ಲಿಂಗ ಪೂಜೆ ಕೂತಿದ್ರಂತ. ಅಪ್ಪವ್ರು ಯಪ್ಪ ಮುಳುಗುಂದದಿಂದ ಇಬ್ರು ಬಂದಾರೆ. ಅವ್ರನ್ನ ಕರ್ಕೊಂಡು ಒಬ್ರು ಅಣಿಗಿರಿ ಕಡೆಯಿಂದ ಬಂದಿದ್ರು, ಮುಳುಗುಂದದಿಂದ ತಮ್ಮ ಮಂದಿ ಕರ್ಕೊಂಡು. ಎಲ್ಲಿಂದ ಬಂದಾರ? ಮುಳುಗುಂದದಿಂದ. ಶಿವಯೋಗಿಗಳವರಿಂದ ಬಂದಾರ, ಹೋಗೋರು ಪ್ರಸಾದ ಮಾಡ್ಕೊಂಬಂದ್ರು. ಆಟೋತಿಗೆ ಅಜ್ಜವ್ರು ಪೂಜಾ ಮುಗಿಸ್ಕೊಂಡು ಇನ್ನೇನು ಬಂದು ಪೀಠದ ಮೇಲೆ ಕುಂಡ್ರಕನ ಅವಾಗ ಯಪ್ಪ ನಾವು ಇಂತಲ್ಲಿಂದ ಬಂದಿವಿ ಗೊತ್ತಾಳ. ಆ ಊರ್ ಮಠದ ಸ್ವಾಮಿನೂ ನಾನೇ ಇದ್ದೆ ಅಂದ್ರ, ಮುಳುಗುಂದ ಮಠಕ್ಕೂ ಅಜ್ಜವ್ರ ಇದ್ರು. ಆಶ್ಚರ್ಯ ಅಂತಂದ್ರೆ ಯಪ್ಪ ನಾವ್ ಎಲ್ಲಾ ಕಡೆ ತೋರಿಸಿವಿ, ಮಕ್ಕಳಾಗೋದಿಲ್ಲ ಅಂತ ಹೇಳ್ಯಾರ, ಮತ್ ಏನ್ ಮಾಡೋದ್ರಿಪ್ಪ ಹೇಳ್ಬಿಟ್ಟ ನಾನು ವೈದ್ಯ, ಮಕ್ಕಳೇನಾಗೋದಿಲ್ಲ, ಸುಮ್ಮನೆ ದತ್ತಕ್ಕೆ ತಗೊಂಡ್ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ಯಾರ ಅಂತ ತಿಳ್ಕೊಂಡು ಅಂದಾಗ ಈಗ ನೆನಪಿಗೆ ಬಂತು. ಅದು ಕೋರಿ ಅವ್ರ ಮನಸ್ಸನ್ನ ಅಂತ ಕಾಣುತ್ತೆ. ಕೋರಿ ಅಂತ ಇವತ್ತಿಗೆ ಅದಾರ ಮುಳುಗುಂದದಲ್ಲಿ, ಅವ್ರು ಬಂದಿದ್ರಿ ಮಠಕ್ಕೆ. ಆಶ್ಚರ್ಯ ಅಂತಂದ್ರ ಮೃತ್ಯುಂಜಯ ಅಪ್ಪಗಳು ನೋಡಿದ್ರಂತ. ಯಾರು ಹೇಳ್ಯಾರ? ವೈದ್ಯರು ಹೇಳ್ಯಾರ. ನಾಡಿ ಅಂದ್ರೆ ಗೌಟಿ ಔಷಧ ಕೊಡುವ ವೈದ್ಯರು ಹೇಳ್ಯಾರ. ಹೌದಾ? ನೋಡು, ನಾ ಹೇಳಿದಾಗ ಮಾಡ್ರಿ ಮಕ್ಕಳಕ್ಕವು, ಆದ್ರ ಹೆಸರು ಮಾತ್ರ ನಾ ಹೇಳಿದ್ದೆ ಇಡ್ಬೇಕು ನೋಡಮ್ಮ. ಆತ್ರಿ ಅಪ್ಪ, ನಿಮಗ ಗಂಡ ಮಗ ಅಕ್ಕನ, ಅವನ ಹೆಸರು ಮಾಂತೇಶ್ ಅಂತ ಇಡಬೇಕು ನೋಡು. ಯಾಕಂದ್ರೆ ನಿಮ್ ಊರಾಗ ಸ್ವಾಮಿ ಮಠ ಐತಿ ಮಾಂತೇಶ ಅಂತ. ಆಶ್ಚರ್ಯ ಅಂದ್ರೆ ಮುಂದ ಮಹಾಂತೇಶ ಅಂತ ಹೆಸರಿಟ್ರು. ಮುಂದ ಆ ಮಗ ಹುಟ್ಟಿದ ಮುಂದೆ ಮಹಾಂತ ಸ್ವಾಮಿ ಅಂತ ಹೆಸರಿಟ್ರು. ಅಜ್ಜವ್ರು ಹೋಗುವಾಗ ಏನ್ ಕೊಟ್ರು ಅಂತಂದ್ರ ಒಂದು ವಿಭೂತಿ ಕೊಟ್ರಂತ. ಅಜ್ಜವ್ರು ತಮ್ಮ ಕೈಲಿ ಮಂತ್ರಿಸಿ, ತಗೋರಿ ಇದನ್ನ ವಿಭೂತಿ ಹಚ್ಕೋಂತ ಹೋರಿ, ಈ ವಿಭೂತಿಯನ್ನು ಹಚ್ಕೋಂತ ಹೋರಿ ಅಂದ್ರಂತ. ಹಂಗಾದ್ರ ಒಂದು ಅಪ್ಪವ್ರ ವಿಭೂತಿ ಹಚ್ಕೊಂತ ಹೋದ್ರೆ ಯಾವ ವೈದ್ಯರು ಸಹಿತ ಆಗುದಿಲ್ಲ ಅಂದಿದ್ರು. ಹಣೆ ಬರದಾಗ ನಿಮಗೆ ಮಕ್ಕಳು ಫಲನ ಇಲ್ಲ ಅಂದಿದ್ರು. ಆದ್ರೆ ಇವತ್ತು ಮತ್ತೆ ಹಣೆ ಬರದಾಗ ತಾಯಿ ಒಬ್ಬ ಮಗನ್ ಹಿಡಿತಾಳೆ ಅಂದ್ರೆ ಕರ್ಮ ಫಲಗಳು ಯಾರಿಗೆ ಹೆದರ್ತಾವಂದ್ರೆ ಶಿವಯೋಗಿಗಳಿಗೆ ಮಾತ್ರ ಹೆದರ್ತಾವ. ಕರ್ಮ ಫಲಗಳು ಹೆದರ್ತಾವಂತ, ಅವು ಅಡಿಗೆ ಹೋಗ್ಬಿಡ್ತಾವಂತವು. ಅದಕ್ಕ ಆ ಶಕ್ತಿ ಹೆಂಗ ಬಂದಿತ್ತು ಅಂದ್ರೆ ಲಿಂಗ ಪೂಜೆಯಿಂದನ ಬಂದಿತ್ತು. ಲಿಂಗ ಪೂಜೆ ತಪ್ಪುಗಳ ಕರೆ ಅನೇಕ ಘಟನೆಗಳದಾವು. ಅಜ್ಜವ್ರ ಜೀವನದಲ್ಲೇ ಆಗ್ಯಾವ. ಇಂಗ್ಲೇಶ್ವರ ಅಜ್ಜರ್ ಹೇಳಿದ್ರು, ಈಗಿನ ಅಜ್ಜರ್ ನೋಡ್ಯಾರ ಅವನ್ನ.
ಗುಬ್ಬಿ ಗುಳೇದ ಗುಡ್ಡದ ಸ್ವಾಮಿಗಳಂತ ನೀವು ಇಲ್ಲೇ ಇದ ಮಠದಾಗ ಇರ್ತಿದ್ರಿ, ಹೆಸರು ಕೇಳಿರಿ ನೀವು. ಆ ಕಡೆ ತಮಿಳುನಾಡು ಅಣ್ಣಾಮಲೆ ಅವನ್ನೆಲ್ಲ ದರ್ಶನ ಮಾಡಕ್ ಹೋದಾಗ ತಿರುಚಿನಾಪಳ್ಳಿ ಅಂತ ಬರ್ತದೆ. ತಿರುಚಿನಾಪಳ್ಳಿ ಅಂತರ ಅಲ್ಲಿ ಕಾವೇರಿ ನದಿ ದೊಡ್ಡದಾಗಿ ಹರಿತೈತಿ, ದೊಡ್ಡ ಪ್ರಮಾಣದಲ್ಲಿ ಹರಿತೈತಿ. ಎಲ್ಲರೂ ಸ್ನಾನಕ್ಕೆ ಹೋಗಿದ್ರು, ಹಿಂಗ ಮೆಟ್ಲಿಳಿದು ಹಿಂಗೆಲ್ಲರೂ ಸ್ನಾನಕ್ಕೆ ಹೋದ ಸಂದರ್ಭದೊಳಗೆ ಅಜ್ಜವರು ಮಾಂತಪ್ಪಗಳು ಸ್ನಾನ ಮಾಡಕತ್ತಿದ್ರು. ಈಗಿದ್ದ ಅಜ್ಜವರು ಅಲ್ಲಿ ಸಾಕ್ಷಿ ಇದ್ರು, ಎಲ್ಲರೂ ಸ್ನಾನ ಮಾಡಕತ್ತಿದ್ರು. ಏನೋ ಅವ್ರ ಕೈ ತೊಳ್ಕೊಳಕ್ ಆದ್ರಂತೆ ಗುಳೇದ ಗುಡ್ಡದ ಸ್ವಾಮಿಗಳು, ಗುಬ್ಬಿ ಸ್ವಾಮಿಗಳು, ಅವ್ರ ಕೈಯಾಗ ಒಂದು ಉಂಗ್ರಿ ಇತ್ತು, ವಜ್ರದ ಹಡಿನ ಉಂಗ್ರ, ಅದು ಬಿದ್ದು ಬಿಡ್ತದ ಗಿರಾಯಿ, ರಭಸವಾಗಿ ಹರಿಯಾಕತ್ತ ನೀರು. ಅಜ್ಜಾರ್ ಹೇಳ್ತಾರ ಘಟನೆ. ಇಲ್ಲಿ ಮುಳುಗಿದ್ರೆ ಅಲ್ಲಿ ಹೋಗಿ ಹೇಳಾಕತ್ತೀವ್ರಿ ನಾವು, ಅಷ್ಟು ಶಳವ ಐತಿ. ಅಪ್ಪಗಳು ಒಂಥರ ಮುಖ ಸಪ್ಪಗ ಮಾಡ್ಕೊಂಡು, ಮುಖ ಬಾಡ್ಕೊಂಡು ಮ್ಯಾಲೆ ಹತ್ತಕತ್ರು. ಮಾಂತಪ್ಪಗಳು ಕರೆದು ಬರ್ರಿ ಸ್ನಾನ ಮಾಡ್ರಿ, ಚಲೋ ನೀರ್ ಹರಿಯಾಕತ್ತತಿ ಅಂದ್ರ ಮಾರ ಒಂಥರ ಸಪ್ಪಗಾಗ್ಬಿಡ್ತು. ಯಾಕೆ ಹಂಗ್ಯಾಕ್ ಮಾಡ್ಕೊಂಡ್ರಿ ಅಂದ್ರ, ಇಲ್ರಿ ಅಪ್ಪ ಉಗ್ರನ ಬಿದ್ದು ಬಿಡ್ತು ನಮ್ದು ನೀರಾಗ ಅಂತ. ಹುಡುಕ್ಯಾಡ್ರಿ ಅಂದ್ರು. ಹುಡುಕ್ಯಾಡಿದ್ರೆ ಎಲ್ಲಿ ಸಿಗ್ಲಿಲ್ಲ. ಹಿಂಗ್ ಹುಡುಕ್ಯಾಡಿದ್ರು, ಅಲ್ಲಿ ಹೋಗಿ ಅದ್ರು, ಹುಡುಕ್ಯಾಡಿದ್ರೆ ಸಿಗ್ಲಿಲ್ಲ. ಕೊನೆಗೆ ಅಪ್ಪಗಳು ಅದ್ಯಾಕೆ ಸಿಗುದಿಲ್ಲ, ಸಿಗ್ತೈತಿ ಸುಮ್ಕಿರಿ ನೀವು, ಅದೆಲ್ಲಿ ಹೋಗ್ತೈತಿ ಅಂತ ಹೇಳಿ ಕೊನೆಗೆ ಇಲ್ಲೇನೋ ನನ್ನ ಕಾಲಿಗೆ ಹತ್ತಕತ್ತ ನೋಡ್ರಿ, ನನ್ನ ಕಾಲಿಗೆ ಹತ್ತಕತ್ತೈತಿ, ನನ್ನ ಹೆಬ್ಬೆಟ್ಟೆ ಅಂತ ಹೇಳಿ ಅಜ್ಜವ್ರು ಅಲ್ಲಿ ಬಗ್ಗೆ ಅವ್ರ ಕಾಲ್ ಅಂತ ಒಂದು ಮುಟ್ಟಿಗೆ ಹಿಂಗ್ ಉಸುಗು ತೋಡ್ ಮ್ಯಾಲೆ ತೆಗದ್ರಂತ. ಅದ್ರಾಗ ಅದು ಹೋಗ್ರಿ, ನೀವೇನ್ ದೊಡ್ಡ ಪುರಾಣಗಳು ಅಲ್ಲಿವು, ಏನ್ ದೊಡ್ಡ ಅಲ್ಲಿವಲ್ಲ, ಸುಮ್ಮನೆ ಅಂತವ್ರಿಗೆ ಅವು ಸರಳವು. ಅವು ಎಲ್ಲ ಯಾಕೆ ಹಾಕವಪ್ಪ ಅಂತಂದ್ರ ಪರಿಶುದ್ಧವಾದ ಲಿಂಗ ಪೂಜಾ ಶಕ್ತಿ ಅಸಾಧ್ಯವಾದದನ್ನ ಸಾಧ್ಯ ಮಾಡಿ ತೋರಿಸ್ತದೆ. ಇವೆಲ್ಲ ಘಟನೆಗಳು ಸಣ್ಣ ಪುಟ್ಟ ಘಟನೆಗಳಿವು, ಏನು ದೊಡ್ಡ ಘಟನೆಗಳಲ್ಲ, ಸಣ್ಣ ಪುಟ್ಟ ಘಟನೆಗಳಿವೆಲ್ಲ, ಬಹಳ ಸಣ್ಣ ಪುಟ್ಟ ಘಟನೆಗಳು. ಪೂಜ್ಯರಾದ ಅತಣಿ ಶಿವಯೋಗಿಗಳವರು ಲಿಂಗ ಪೂಜೆಗೆ ಕುಂತಂತ ಸಂದರ್ಭದಲ್ಲಿ ಅಂಕಲಿಗೆ ಅಡವಿ ಸಿದ್ದೇಶ್ವರರು ನನಗೆ ಒಂದು ದರ್ಶನ ಕೊಡಪ್ಪ ಅಂದಂಗ ಆತವ್ರಿಗೆ. ನನಗೆ ಬಂದು ದರ್ಶನ ಕೊಡುವ ಶಿವಯೋಗಿ ಅಂದ್ರು. ಕೊನೆಗೆ ಶಿವಯೋಗಿಗಳವ್ರು ಅಂಕಲಿಗೆ ಅಡವಿಯಪ್ಪನವ್ರು ಇದ್ದಲ್ಲೇ ಯಾಕೋ ಅಡವಿ ಸಿದ್ದೇಶ್ವರ ಕರ್ಯಾಕತ್ತಾರ ಅಂತೇಳಿ ಅವ್ರು ಇದ್ದಲ್ಲಿಂದ ಅವ್ರಿಗೆ ಅಂಕಲಿಗೆ ದರ್ಶನ ಕೊಡಾಕ್ ಬಂದ್ರಂತ. ಮುಂದೆ ಅವ್ರಿಗೆ ದರ್ಶನ ಕೊಟ್ರು. ಲಿಂಗದಲ್ಲಿ ಕಾಣ್ತಿತ್ತು ಮುಳುಗುಂದದ ಬಾಲಿನ ಮಾಂತ ಶಿವಯೋಗಿಗಳವರು ಉಳಿವಿ ಜಾತ್ರೆನ ಎಲ್ಲರೂ ಉಳಿವಿ ಹೋಗೋಣ ನಡ್ರಿ ಅಂದ್ರು. ಹೋಗೋಣ ಅಂದ್ರು. ಕೊನೆಗೂ ತೇರ್ ಎಳೆದು ಬಂದಾಗ್ಬಿಡ್ತು. ಮುಂದ್ ಕೂತು ಭಕ್ತರಂದ್ರೆ ಯಪ್ಪ ಎಲ್ಲರೂ ಹೋಗ್ಬಿಟ್ರು, ನಾವು ಹೋಗಿದ್ರು ಉಳಿವಿ ತೇರ್ ನೋಡ್ತಿದ್ವಿ. ಮತ್ ಹೋಗೋಣ ಅಂದೇನಲ್ಲ ನಿಮಗಂತ. ಇವತ್ ಸಂಜೆ ಮುಂದ್ ತೇರ್ ಹೇಳ್ತಿದ್ರಿ, ಹಂಗ ಹೋಗಕತ್ತಿದ್ರೆ ಉಳಿವೆ ಅಂದ್ರೆ ಇಲ್ಲೇ ಚೊಕಡಿ ಕೊಳ ಕಟ್ಕೊಂಡು ಆದ್ರೆ 4 ದಿನ ಬೇಕಂದ್ರೆ ಹೋಗೋಣ ಹೊರ ಜಳಕ ಮಾಡಿ ಮೂರು ಮನೆಗೆ ಹೋದ್ರು, ಸ್ನಾನ ಮಾಡಿ ಬಂದ್ರು. ಪೂಜೆ ಆದ ಕೋಣೆ ಒಳಗ ಅರ್ಧವ್ರು ಕುಂತ್ರು. ಬರಿದವ್ರು ಬಿಟ್ರ ಅವ್ರ ಕರೀರಿಪ್ಪ ಒಳಗಂದ್ರು. ಬಂದ್ರು, ನಿಮ್ ಕೈಯಲ್ಲಿ ಲಿಂಗ ತೆಗೀರಿ ಅಂದ್ರು, ಪಾದದಾಗ ಕೊಡ್ರಿ ಅಂದ್ರು. ಆ ಲಿಂಗ ನೋಡ್ರಿ ನನ್ನ ಕೈಯಾಗಿ ಲಿಂಗ ಅಂದ್ರು. ಅಲ್ಲಿ ಏನು ಉಳಿವಿ ತೇರ್ ಹೇಳ್ತಿತ್ತು, ಅವ್ರ ಲಿಂಗದಾಗ ಕಂಡು ಏನ್ ಕೊಟ್ಟಾಗ ಸಾಧ್ಯ ಐತಿ, ಸಾಧ್ಯ ಇಲ್ಲ ಅನ್ನಂಗಿಲ್ಲ. ಎಲ್ಲೋ ಒಂದ್ ಕಡೆ ಬೆಂಗಳೂರು ಐತಿ 600 ಕಿಲೋಮೀಟರ್, ಎಲ್ಲಿ 600 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಐತಿ. ನಿಮ್ಮ ಮನಿ ಎಲ್ಲೋ ಒಂದ್ ಕಡೆ ಧಾರವಾಡದಾಗೈತಿ. ನಿಮ್ಮ ಮನಿ ಮೇಲೆ ಹಾಕಿದ ಟಿವಿ ಅಂಟೆನಾ 600 ಕಿಲೋಮೀಟರ್ ದೂರದಲ್ಲಿರುವಂತ ಚಿತ್ರಗಳನ್ನ ನಿಮ್ಮ ಮನ್ಯಾಗ ಟಿವಿಯಾಗ ತೋರಿಸ್ತೈತಿ. ವಿಜ್ಞಾನ ಲಿಂಗದೊಳಗೆ ಕಾಣ್ತೈತಿ, ಅದು ಅಧ್ಯಾತ್ಮ, ಅದೇ ಶಿವಯೋಗ ಸಾಧ್ಯ ಐತಿ. ಬಹುಶಃ ಆ ವಿಜ್ಞಾನಕ್ಕ ಸೀಮಿತ ಪರದೆ ಐತಿ, ಅದು ನೆಟ್ವರ್ಕ್ ಇದ್ದಲ್ಲಿ ಮಾತ್ರ ಬರ್ತೈತಿ. ಅದು ಯಾವುದು ಆ ಚಾನಲ್ಗಳು ನೆಟ್ವರ್ಕ್ ಇಲ್ಲ ಅಂದ್ರೆ ಅದು ಬರೋದಿಲ್ಲ. ಇದು ಏನಪ್ಪಾ ಅಂದ್ರೆ ಎಲ್ಲಿ ಹೋದ್ರು ಸಹಿತ ನಮ್ಮ ಜೊತೆ ಇರ್ತೈತಿ. ಇದಕ್ಕೆ ಯಾವ್ದು ನೆಟ್ವರ್ಕ್ ಅಂದ್ರ ಶುದ್ಧವಾದ ಭಕ್ತಿ, ಶುದ್ಧವಾದ ಮನಸ್ಸು ಅಂದ್ರ ಅದು ಇವತ್ತಿಗೂ ಕೂಡ ಕಾಲ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಭಕ್ತಿಯನ್ನ ಮಾಡಿ ನೀವು ಮುಕ್ತಿ ಪಡೆಯರೆ ಹೊರತು ಸುಮ್ಮನ ಹಾಳು ವ್ರತಗಳನ್ನ ಮಾಡಿ ಕಾಲವು ಕಳಿಬೇಡ್ರಿ ಅಂತ ತಿಳ್ಕೊಂಡು ಶಿವಯೋಗಿಗಳು ಲಿಂಗ ಪೂಜೆಯ ಮಹತ್ವವನ್ನು ಹೇಳ್ತಾರೆ, ಭಕ್ತಿ ಮಾರ್ಗ ಹೇಳ್ತಾರೆ. ವ್ಯರ್ಥವಾದ ಭಕ್ತಿ ಮಾಡಬೇಡ್ರಿ, ವ್ಯರ್ಥವಾದ ಅನೇಕ ಗುಡಿ ಗುಂಡಾರಗಳಿಗೆ ತಿರುಗಬೇಡ್ರಿ. ಒಂದ ಜಾಗದಾಗ ಆಳವಾಗಿ ತೆಗೆದ್ರೆ ಹೆಂಗ ಬಾವಿಗೆ ನೀರ್ ಹತ್ತೈತಿ, ಹಂಗ ನಿಷ್ಠೆಯಿಂದ ಲಿಂಗವ ಪೂಜಿಸಿದ್ರೆ ನಿಮ್ಗೆ ಸಾಕ್ಷಾತ್ಕಾರ ಆಕತಿ. ಇಲ್ಲೊಂದಿಟ್ಟು ಅಲ್ಲೋಟ ತೆಗ್ಗ ತಕೊಂತ ಹೋದ್ರೆ ಎಂದಾರ ನೀರು ಬರ್ತೈತಿ? ಇಟಿಟ್ ಗೇಣುಗಟ್ಲೆ ತೆಗೆದ್ರೆ ನೀರು ಬರೋದಿಲ್ಲ. ಆಳವಾಗಿ ಬಾವಿ ತೋಡಿದ್ರೆ ಹೆಂಗ ನೀರ್ ಹತ್ತೈತಿ? ನಿಷ್ಠೆಯಿಂದ ಲಿಂಗವ ಪೂಜಿಸಿದರೆ ಶಿವನೇ ನೀನಾಗುತ್ತೀಯ. ಇದು ಸತ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಮನೆಗೆ ಅವರು ಆತ್ಮಶಕ್ತಿಯ ಮಾರ್ಗದಲ್ಲಿ ಇನ್ನೂ ಅನೇಕ ಪದ್ಯ ಬರೆದಾರ. ಒಂದು ಪದ್ಯವನ್ನ ಹೇಳ್ಬೇಕಂದ್ರ ಇನ್ನೊಂದು ಪದ್ಯ ಏನ್ ಹೇಳ್ತೈತಿ ಅಂದ್ರ ಮೃತ್ಯುಂಜಯನಾಗೋ ಎಲೆ ಮೃತ್ಯುಂಜಯನಾಗೋ. ನೋಡ ಅಂಥವ್ರ ಹೆಸರಲ್ಲಿ ಒಂದು ಸಾಲು ಬರೆದಾರ. ಮೃತ್ಯುಂಜಯನಾಗೋ, ಏನಾಗೋ? ಮೃತ್ಯುಂಜಯನಾಗೋ ಎಲೆ ಮರುಳೆ ಮೃತ್ಯುಂಜಯನಾಗೋ, ನಿತ್ಯ ಸದ್ಭಕ್ತಿಯ ಮಾಡುತ್ತ ಶಿವನೊಳ ಒಂದು ಗೂಡಿ ಮೃತ್ಯುಂಜಯನಾಗೋ ಕೂಡ ಮೃತ್ಯುಂಜಯನಾಗೋ ಅಂತ ಹೇಳ್ತಾರೆ. ಕಾಲವನ್ನು ಸುಮ್ಮನೆ ಕಳೆಯಬೇಡ, ಕಾಲವನ್ನು ಕಳೆದು ಯಮನಿಗೆ ಆಳಾಗಬೇಡ. ಮೃತ್ಯುಹರನಾದಂತ ಮೃತ್ಯುಂಜಯನ ನೆನೆದು ನೀನು ಮೃತ್ಯುಂಜಯನಾಗೋ ಅಂತಾರ. ಬಹುಶಃ ಇವತ್ತು ನಾವು ಕುಂತ ಮಠ ಮೃತ್ಯುಂಜಯನ ಮಠ. ಆ ಮೃತ್ಯುಂಜಯನ ಮಠಗಳು ಮೃತ್ಯುಂಜಯನ ನೆನಪು ಸಾಕು, ನಾವು ಮೃತ್ಯುವಿನ ಗೆಲ್ಲಬಹುದು. ಕಾರಣ ಗಣಮಠ ಶಿವಯೋಗಿಗಳು ಮೃತ್ಯುಂಜಯನಾಗೋ ಸದ್ವಿರಕ್ತಿಯಿಂದಲೇ ಮೃತ್ಯುಂಜಯನಾಗೋ, ಸದ್ಬುದ್ಧಿಯಿಂದಲೇ ಮೃತ್ಯುಂಜಯನಾಗೋ. ಬಾಳ ಓದುವೆನೆಂಬ ಹಮ್ಯಾಕೋ, ಬಾಳ ಉಪದೇಶವ ಮಾಡುವೆನೆಂಬ ಹಮ್ಯಾಕೋ, ಸಾಧು ಜನರಿಗೆ ನೀವು ಒಬ್ಬರಿಗೆ ಉಸಿರಲ್ಲಿ ಸಾಕು ಅಂತ ಹೇಳ್ತಾರೆ. ಕೇಳಂಗಿಲ್ಲ? ಪ್ರವಚನ ಹಸ್ತೀವ್ರಿ, ಮಂದ್ಯ ಬರೋದಿಲ್ಲ,
ಕೇಳಾಕ ಬರಂಗಿಲ್ಲ. ಬರ್ಲಿಕ್ಕರಪ್ಪ, ಅವ್ರ ಧರ್ಮ ಅವ್ರ ಕರ್ಮ ಹಾಳಾಗಿ ಹೋಗ್ತಾರ. ಯಾರೋ ಹೇಳಿದ್ರಂತ, ಯಾರೋ ನಿಮ್ ದೋತ್ರದ ತುಂಗಿಗೆ ನಿಮ್ ಸಿರಿಗೆ ಬೆಂಕಿ ಎದೈತಿ ನೋಡಿ ಆರಿಸ್ಕೊಡ್ರಿ ಅಂದ್ರ ನಮಗ್ ಹತ್ತೈತಿ ಅಂದ್ರ ಅಂತ ಹೇಳಿ, ಇಲ್ಲ ಬಿಟ್ರು ಬಿಡು, ಸುಡುದು ಯಾರನ್ನದು ಅವ್ರನ್ನ ಸುಡ್ತತಿ. ಅದಕ್ಕ ನಾವ್ ಇಷ್ಟೆಲ್ಲಾ ಮಾಡಾಕತ್ತೀವಿ, ಜನ ಬರವಲ್ರು ಅಂತ ದುಃಖ ಪಡ್ಕೋಬಾರ್ದಂತ. ಅದಕ್ಕೆ ಗಣಮಠ ಶ್ರೀಗಳು ಹೇಳ್ತಾರೆ, ಬಾಳ ಬೋಧಿಸುವೆನೆಂಬ ಹಮ್ಮ್ಯಾಕೋ ಸಾಧು ಸಜ್ಜನರಿಗೆ ಒಬ್ಬರಿಗೆ ಉಸುರೇನೆ ಸಾಕು, ಒಬ್ಬ ತಿಳ್ಕೊಂಡ್ರೆ ಸಾಕು, ಅವ್ರು ಕೂಡ ಮತ್ತೆ ಮುಂದೆ ಬೆಳಿತಿತ್ತಂತ. ಅದಕ್ಕ ಮಂದಿ ಬರವಲ್ರಿ ಅಂತ ಹೇಳುದು ಬಿಡ್ಬೇಡ್ರಿ. ಅದಕ್ಕ ಮೃತ್ಯುಂಜಯಪ್ಪಗಳು ಈ ಮಠದಾಗ ಜನ ಬಂದ್ ಅವ್ರಿದ್ದ ಕಾಲದಾಗೂ ಒಮ್ಮೆ ಕಡಿಮೆ ಇರ್ತಿತ್ತಂತ. ಆದ್ರೂ ನಮ್ಮ ಮಠದಲ್ಲಿ ಪೂಜ್ಯರ ಕುಂತು ಕೇಳ್ತಾರ, ಇದನ್ನ ಎಂದೂ ಬಿಡಬಾರದು ಅಂತ ಹೇಳಿ. ಅಂತ ಹಚ್ಚಿದ ಜ್ಯೋತಿ 106 ವರ್ಷ ಆದ್ರೆ ಇವತ್ತಿನ ನಡೆದಂದ್ರೆ 106 ವರ್ಷದಾಗ ಧಾರವಾಡದಾಗ ಏನೇನು ನಡೆದಿತ್ತು ಎಲ್ಲ ನಿಂತ 106 ವರ್ಷದಾಗ ಧಾರವಾಡದಾಗ ಏನೇನು ಬದಲಾವಣೆ ಆಗುವ ಗೊತ್ತಿಲ್ಲ. ಎಂತೆಂತವ್ರು ಹುಟ್ಟಿದ್ರು, ಎಂತೆಂತವ್ರು ಸತ್ರು, ಏನೇನು ಕಟ್ಟಿದ್ರು, ಏನೇನು ಕೆಡವಿದ್ರು, ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಬಂದ್ರು, ಅದೆಲ್ಲ ವಿಚಿತ್ರ. ಆದ್ರೆ ಮಾತ್ರ ಮುರುಘಾ ಮಠ ಬೆಳಗರದ ಇವತ್ತಿಗೂ ಕೂಡ ಧಾರವಾಡದ ಪುರದ ಚಾರು ಮುರುಘಾ ಮಠದ ಸಾರಗುರು ಮೃತ್ಯುಂಜಯನೇ ಮೂರಿ ಕೃಪೆಯಿಂದೇಳು ಬೆಳಗಾಯಿತು ಅಂತೇಳಿ ಇವತ್ತಿಗೂ ಸುಪ್ರಭಾತ ನಿಂತಲ್ಲ ಈ ಮಠದಲ್ಲಿ. ಇವತ್ತಿಗೂ ಅತಣಿಯ ಪ್ರವಾಸ ಶ್ರೀ ಗುರುಗೇಶ ಶಿವಯೋಗಿಗಳ ಮಂಗಳಾರತಿ ನಿಂತಿಲ್ಲ. ಶಿವಯೋಗಿಗಳವರು ಅತಣಿ ಒಳಗೆ ಹಾಕದಾರ. ಅವ್ರು ಎಲ್ಲಿ ಅದಾರ ಇನ್ನೊಂದಂದ್ರೆ, ನಾ ಅತಣಿ ಒಳಗಟ್ಟ ಇರುವುದಿಲ್ಲ, ನಾನು ಮೃತ್ಯುಂಜಯಪ್ಪ ಎಲ್ಲಿರ್ತಾನ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರಂತ ಈ ಶಿವಯೋಗಿಗಳು. ಇವತ್ತಿಗೂ ಮೃತ್ಯುಂಜಯಪ್ಪಗಳು ಇಲ್ಲಿ ಅದಾರ. ಅದಕ್ಕೆ ಇವತ್ತಿಗೂ ಅವ್ರ ಹೆಸರಿನ ಮೇಲೆ ಜಾತ್ರೆ ನಡೀತಿದ್ದಿ ಈ ಮಠ ಮುರುಘಾ ಮಠ. ಈ ಮುರುಘಾ ಮಠಕ್ಕೊಬ್ರು ರುದ್ರಮುನಿ ಸ್ವಾಮಿಗಳಂತಿದ್ರು. ಮೃತ್ಯುಂಜಯಪ್ಪಳು ಬರೋಕ್ಕಿಂತ ಮೊದಲ ಮೂಲ ಸ್ವಾಮಿಗಳು ರುದ್ರಮುನಿ ಸ್ವಾಮಿಗಳು. ಆದ್ರೆ ಜಾತ್ರೆ ಯಾರ ಹೆಸರು ಮೇಲೆ ನಡೀತೈತಿ? ಅತಣಿ ಶಿವಯೋಗಿಗಳ ಹೆಸರು ಮೇಲೆ ನಡೀತಿತ್ತಂದ್ರೆ, ಮತ್ತೆ ಶಿವಯೋಗಿಗಳು ಹೆಂಗದಾರ ಅಂದ್ರೆ ಹಿಂಗಿರ್ತಾರ ಅನ್ಕೊಂಡ್ರಿ. ಶತಮಾನಗಳು ಉರುಳಿದ್ರು ಸಹಿತ ಅವ್ರು ನಮಗೆ ನಿತ್ಯ ಸ್ಮರಣೀಯರಾಗಿರ್ತಾರಂತ. ಯಾಕೆ ಅವ್ರು ಉಳ್ಕೊಂತಾರಂದ್ರ, ಯಾರು ಲಿಂಗವನ್ನ ಪೂಜಿಸ್ತಾರೆ ಇದ್ದಾಗ ಅವ್ರ ಶರೀರ ಇಲ್ಲದ ಕಾಲಕ್ಕೆ ಅವ್ರನ್ನ ಜಗತ್ತು ಪೂಜೆ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಮೃತ್ಯುಂಜಯಪ್ಪಗಳು, ಮಹಾತ್ಮಗಳು, ಅವರ ಗುರುಗಳಾದ ಗಣೇಶ ಯೋಗಿಗಳೇ ದೊಡ್ಡ ನಿದರ್ಶನವಾಗಿ ನಿಲ್ತಾರೆ. ಅದಕ್ಕೆ ಮೃತ್ಯುಂಜಯನಾಗು ಸದ್ಭಕ್ತಿಯಲ್ಲಿ ಅಂತ ಹೇಳ್ಯಾರ ಗಣಮಠ ಶ್ರೀಗಳು. ಅನುದಿನ ಗಣಮಠ ವರನ ನೆನೆಯುತ್ತ ಮೃತ್ಯುವನ್ನು ನೀನೀಗೋ ಮೃತ್ಯುಂಜಯನಾಗು ಅಂತ ಹೇಳಿ ಪೂಜ್ಯ ಗುರುಗಳವರು ಹೇಳ್ತಾರೆ. ಅದಕ್ಕೆ ಆ ಎಲ್ಲಾ ಪದ್ಯಗಳನ್ನು ಹೇಳಕ್ಕಾಗಲ್ಲ. 150 ಅದಾವ. ಬಹುಶಃ ಇದು 1.5 ತಿಂಗಳ ಅಥವಾ 1 ತಿಂಗಳ ಕನಿಷ್ಠ ಪ್ರವಚನ ಮಾಡ್ಬೇಕು. ಮಾಡಿದೀನಿ ನಾ ಇದನ್ನ 5 ದಿನದಲ್ಲಿ ಅಂದ್ರೆ ಎಲ್ಲ ಹೇಳಕ್ಕಾಗಲ್ಲ. ಅದಕ್ಕೆ ನಾಳೆ 1 ದಿವಸ ಇರ್ತದೆ. ಬಹುಶಃ ಆತ್ಮಸಿದ್ಧಿಯ ಮಾರ್ಗ, ಸಮಾಜದಲ್ಲಿ ಕೆಲವೊಂದಿಷ್ಟು ವಿಡಂಬನಾತ್ಮಕವಾದ ವಿಷಯಗಳನ್ನು ಕುರಿತು ಶಿವಯೋಗಿಗಳು ಹೇಳ್ತಾರೆ. ಅಷ್ಟನ್ನ ಮಾತ್ರ ಹೇಳ್ಬೋದು ಹೊರತು ಇನ್ನು ಮುಂದಿಂದು ಹೇಳಿಕ್ಕಾಗೋದಿಲ್ಲ, ಸಮಯ ಇಲ್ಲ. ಮುಂದೆ 10ನೇ ತಾರೀಕಿಗೆ ವಿಶೇಷವಾದ ಕಾರ್ಯಕ್ರಮಗಳು ಚಲವಾಗ್ತವೆ. ಒಟ್ಟಾಗಿ ಹೇಳ್ತಾರಲ್ಲ, ಹಿಂದಣ ಮುಂದಣ ಅನಂತವ ಒಂದು ದಿನ ಒಳ್ಕೊಂಡಿತ್ತು ಅಂದಾಗ ಇಟ್ಟು ತಿಳ್ಕೊಂಡ್ಬಿಟ್ರೆ ಸಾಕು. 150ರೊಳಗೆ ಏನ್ ಹೇಳ್ಯಾರ ಅವು ಇಷ್ಟು ಪದ್ಯ ತಿಳ್ಕೊಂಡ್ಬಿಟ್ರೆ ಬಹುಶಃ ಆ 150 ಹೇಳೋ ಪದ್ಯಗಳ ಎಲ್ಲಾ ತತ್ವನು ಈ 4-5 ಉಪದೇಶದಾಗ ಬಂದಿರ್ತೈತಿ. ಅದಕ್ಕೆ ಅವು ಇನ್ನೂ ಏನೇನು ಹೇಳಿದ್ರು ಅನ್ನುವಂತ ಭಾವ ಬೇಡ. ಇಷ್ಟು ತಿಳ್ಕೊಂಡು ನಾವು ಪಾರಾಗಿ ಬಿಟ್ರೆ ಸಾಕು, ನಾವು ನಿಜವಾಗಿಯೂ ಕೂಡ ಈ ಭವಸಾಗರವನ್ನು ದಾಟಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾರೆ. ಅಂತ ಗಣಮಠ ಶಿವಯೋಗಿಗಳು ಹೇಳಿ ಮನುಜರಿರ ಹೇಳಿ ಶಿವಲಿಂಗ ಪೂಜೆ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಎಬ್ಬಿಸಿದ್ರು, ಮೋಹನಿದ್ರೆ ಬಿಡಿಸಿದ್ರು, ಭಕ್ತಿ ಮಾರ್ಗವನ್ನು ತೋರಿಸಿದ್ರು, ಸದ್ಭಕ್ತಿ ಮಾರ್ಗದಲ್ಲಿ ನಡೆದರು, ಮುಂದೆ ಜನಕ್ಕೆ ಉಪದೇಶ ಕೊಟ್ಟರು, ಮೂಢನಂಬಿಕೆ, ಕಂದಾಚಾರ, ಅಸಮಾನತೆಯನ್ನು ತೆಗೆದು ಒಗಿಲಿಕ್ಕೆ ಬೋಧಿಸಿದ್ರು. ಅಪ್ಪಟವಾಗಿ ಬಸವಣ್ಣನವರ ತತ್ವಗಳನ್ನೇ ಗಣಮಠದಾರರು ನಮ್ಮ ಜೀವನದುದ್ದಕ್ಕೂ ಪಾಲಿಸಿದ್ರು ಅನ್ನುವ ಮಾತನ್ನ ಹೇಳಿದ್ರೆ ಬಹುಶಃ ಪೂಜ್ಯ ಗುರುಗಳವರಿಗೆ ಗೌರವ ಸಲ್ಲುತ್ತದೆ ಅನ್ನುವ ಮಾತನ್ನ ಹೇಳ್ತಾ, ಇವತ್ತು ಈ ಭಕ್ತಿಯ ಮಾರ್ಗ ಮತ್ತು ಲಿಂಗ ಪೂಜಾ ಮಾರ್ಗವನ್ನ ಕುರಿತು ಅವರು ಹೇಳಿದ 4 ಪದ್ಯದ 2 ಪದ್ಯಗಳನ್ನು ಮಾತ್ರ ಉದಾಹರಣೆ ಕೊಟ್ಟಿದ್ದೇನೆ. ಇದರಲ್ಲೇನೆ ಎಲ್ಲಾ ಸಂದೇಶಗಳನ್ನು ಅವರು ಕೊಟ್ಟಿದ್ದಾರೆ ಅನ್ನೋ ಮತ್ತು ನಾಳೆಯ 1 ದಿವಸ ಇರುತ್ತದೆ. ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನನ್ನ ನುಡಿಗಳನ್ನ ಗಣಮಠೇಶನ ಪಾದ ಬಸವಾದಿ ಶ್ರೀರಾಮ ಶರಣ ಶರಣ. ವಿಶೇಷವಾಗಿ ನಾಳೆ ಒಂದು ದಿನ ಈ ಪ್ರದರ್ಶನ ಕಾರ್ಯಕ್ರಮ ನಾಳೆ ಜಾಗರ ಶನಿವಾರ ಬೆಳಗ್ಗೆ 9 ಗಂಟೆಗೆ ಸರಸರ ಪ್ರಸಾರಣ ಕಾರ್ಯಕ್ರಮ. ಈ ಸಮಾರಂಭ ಇದೇ ಒಂದು ವೇದಿಕೆಯ ನೆರವೇರುತ್ತದೆ. ಉಚಿತ ಮಹಾಸ್ವಾಮಿಗಳು ಸಾಹಿತ್ಯವಾಗಿದ್ದಾರೆ. ಮಹಾಸ್ವಾಮಿಗಳು
ಶ್ರೀ ಶ್ರೀರಾಯ ಕೃಷಿ ಸಣ್ಣ ಭಾವಿ ಜಿಲ್ಲಾ ಶ್ರೀಮತಿ ದೀಪಾವಳಿ ಸದಸ್ಯರು ಶ್ರೀಮತಿ ಸುಧಾರಾಯ ಸದಸ್ಯರು ಶ್ರೀ ಶಶಿಕುಮಾರ್ ಶ್ರೀ ಶ್ರೀ ಸದಸ್ಯರು ಶ್ರೀ ರಾಜಶೇಖರ ಸದಸ್ಯರು ಮತ್ತು ಶ್ರೀಮತಿ ದಿಲ್ಶಾ ಮೇಡಮ್ ಇವರು ಹೀಗೆ ಕಾರ್ಯಕ್ರಮದ ವಿಶೇಷವಾಗಿ ಬೆಳಗಿನ ಕಾರ್ಯಕ್ರಮದ ಸಾಯಂಕಾಲ ಸಾಯಂಕಾಲ 7 ಗಂಟೆಗೆ ವೇದಿಕೆಯ ಕೊನೆಯಾಗಿ 4 ಈ ಮೊದಲನೇ ಹಿಂದಿನ ಅವರ ಸಾಹಿತ್ಯವನ್ನು ಶ್ರೀಮಾನ್ ಮಹಾರಾಜ ರುದ್ರಾಚಾರ್ಯ ಮಹಾಸ್ವಾಮಿಗಳು ಅವರ ಸಾಹಿತ್ಯವನ್ನು ರಚಿಸುತ್ತಾರೆ. ಸಾಹಿತ್ಯವನ್ನು ಶ್ರೀಮಂತರ ಮಹಾಸ್ವಾಮಿಗಳು ಶ್ರೀ ವಿಜಯ ಮಹದೇಶ್ವರ ಸಾಹಿತ್ಯ ಇದೇ ಒಂದು ಸಮಾರಂಭದಲ್ಲಿ ಗುರುಮಠಕ್ಕೆ ಗುರುದರ್ಶಿ ಬಳಿಕ ಗುರುಸಭೆ ಮಹಾಸ್ವಾಮಿಗಳು ಹಿಂದೂ ದೇಶದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸುರಿಯ ಸನ್ಮಾನ ಶ್ರೀ ಸಂತೋಷ್ ಉದ್ಘಾಟನೆ ಮಾಡಿದ್ದಾರೆ. ಸನ್ಮಾನ ಶ್ರೀ ಬಸವರಾಜ ಭಟ್ಟಿಯರು, ಮಹಾಶ್ರೀ ವಿಜಯ ಚಿಂಗೇಶ್ವರರು, ಸನ್ಮಾನ ಶ್ರೀ ಮಾಮಸಾಹೇಬ ಪಾಟೀಲರು, ಸನ್ಮಾನ ಶ್ರೀ ಈಶ್ವರ ಹಾಗೆ ವಿಶೇಷವಾಗಿ ಸುದ್ದಿಗಳ ಪಾಲ್ಗೊಳ್ಳುವುದು ಹೀಗೆ ಕಾರ್ಯಕ್ರಮಗಳು ಜರುಗುತ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಆರಂಭಿಸಿ ಈ ಒಂದು ಸಮಾರಂಭವನ್ನು ಪೂಜೆಯನ್ನು ಅವಕಾಶ ಮಾಡಿದರೆ ಎಲ್ಲರೂ ಸರಿಯಾದ ಸಮಯಕ್ಕೆ ಆರಂಭಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಈಗ ವಿಶೇಷವಾಗಿ ಗೌರವ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಸಂಗ್ರಾಮ ಸಂಸ್ಕಾರಗಳು ಪೂಜೆ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಪೂಜೆಯಿಂದ ಯಾಕಂದ್ರೆ ಅವರ ಸಮಾಜ ಜೀವಿಗಳು ಸಂಗ್ರಾಮದಿಂದ ಮನೆಗೆ ಅವರು ಮಾಡುವುದು ಮಾತಾಡಬಹುದು. ಪ್ರತಿ ಕಾರ್ಯಕ್ರಮದಲ್ಲಿ ಎಲ್ಲ ಮಾತನಾಡಬಹುದು. ಇದೇ ಎದುರಿನಿಂದ ಅವರ ಮಾತುಗಳು ಹೀಗೆ ಆ ಸಂಗ್ರಾಮ ಕಾರ್ಯಗಳನ್ನು ಸಮಾಜದಲ್ಲಿ ಪೂಜೆಗಳು ಮಹಾನಗಳು ಅರ್ಥೈಸುವ ಆಶೀರ್ವಾದ ಸದಾಪಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮುಖ್ಯರಿಗೆ ಅತಿ ಸಸಿ ಈಗ ಮುಂದೆ ಅಂಬಿಕಾ ವಚನ ಮುಖ್ಯವನ್ನ ಇದೇವರಿಗೆ ಮುಂದೆ ಈ ವಿಜ್ಞಾನಿ 8ನೇ ಕ್ಲಾಸಿನಲ್ಲಿ ವಿದ್ಯಾರ್ಥಿ ಕಾರ್ಯಕ್ರಮ ಶ್ರೀ ಗಣೇಶ ಶಾಲೆಯಿಂದ ಸ್ಥಾಪಿಸಿಕೊಂಡು ಆ ಶಾಲೆಯ ಇಷ್ಟೆಲ್ಲ ಮಹಾನ್ ಸಭೆಯಲ್ಲಿ ಮಾಡಿ ಜನರ ಶ್ರೀ ಅಂಬಿಕಾ ಶಾಲೆಯಿಂದ ವೇದಿಕೆಗೆ ಅವರು ಆತ್ಮಸ್ವರೂಪದಲ್ಲಿ ಅದ್ಭುತವಾಗಿ ಜನಗಳ ಸೂರ್ಯಗಳನ್ನು ವಚನ ನೃತ್ಯವನ್ನು ಮಾಡಿದ ಅಂಬಿಕಾ ಅಂಶಗಳಿಗೆ ಪೂಜ್ಯ ಅಕ್ಕಗಳಿಂದ ಆಶೀರ್ವಾದ. ಪೂಜೆಗೆ